ಗುಡ್ ಮಾರ್ನಿಂಗ್ ಟು ಆಲ್. ನಿಮ್ಮೆಲ್ಲರಿಗೂ ಕೂಡ ತಂದೆಯಾದ ದೇವರ ಹೆಸರಿನಲ್ಲಿ ಭಾನುವಾರದ ಆರಾಧನಾ ಕೂಟಕ್ಕೆ ಸ್ವಾಗತ ಕೋರುವವನಾಗಿದ್ದೇನೆ. ದೇವರ ವಾಕ್ಯ ಹೀಗೆ ಹೇಳ್ತದೆ, ಯೆಹೋವನನ್ನ ಸಂತೋಷದಿಂದ ಸೇವಿಸಿರಿ, ಉತ್ಸಾಹ ಧ್ವನಿ ಮಾಡುತ್ತಾ ಆತನ ಸನ್ನಿಧಿಗೆ ಬನ್ನಿರಿ. ಯೆಹೋವನನ್ನ ಸಂತೋಷದಿಂದ ಸೇವಿಸಿರಿ, ಉತ್ಸಾಹ ಧ್ವನಿ ಮಾಡುತ್ತಾ ಆತನ ಸನ್ನಿಧಿಗೆ ಬನ್ನಿರಿ. ಕೀರ್ತನೆಗಳು 102. ಈ ಮುಂಜಾನೆ ಕರ್ತನನ್ನ ಆರಾಧನೆ ಮಾಡ್ಲಿಕ್ಕಾಗಿ ಬಂದಿರ್ತಕ್ಕಂಥ ಸಮಯದಲ್ಲಿ ಸಂತೋಷದಿಂದಲೂ ಸಂಭ್ರಮದಿಂದಲೂ ಆತನ ಸನ್ನಿಧಾನದಲ್ಲಿ ಕೂತುಕೊಂಡವರಾಗಿ ನಾವು ಸಂಗೀತಗಳಲ್ಲಿ 30ನೇ ಸಂಗೀತ ಹಾಡಿಕೊಳ್ಳೋಣ. ಸಂಗೀತಗಳಲ್ಲಿ 30ನೇ ಸಂಗೀತ, ಉಂಟೋ ನಿನಗೆ ಆಯಾಸ ಬೇಸರಿಕೆಯು ಯೇಸುವಿನ ಹತ್ರ ಬಂದು ತೀರಿಸು. 30ನೇ ಸಂಗೀತ ಸೌರ ಚಾಪಣ್ಣವರು ಲೀಡ್ ಮಾಡುವಾಗ ನಾವು ಮ್ಯೂಟ್ ಮಾಡಿಕೊಂಡು ನಾವು ಇರುವಂತ ಸ್ಥಳಗಳಲ್ಲಿ ಹಾಡಿಕೊಳ್ಳೋಣ. ಮತ್ತೊಂದು ಕೀರ್ತನೆ ಹಾಡಿಕೊಳ್ಳೋಣ. 412ನೇ ಕೀರ್ತನೆ, ಶಿಲುಬೆಯ ಹೊತ್ತವ ನೀನೆ ಏಸು ನೀನೆ. 412ನೇ ಕೀರ್ತನೆ ಹಾಡಿಕೊಳ್ಳೋಣ.
ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಆರಾಧನೆಗೆ ನಮ್ಮ ಸಿದ್ಧಪಡಿಸಿಕೊಳ್ಳುವ ಹಾಗೆ ದೇವರ ಆತ್ಮನ ಮೂಲಕವಾಗಿ ಪ್ರೇರೇಪಿಸಲ್ಪಟ್ಟವರಾಗಿ ಆತನನ್ನ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಲಿಕ್ಕಾಗುವಂತೆ ಕರ್ತನ ಆತ್ಮನು ಸಹಾಯಿಸಲಿ. ಈ ಸಮಯದಲ್ಲಿ ದೇವರ ಸೇವಕರು ವೇದಣ್ಣವರು ವಾಕ್ಯ ಹಂಚಲಿಕ್ಕಿದ್ದಾರೆ. ಬ್ರದರ್ ವೇದಣ್ಣ. ಮೃತ್ಯುಂಜಯನಾಗಿ ಎದ್ದು ಬಂದಂತ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿಯೇ ತಂದೆಯಾದ ದೇವರಿಗೆ ಸ್ತುತಿ ಸ್ತೋತ್ರ ಕೊಂಡಾಟಗಳನ್ನು ಸಮರ್ಪಿಸೋಣ. ಈ ಝೂಮ್ ಆಪ್ ಮೂಲಕವಾಗಿ ಕೂಡಿ ಬಂದಿರುವಂತ ಎಲ್ಲ ಕುಟುಂಬದವರಿಗೂ, ಎಲ್ಲ ವಿಶ್ವಾಸಿಗಳಿಗೂ ಕ್ರಿಸ್ತನ ಹೆಸರಿನಲ್ಲಿ ಈ ವಾರದ ಮೊದಲನೇ ದಿನದ ಮುಂಜಾನೆಯಲ್ಲಿ ವಂದಿಸುತ್ತೇನೆ. ಈ ಹೊಸ ದಿನವನ್ನು ನೀಡಿದ ದೇವರಿಗೆ ಸ್ತೋತ್ರವನ್ನು ಸಮರ್ಪಿಸೋಣ. ಈ ಆರಾಧನೆಗೆ ಸಹಾಯವಾಗುವಂತೆ ನಾನು ಮೊದಲನೇದಾಗಿ ನಮ್ಮನ್ನು ದೇವರ ಆತ್ಮನಿಂದ ಪ್ರೇರೇಪಿಸಲ್ಪಡುವ ಹಾಗೆ ಕೆಲವು ವಾಕ್ಯಗಳನ್ನು ಓದುತ್ತೇನೆ. ನಿಮ್ಮ ಸಮಯವು ಅಭಾವವಿರುವುದರಿಂದ ನಾನು ಓದುವಾಗ ಕೇಳಿಸಿಕೊಳ್ಳ್ರಿ. ಆ ವಾಕ್ಯವನ್ನು ತೆರೆಯುವಾಗ ನಿಮಗೆ ನಿಧಾನವಾಗಬಹುದು. ಕೀರ್ತನೆಗಳ ಪುಸ್ತಕ 69ನೇ ಅಧ್ಯಾಯ 30-31ನೇ ವಚನದಲ್ಲಿ ಹೀಗೆ ಹೇಳುತ್ತದೆ: ನಾನು ಸಂಕೀರ್ತಿಸುತ್ತಾ ದೇವರ ನಾಮವನ್ನು ಕೊಂಡಾಡುವೆನು, ಕೃತಜ್ಞತಾ ಸ್ತುತಿಯಿಂದ ಘನಪಡಿಸುವೆನು. ಇದು ಕೊಂಬು ಗೊರಸುಗಳ ಎಳೆ ಹೋರೆಗಳ ಯಜ್ಞಕ್ಕಿಂತ ಬಹು ಪ್ರಿಯವಾಗಿದೆ ಅಂತ. ಎರಡನೇದು ಹೊಸೆಯನ ಪ್ರವಾದನ ಪುಸ್ತಕ 14ನೇ ಅಧ್ಯಾಯ 2ನೇ ವಚನದ ಕೊನೆ ಲೈನ್ ನಲ್ಲಿ, ನಾನು ಸ್ತೋತ್ರಗಳೆಂಬ ಹೋರಿಗಳನ್ನು ಅರ್ಪಿಸುವೆನು. ಮೂರನೇದು ಕೀರ್ತನೆ 103ನೇ ಕೀರ್ತನೆ 1-3 ವಚನ, ಎಲ್ರಿಗೂ ಬಾಯ್ಪಾಠವಾದಂಥದ್ದು. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡವೆಂದು. ಹೌದು, ನಮ್ಮ ದೇಹದಲ್ಲಿರುವಂತ ಎಲ್ಲ ಅವಯಗಳು ಆತನನ್ನು ಕೊಂಡಾಡಬೇಕು. ಕೀರ್ತನೆ 96:8ರಲ್ಲಿ, ಯೆಹೋವನ ನಾಮಕ್ಕೆ ಯೋಗ್ಯವಾದ ಘನವನ್ನು ಸಲ್ಲಿಸಿರಿ, ಕಾಣಿಕೆಗಳೊಡನೆ ಆತನ ಅಂಗಳಗಳಿಗೆ ಬನ್ನಿರಿ, ಪರಿಶುದ್ಧತ್ವವೆಂಬ ಭೂಷಣದೊಡನೆ ಯೆಹೋವನಿಗೆ ನಮಸ್ಕರಿಸಿರಿ. ಪರಿಶುದ್ಧತ್ವವೆಂಬ ಭೂಷಣ ನಮ್ಮ ಅಲಂಕಾರ ಹೊರಗಿನದಲ್ಲ, ನಮ್ಮ ಹೃದಯ ಪರಿಶುದ್ಧವಾಗಿರಬೇಕು, ಪವಿತ್ರವಾಗಿರಬೇಕು. ಆಗ ನಮ್ಮ ಆರಾಧನೆಯು ದೇವರು ಅದು ಸ್ವೀಕರಿಸುವಂತವನಾಗಿರುತ್ತೆ. ಕೀರ್ತನೆ 95:6ರಲ್ಲಿ, ಬನ್ನಿ ನಮ್ಮ ನಿರ್ಮಾಣಿಕನಾದ ಯೆಹೋವನಿಗೆ ಸಾಷ್ಟಾಂಗವೆರಗಿ ಆರಾಧಿಸೋಣ. ಆತನು ನಮ್ಮ ದೇವರು, ನಾವು ಆತನ ಹಿಂಡುಗಳು, ಪ್ರಜೆಗಳು ಆಗಿದ್ದೇವೆ. ಕೀರ್ತನೆ 50ನೇ ಅಧ್ಯಾಯದ 14ನೇ ವಚನದಲ್ಲಿ, ಸ್ತುತಿ ಯಜ್ಞವನ್ನೇ ದೇವರಿಗೆ ಸಮರ್ಪಿಸುವೆನು. 23ನೇ ವಚನದಲ್ಲಿ, ಯಾರು ಸ್ತುತಿ ಯಜ್ಞವನ್ನು ಸಮರ್ಪಿಸುತ್ತಾರೋ ಅವರೇ ನನ್ನನ್ನು ಗೌರವಿಸುವರು. ಈ ಸ್ತುತಿ ಯಜ್ಞ ಅಂತ ಹೇಳುವಾಗ ನಾವು ಸ್ತೋತ್ರಗಳನ್ನು ಸಮರ್ಪಿಸುವಂಥದ್ದು ಅದು ಬಹಳ ಪ್ರಾಮುಖ್ಯವಾದದ್ದು. ಆ ಸ್ತೋತ್ರದ ಯಜ್ಞಗಳ ಮೂಲಕವಾಗಿ ಆತನು ನಮ್ಮನ್ನು ಗೌರವಿಸುವಂಥದ್ದು. ಯೆಶಾಯನ ಗ್ರಂಥ 38ನೇ ಅಧ್ಯಾಯ 18ನೇ ವಚನದಲ್ಲಿ, ಹಿಜ್ಕೀಯನು ದೇವರು ಅವನಿಗೆ ಆಯುಷ್ಕಾಲವನ್ನು ಹೆಚ್ಚಿಸಿಕೊಟ್ಟಾಗ ಅವನು ಹೇಳುವಂತ ಒಂದು ಮಾತು, ಪಾತಾಳದಲ್ಲಿರುವವರು ನಿನ್ನನ್ನು ಸ್ತುತಿಸರು, ಸತ್ತವರು ನಿನ್ನನ್ನು ಕೀರ್ತಿಸರು. 19ನೇ ವಚನ, ಜೀವಂತನು ಜೀವಂತನೇ ನಿನ್ನನ್ನು ಸ್ತುತಿಸುವೆನು, ಹೌದು ಜೀವಂತನಾದ ನಾನೇ ಇವತ್ತು ನಿನ್ನನ್ನು ಹೊಗಳುವೆನು. ಯೋಹಾನ ಸುವಾರ್ತೆ 4ನೇ ಅಧ್ಯಾಯ 24ನೇ ವಚನದಲ್ಲಿ, ದೇವರು ಆತ್ಮಸ್ವರೂಪನು, ಆತ್ಮನಿಂದ ಆತನನ್ನು ಆರಾಧಿಸುವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕು. ಗಾಡ್ ಈಸ್ ಎ ಸ್ಪಿರಿಟ್ ಅಂಡ್ ದೇ ದಟ್ ವರ್ಷಿಪ್ ಹಿಮ್ ಮಸ್ಟ್ ವರ್ಷಿಪ್ ಹಿಮ್ ಇನ್ ಸ್ಪಿರಿಟ್ ಅಂಡ್ ಇನ್ ಟ್ರಸ್ಟ್. ಆತ್ಮನಿಂದಲೂ ಸತ್ಯದಿಂದಲೂ ಆತನನ್ನು ಆರಾಧಿಸುವಂತ ಈ ದಿನ. ಕೊನೆಯದಾಗಿ ಇಬ್ರಿಯರಿಗೆ ಬರೆದ ಪುಸ್ತಕ
12ನೇ ಅಧ್ಯಾಯ 28ನೇ ವಚನ. ಆದ ಕಾರಣ ಯಾರು ಕದಲಿಸಲಾರದಂತ ರಾಜ್ಯವನ್ನು ಹೊಂದುವರಾದ ನಾವು ಕೃತಜ್ಞತೆಯುಳ್ಳವರಾಗಿ ಆತನಿಗೆ ಸಮರ್ಪಕವಾದ ಆರಾಧನೆಯನ್ನು ಭಕ್ತಿಯಿಂದಲೂ ಭಯದಿಂದಲೂ ಮಾಡೋಣ. ನಮ್ಮ ಈ ಒಂದು ಆರಾಧನೆಗೆ ಕೂಡಿ ಬಂದಿರುವಾಗ ಭಕ್ತಿಯಿಂದಲೂ ಭಯದಿಂದಲೂ ನಾವು ಕುಳಿತಿರುವಂತ ಸ್ಥಳದಲ್ಲಿ ನಮ್ಮ ಮನಸ್ಸನ್ನು ಕರ್ತನಿಗೆ, ಆತನ ಚಿತ್ತ ಏನೆಂಬುದನ್ನು ನಾವು ಅರಿತವರಾಗಿದ್ದೆವು. ಒಬ್ಬರು ನಾಶವಾಗದೆ ಎಲ್ಲರೂ ನಿತ್ಯ ಜೀವನ ಹೊಂದಬೇಕೆಂದು ಆತನ ಯೋಜನೆ ಆಗಿರುವಾಗ ನಾವು ನಮ್ಮನ್ನು ಈ ವಾರದ ಮೊದಲನೇ ದಿವಸದಲ್ಲಿ ಆತನ ದಿನ ಆತನಿಗೆ ಒಪ್ಪಿಸಿಕೊಟ್ಟವರಾಗಿ, ನಾವು ಈ ದಿನ ಆತನಲ್ಲಿ ಬೇಡುವುದಕ್ಕೆ ಬಂದಿಲ್ಲ, ನಾವು ಆತನಿಗೆ ಕೊಡುವುದಕ್ಕೆ ಬಂದಿದ್ದೆವು. ಸ್ತೋತ್ರವೆಂಬ ಕಾಣಿಕೆಗಳನ್ನು ಆತನ ಪಾದಕ್ಕೆ ಹೊಯ್ದು ಆತನನ್ನು ಘನಪಡಿಸುವಂತಹ ಒಂದು ಸಮಯ. ಆದ್ದರಿಂದ ನಾವು ನಮ್ಮ ಸ್ಥಳಗಳಲ್ಲಿಯೇ ನಮ್ಮನ್ನು ಸಂಪೂರ್ಣವಾಗಿ ಒಪ್ಪಿಸಿಕೊಟ್ಟವರಾಗಿ ಆತನ ಜೀವುಳ್ಳ ವಾಕ್ಯಗಳ ಮೂಲಕವಾಗಿ ನಾವು ಆತನನ್ನು ಮಹಿಮೆ ಪಡಿಸೋಣ. ನಾನು ಈಗ ವಾಕ್ಯಕ್ಕೆ ಬರ್ತೇನೆ. ಹೊಸ ಒಡಂಬಡಿಕೆಯಲ್ಲಿ ಯೋಹಾನ ಸುವಾರ್ತೆ 12ನೇ ಅಧ್ಯಾಯದಲ್ಲಿ ಒಂದು ಚಿಕ್ಕ ಕುಟುಂಬ ಇದೆ. 3 ಜನರು ಇರುವಂತಹ ಕುಟುಂಬ. ಅದು ಲಾಜರನ ಕುಟುಂಬ. ಈ ಕುಟುಂಬ 6 ದಿನಗಳ ಮುಂಚೆ, ಪಸ್ಕ ಹಬ್ಬಕ್ಕೆ 6 ದಿನಗಳ ಮುಂಚೆ ಕರ್ತನಾದ ಯೇಸು ಕ್ರಿಸ್ತನು ಪ್ರಯಾಣ ಮಾಡಿ ಆ ಒಂದು ಮನೆಗೆ ಬರ್ತಾನೆ. ಅವನನ್ನು ಆಹ್ವಾನಿಸುತ್ತೀರ ಯಾತಕ್ಕೋಸ್ಕರ ಅಂತ ಹೇಳುವಾಗ, ಮರಣದಿಂದ ಜೀವವನ್ನು ಕೊಟ್ಟಂತ ಯೇಸು ಕ್ರಿಸ್ತನಿಗೆ ಕೃತಜ್ಞತೆಯ ಒಂದು ಕೂಟವನ್ನು ಅಲ್ಲಿ ಏರ್ಪಡಿಸಲಾಗಿರುತ್ತೆ. ಆ ಸಮಯದಲ್ಲಿ ಆ ಊರಿನ ಅನೇಕರು ಅಲ್ಲಿಗೆ ಕೂಡಿ ಬಂದಿರುತ್ತಾರೆ. ಅಲ್ಲಿ ನಾವು 12ನೇ ಅಧ್ಯಾಯದ ಮೊದಲನೇ 3 ವಚನಗಳನ್ನು ಓದಿಕೊಳ್ಳೋಣ. ಬಹಳ ಪ್ರಾಮುಖ್ಯ, ನಮ್ಮ ಆರಾಧನೆಗೆ ಬಹಳ ವಿಶೇಷವಾದ ವಾಕ್ಯ. ಪಸ್ಕ ಹಬ್ಬವು ಇನ್ನು 6 ದಿವಸ ಮುಂದೆ ಇರಲಾಗಿ ಯೇಸು ಬೆತಾನ್ಯಕ್ಕೆ ಬಂದನು. ಯೇಸು ಸತ್ತವರೊಳಗಿಂದ ಎಬ್ಬಿಸಿದ ಲಾಜರನು ಅಲ್ಲಿದ್ದನು. ಯೇಸುವಿಗೆ ಅಲ್ಲಿ ಔತಣ ಮಾಡಿಸಲು ಮಾರ್ತಳು ನೆರವಾಗಿದ್ದಳು. ಲಾಜರನು ಆತನ ಸಂಗಡ ಊಟಕ್ಕೆ ಕೂತವರಲ್ಲಿ ಒಬ್ಬನು. ಆಗ ಮರಿಯಳು ಬಹು ಬೆಲೆಯುಳ್ಳ ಅಚ್ಚ ಜಟಮಾಂಸಿ ತೈಲವನ್ನು 1 ಸೇರಷ್ಟು ತಂದು ಯೇಸುವಿನ ಪಾದಕ್ಕೆ ಹಚ್ಚಿ ತನ್ನ ತಲೆ ಕೂದಲಿನಿಂದ ಆತನ ಪಾದಗಳನ್ನು ಒರೆಸಿದಳು. ಆ ತೈಲದ ಪರಿಮಳವು ಮನೆಯಲ್ಲೆಲ್ಲ ತುಂಬಿಕೊಂಡಿದ್ದಳು. ಎಂತ ಒಂದು ಪವಿತ್ರವಾದ ಒಂದು ಶಕ್ತಿಯಾಗಿ ಮಾರ್ತಳನ್ನು ನೋಡುವಾಗ, ಒಬ್ಬ ಕುಟುಂಬದಲ್ಲಿ ಅತಿಥಿ ಸತ್ಕಾರ ಮಾಡುವ ಒಂದು ವ್ಯಕ್ತಿಯಾಗಿದ್ದದನ್ನು ನಾವು ಗಮನಿಸ್ತೇವೆ. ಅವಳು ಯೇಸು ಸ್ವಾಮಿ ಆ ಮನೆಗೆ ಬರುವಾಗ ಅವರನ್ನು ಸ್ವೀಕರಿಸಿ ಅವರಿಗೆ ಏನು ಅವಶ್ಯಕತೆ ಇದೆ, ಯಾವ ರೀತಿಯಾಗಿ ನಾವು ಸಂತೋಷ ಪಡಿಸಬೇಕು, ಯಾವ ರೀತಿಯಾಗಿ ನಾವು ಅವರಿಗೆ ತೃಪ್ತಿ ಪಡಿಸಬೇಕು ಎಂಬುದನ್ನು ಅವಳು ತಿಳ್ಕೊಂಡು ಅದಕ್ಕೋಸ್ಕರ ಸಿದ್ಧಪಡಿಸ್ತಾಳೆ. ಉತ್ತಮವಾದ ಒಂದು ಅಡಿಗೆಯನ್ನು ಮಾಡುವುದರಲ್ಲಿ ಅವಳು ತನ್ನ ಕೆಲಸದಲ್ಲಿ ತೊಡಗಿಸಿಕೊಂಡಿರ್ತಾಳೆ. ಆ ವ್ಯಕ್ತಿಗಳ ಗುಣಲಕ್ಷಣಗಳನ್ನು ನೋಡೋಣ. ಆ ಮಾರ್ತಳು ಲೋಕದ ವಿಷಯದಲ್ಲಿ, ಅಂದರೆ ಈ ಲೋಕದಲ್ಲಿ ಏನು ಬೇಕು, ಏನು ನಾವು ಉಣ್ಣಬೇಕು, ಏನು ತಿನ್ನಬೇಕು ಎಂಬುದರ ವಿಷಯದಲ್ಲಿ ಅವಳು ಯೋಚಿಸ್ತಾ ಇರ್ತಾಳೆ. 2ನೇ ವ್ಯಕ್ತಿ ಮರಿಯಳು. ಇವಳ ಕಾರ್ಯ ಯಾವಾಗಲೂ ಕರ್ತನಾದ ಯೇಸು ಕ್ರಿಸ್ತನ ಮನೆಗೆ ಬರುವಾಗ ಆತನ ಪಾದ ಸನ್ನಿಧಿಯಲ್ಲಿ ಕುಳಿತು ಆ ಜೀವುಳ್ಳ ವಾಕ್ಯಗಳನ್ನು ಕೇಳ್ತಾ ಇದ್ದಳು. ಅದು ಬಹಳ ಪ್ರಾಮುಖ್ಯವಾದದ್ದು. ನಮ್ಮ ಜೀವಿತದಲ್ಲಿ ರಕ್ಷಣೆಯನ್ನು ಹೊಂದಿದಂತ ವಿಶ್ವಾಸಿಗಳಿಗೆ ಆತನ ಪಾದ ಸನ್ನಿಧಿಗೆ ಬರುವಂಥದ್ದು, ಆತನನ್ನು ಆರಾಧಿಸುವಂಥದ್ದು, ಆತನನ್ನು ಗೌರವಿಸುವಂಥದ್ದು ಎಷ್ಟು ಮಹತ್ವದ ಕಾರ್ಯವಾಗಿದೆ ಎಂಬುದನ್ನು ಈ ಒಂದು ಮರಿಯಳ ಮೂಲಕವಾಗಿ ನಾವು ತಿಳಿದುಕೊಳ್ಳುತ್ತೇವೆ. ಅನೇಕ ಸಾರಿ ಈ ಒಂದು ಭಾಗವನ್ನು ನಾವು ಓದುತ್ತೇವೆ. ಆದರೆ ಇದರಲ್ಲಿ ಪ್ರಾಮುಖ್ಯವಾದದ್ದು ಮಾರ್ತಳ ಒಂದು ಗುರಿ ಇದ್ದದ್ದು. ಕರ್ತನಾದ ಯೇಸು ಕ್ರಿಸ್ತನ ಆ ಜೀವುಳ್ಳ ವಾಕ್ಯಗಳನ್ನು ಕೇಳಿ ಅದರ ಮೂಲಕವಾಗಿ ನಾನು ಒಂದು ದಿನ ಆತನ ಸಂಗಡ ಆ ನಿತ್ಯ ಜೀವದಲ್ಲಿ ಸದಾಕಾಲ ಆತನಲ್ಲಿ ಇರುತ್ತೇನೆಂದು ಅವಳು ಭಾವಿಸಿ ಆತನ ಪಾದ ಸನ್ನಿಧಿಯಲ್ಲಿ ಆ ಶುಶ್ರೂಷೆಯನ್ನು ಮಾಡುವಂತವಳಾಗಿದ್ದಾಳೆ. 3ನೇ ವ್ಯಕ್ತಿ ಲಾಜರನು. ಆತನು ಇಲ್ಲಿ 2ನೇ ವಚನದಲ್ಲಿ ನೋಡುವಾಗ ಆತನ ಸಂಗಡ ಊಟಕ್ಕೆ ಕೂತವರಲ್ಲಿ ಒಬ್ಬನು. ಈತನು ಸ್ವಾಮಿಯ ಪಕ್ಕದಲ್ಲಿ ಕೂತುಕೊಂಡಿರ್ತಾನೆ. ಇವನು ಮೌನವಾಗಿ ಕೂತಿರ್ತಾನೆ.
ಯಾಕೆ ಮೌನವಾಗಿ ಕೂತಿರ್ತಾನೆ ಅಂತ ಹೇಳುವಾಗ, ತನ್ನ ಸಹೋದರಿ ಮರಿಯಳು ಕರ್ತನಾದ ಯೇಸು ಕ್ರಿಸ್ತನ ಪಾದಕ್ಕೆ ಆ ಒಂದು ಬೆಲೆಯುಳ್ಳ ಅಚ್ಚ ಜಟಮಾಂಸಿ ತೈಲವನ್ನು, ಆ ತುಂಬಾ ಸುಗಂಧ ವಾಸನೆ ಉಳ್ಳಂತ ಆ ಪರಿಮಳ ತೈಲವನ್ನು, ಆ ಭರಣಿಯನ್ನು ಹೊಡೆದು ಆತನ ಪಾದಕ್ಕೆ ಉಯ್ದು ತಲೆಕೂದಲಿನಿಂದ ಆತನ ಪಾದಗಳನ್ನು ಒರೆಸುವಂತ ಒಂದು ಕಾರ್ಯವನ್ನು ನೋಡುವಾಗ ಅವನು ಬಹಳ ಚಿಕಿತನಾದನು, ಮೌನವಾಗಿದ್ದನು. ಯಾಕೆ ಅಂತ ಕೇಳುವಾಗ, ಇವನು 4 ದಿನಗಳ ಮುಂಚೆ ಸತ್ತು ಹೋಗಿ ಪರದೈಸಿಗೆ ಹೋಗಿದ್ದಂತ ವ್ಯಕ್ತಿ. ಆ ಪರದೈಸಿನಲ್ಲಿ ಆತನು ನೋಡಿದಂತ ದೃಶ್ಯ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನನ್ನು ಅಲ್ಲಿ ಆರಾಧಿಸುವಂತವರು ಕೋಟಾನು ಕೋಟಿ ದೇವದೂತರು, ಸರಾಫಿಯರು, ಕೆರೂಬಿಯರು, 24 ಹಿರಿಯರು, 4 ಜೀವಿಗಳು ವಿಶ್ರಮಿಸಿಕೊಳ್ಳದೆ ಹಗಲು ರಾತ್ರಿ ಪರಿಶುದ್ಧನು ಪರಿಶುದ್ಧನು ಪರಿಶುದ್ಧನೇ ಅಂತ ತಮ್ಮ ಕಿರೀಟಗಳನ್ನು ಆ ಹಿರಿಯರು ಆತನ ಪಾದಗಳಿಗೆ ಇಟ್ಟು ಆತನನ್ನು ಆರಾಧಿಸುವಂತ ಒಂದು ದೃಶ್ಯವನ್ನು ನೋಡಿ, ಈಗ ಅವನು ಜೀವಂತನಾಗಿ ಎದ್ದು ಬಂದು ಕರ್ತನಾದ ಯೇಸು ಕ್ರಿಸ್ತನ ಪಕ್ಕದಲ್ಲಿ ಕುಳಿತುಕೊಂಡಿರುವಾಗ ತನ್ನ ಸಹೋದರಿ ಆ ಒಂದು ಕೃತಜ್ಞತೆಯನ್ನು ತೋರಿಸುವಂತ ಆ ಒಂದು ದೃಶ್ಯವನ್ನು ನೋಡುವಾಗ ಆತನು ಮೌನವಾಗಿ ನೋಡುತ್ತಾ, ಆಹಾ ಎಂತ ಒಂದು ಆರಾಧನೆಯನ್ನು ಮಾಡ್ತಾ ಇದ್ದಾಳೆ. ಈ ಪರಿಮಳ ಈ ಒಂದು ಅಚ್ಚ ಜಟಮಾಂಸಿ ತೈಲ ಅಂತ ಹೇಳುವಾಗ ಅದು ಬಹಳ, ಅವಳು 300 ರೂಪಾಯಿಗೆ, ಅಂದರೆ 1 ವರ್ಷದ ದುಡಿಮೆ ಅದು. ಯಾಕೆ ಅಂತ ಹೇಳುವಾಗ, ಈ ಯಹೂದ್ಯ ಜನಾಂಗದ ಹೆಣ್ಣು ಮಕ್ಕಳು ಮದುವೆಗೆ ಮುಂಚಿತವಾಗಿ ಈ ಒಂದು ತೈಲವನ್ನು ಅವರು ಖರೀದಿಸಿ, ಬಹಳ ಬೆಲೆಯುಳ್ಳದಾಗಿದ್ದರು, ಅದನ್ನು ಅವರು ಮನೆಯಲ್ಲಿ ತೆಗೆದುಕೊಂಡು ಬಂದು ಅವರು ಇಡುತ್ತಾರೆ. ಯಾತಕ್ಕೋಸ್ಕರ ಅಂತ ಹೇಳುವಾಗ, ಅವರ ಮದುವೆ ದಿನದಲ್ಲಿ ಮದಲಿಂಗನು ಅವರ ಮನೆಗೆ ಬರುವಾಗ ಮೊದಲನೇ ರಾತ್ರಿಯಲ್ಲಿ ಅವಳು ಮಾಡುವಂತ ಮೊದಲನೇ ಕಾರ್ಯ ಆತನ ಪಾದಕ್ಕೆ ಹೊಯ್ದು ಆ ಮನೆಯೆಲ್ಲ ಪರಿಮಳ ತೈಲ ಬರುವಾಗ ಅವಳು ಅದರಲ್ಲಿ ಸಂತೋಷ ಪಡ್ತಾಳೆ. ನನಗೆ ಜೀವಿತದಲ್ಲಿ ನೀನು ಕೊಟ್ಟಂತ ಒಂದು ಶ್ರೇಷ್ಠ ಕಾರ್ಯ ಎಂದು ಅವಳು ಸಂತೋಷ ಪಡ್ತಾಳಂತೆ. ಈಗ ನಾವು ನೋಡುವಾಗ ಆ ಒಂದು ಭರಣಿಯಲ್ಲಿದ್ದಂತ ಆ ಅಚ್ಚ ಜಟಮಾಂಸಿ ತೈಲದ ಆ ಪರಿಮಳ ತೈಲವನ್ನು ಪಾದ ಸನ್ನಿಧಿಯಲ್ಲಿ ಕುಳಿತಿರುವಾಗ ಆತನ ಪಾದಕ್ಕೆ ಹೊಯ್ಯುವಾಗ ಲಾಜರನ್ನು ನೋಡಿ ಸಂತೋಷ ಪಟ್ಟನು. ಎಂತ ಕೃತಜ್ಞತೆ ಉಳ್ಳವರಾಗಿ ಈ ಒಂದು ಶುಶ್ರೂಷೆಯನ್ನು ಮಾಡ್ತಾ ಇದ್ದಾಳಲ್ಲ, ನನ್ನ ಸಹೋದರಿ, ನನ್ನನ್ನು ಉಳಿಸಿದಂತ, ನನಗೆ ಜೀವವನ್ನು ಕೊಟ್ಟಂತ ಆ ಕರ್ತನಾದ ಯೇಸು ಕ್ರಿಸ್ತನಿಗೆ ಎಂತ ಒಂದು ಕಾರ್ಯವನ್ನು ಮಾಡ್ತಾ ಇದ್ದಾನೆ. ಹಾಗಾದ್ರೆ ಈ ದಿನ ನಮ್ಮ ಆರಾಧನೆ ಹೇಗಿದೆ ನಾವು ನೋಡೋಣ. ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 5ನೇ ವಚನ, 4-5ನೇ ವಚನ. ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ 2ನೇ ಅಧ್ಯಾಯದ 4ನೇ ಅಧ್ಯಾಯದಿಂದ 5ನೇ ವಚನ, 2ನೇ ಅಧ್ಯಾಯದ 4-5 ವಚನಗಳು. ಆದರೆ ಕರುಣಾನಿಧಿಯಾಗಿರುವ ದೇವರು ನಮ್ಮ ಮೇಲೆ ಮಹಾಪ್ರೀತಿಯನ್ನಿಟ್ಟು ಅಪರಾಧಗಳ ದೆಸೆಯಿಂದ ಸತ್ತವರಾಗಿದ್ದ ನಮ್ಮನ್ನು ಕ್ರಿಸ್ತನೊಂದಿಗೆ ಬದುಕಿಸಿದನು, ಕೃಪೆಯಿಂದಲೇ ರಕ್ಷಣೆ ಹೊಂದಿದ್ದವರಾಗಿ. ಈ ಒಂದು ಅಮೂಲ್ಯವಾದ ವಾಕ್ಯ ನಮ್ಮ ಪೂರ್ವ ಸ್ಥಿತಿಯನ್ನು ನಾವು ನೆನೆಸಿಕೊಳ್ಳೋಣ. ನಮ್ಮ ಅಸಹ್ಯವಾದ ಜೀವಿತ, ದುರ್ವಾಸನೆಯ ಜೀವಿತ, ಕುರುಡರಾಗಿದ್ದೆವರು, ಹಳೆ ಚಿಂದಿಯ ವಸ್ತ್ರಗಳನ್ನು ಧರಿಸಿದ್ದವರು, ನಾವು ಯಾರ ಮುಂದೆ, ಶುದ್ಧವಾದವರ ಮುಂದೆ ನಿಲ್ಲಲು ಯೋಗ್ಯರಾಗಿರಲಿಲ್ಲ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಪರಿಶುದ್ಧನಾಗಿದ್ದನು, ಅವನ ಮುಂದೆ ನಿಲ್ಲಲಿಕ್ಕೆ ನಮ್ಮಲ್ಲಿ ಯಾವ ಯೋಗ್ಯತೆ ಇರಲಿಲ್ಲ. ಆದರೆ ಮಹಾದೇವರು, ಕರುಣಾನಿಧಿಯಾದ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನಮ್ಮ ದುರ್ವಾಸನೆಯ ಜೀವಿತದಲ್ಲಿದ್ದರು, ಸೈತಾನನನ್ನು ಪ್ರೀತಿಸುತ್ತಾ ಪಾಪದ ಅಂಧಕಾರದಲ್ಲಿದ್ದರು, ನಮ್ಮನ್ನು ಪ್ರೀತಿಸಿ ಪರಲೋಕದ ಎಲ್ಲ ವೈಭವಗಳನ್ನು ತ್ಯಜಿಸಿ ಬಂದಂತ ದೇವಾದಿ ದೇವನು ನರಾವತಾರವಾಗಿ ನಮ್ಮ ಮಧ್ಯದಲ್ಲಿ ಬಂದಂತ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನಮ್ಮನ್ನು ಈ ಲೋಕದಲ್ಲಿ ಪಾಪದಿಂದ ಬಿಡಿಸಿ ಅಪರಾಧಗಳ ದೆಸೆಯಿಂದ ಸತ್ತವರಾಗಿದ್ದ ನಮಗೆ, ನಮ್ಮ ಆತ್ಮಗಳಿಗೆ ಜೀವ ಕೊಟ್ಟಂತ ದೇವಾದಿ ದೇವನಿಗೆ ನಾವು ಎಷ್ಟರ ಮಟ್ಟಿಗೆ ನಾವು ಸ್ತೋತ್ರಗಳನ್ನು ಸಮರ್ಪಿಸ್ತೇವೆ, ಎಷ್ಟರ ಮಟ್ಟಿಗೆ ನಾವು ಆರಾಧನೆಯನ್ನು ಮಾಡುತ್ತಿದ್ದೇವೆ. ನಾವು ಇದನ್ನ ಜೂಮ್ ಆಪ್ ಮೂಲಕವಾಗಿ ನೋಡುವಾಗ ಕುಟುಂಬಗಳಲ್ಲಿ ಇದು ನಮಗೆ ಒಂದು ಆಸ್ಪದ ಸಿಕ್ಕಿದೆ. ಇದು ಒಂದು ವೇಳೆ ಇಲ್ಲದೆ ಹೋದರೆ ಇನ್ನೂ ನಮಗೆ ಆತಂಕದಲ್ಲಿ ಇರ್ತಾ ಇದ್ದೆವು. ಆದರೆ ನಾವು ಮನೆಯಲ್ಲಿರುವಾಗಲೇ, ಸಭೆಗೆ ವಂಚಿತರಾಗಿ ಹೋಗದೆ ಇರುವಾಗಲೂ ನಾವು ಭಯಭಕ್ತಿ ಉಳ್ಳವರಾಗಿ
ನಾವು ಇರುವಂತಹ ಸ್ಥಳದಲ್ಲಿ ಕರ್ತನಾದ ಯೇಸು ಕ್ರಿಸ್ತನನ್ನು ಈ ಪರಿಶುದ್ಧವಾದ ದಿನ, ಈ ವಾರದ ಮೊದಲನೇ ದಿನ, ಮೀಸಲಾದ ದಿನ, ದೇವರಿಗೋಸ್ಕರ ಇದು ಮೀಸಲಾದ ದೇವರು. ಈ ಒಂದು ದಿನವನ್ನು ನಾವು ಕರ್ತನಿಗೆ ಸಮರ್ಪಿಸಿಕೊಟ್ಟು ಈ ಸ್ವಲ್ಪ ಸಮಯ ಈ ಆರಾಧನೆಯಲ್ಲಿ ನಾವು ಕುಳಿತು ನಾವು ಜೀವುಳ್ಳ ವಾಕ್ಯಗಳ ಮೂಲಕವಾಗಿ ಆತನ ಮಾಡಿದ ಮಹೋಪಕಾರಗಳನ್ನು ನೋಡುವಾಗ ಆತನನ್ನು ನೆನಪು ಮಾಡುತ್ತಾ ನಾವು ಸಾಷ್ಟಾಂಗ ಬಿದ್ದವರಾಗಿ ನಾವು ಆರಾಧನೆ ಮಾಡುತ್ತಾ ಆತನನ್ನು ಮಹಿಮೆ ಪಡಿಸೋಣ, ಘನಪಡಿಸೋಣ. ಕರ್ತನು ಕೊಟ್ಟಂತ ಈ ಆಲೋಚನೆ ದೇವರು ತಾನೇ ನಮಗೆ ಆಶೀರ್ವದಿಸಲಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆಮೆನ್. ದೇವರ ವಾಕ್ಯವನ್ನು ಕರ್ತನು ತಾನೇ ಆಶೀರ್ವದಿಸಲಿ. ಈಗ ಸ್ತೋತ್ರ ಬಲಿಗಳನ್ನು ಸಮರ್ಪಿಸೋಣ. ಕರ್ತನ ಪಾದಗಳಿಗೆ ಅಡ್ಡ ಬಿದ್ದವರಾಗಿ ಸಿದ್ಧಪಡಿಸಿ ತಂದಿರತಕ್ಕಂತಹ ಸ್ತುತಿ ಯಜ್ಞಗಳನ್ನ ಆತನಿಗೆ ಸಮರ್ಪಿಸುವಂತ ಸಮಯ. ಈ ಸಮಯದಲ್ಲಿ ದೇವರ ಸೇವಕಂತ ಡಿ ವರದರಾಜ್ ಅವರು ಸ್ತೋತ್ರ ಹೇಳಲಿಕ್ಕಿದ್ದಾರೆ. ಬ್ರದರ್ ವರದರಾಜ್. ಬಹಳ ತಜ್ಞರಾಗಿ ಆತನ ಉಪಕಾರಗಳನ್ನು ತಂದು ಆತನ ಜನಗಳನ್ನು ಸ್ತೋತ್ರ ಮಹಾಪ್ರೀತಿಯುಳ್ಳ ನಮ್ಮ ಪರಲೋಕವನ್ನು ಬೇರೆ ಉಂಟು ಮಾಡುವುದನ್ನು ತಯಾರಿಸಲಿಯಾಗಿದೆ. ಅಪ್ಪ, ಇದು ಈ ವಾರದ ನಿರ್ಣಯಗಳಲ್ಲಿ ಪರಿಚಿತ ಪಾದಗಳಿಗೆ ಬಂದಿದ್ದೇವೆ. ಹೌದು ಕರ್ತನೇ, ನೀವು ಅಂದು ಹೇಳಿದ ಮಾತು ನಾನು ನೆನಪಿಕೊಳ್ಳುವ ಮಾಡಲು ನೀವು ಕೇಳಿಕೊಂಡಂತೆ ನೀವು ಹೇಳಿದ ಹಾಗೆ ನಾವೆಲ್ಲರೂ ಕರ್ತನೇ ನಿಮ್ಮ ನಾಮಸ್ಮರಣೆ ಮಾಡಿ ಕರ್ತನಿಗೆ ಪರಮ ತಂದೆಯಾದ ದೇವರು ಮನುಷ್ಯ ನಮ್ಮ ಸ್ಥಿತಿಯನ್ನ ನಾವು ಹೇಳಿಕೊಳ್ಳುತ್ತೇವೆ. ಪತ್ರದಲ್ಲಿ ಪಾಪ ಅಪರಾಧದಿಂದ ತತ್ವವೆಂಬುದಾಗಿ ನೋಡಿಕೊಳ್ಳುತ್ತೇವೆ. ನಮ್ಮ ಜೀವಿತ ಹೀಗಾಗಿತ್ತು. ಪಾಪಗಳನ್ನು ಮಾಡಿದವರಾಗಿ, ಅಪರಾಧವನ್ನು ಮಾಡಿದವರಾಗಿ, ಅದರ ನಿಮಿತ್ತ ಕರ್ತನೆ ಅಂದು ಆದನ್ನು ಹೇಳಿದ ಮೇರೆಗೆ ಆ ಅಮ್ಮನಿಗೆ ತಿಂಗಳಿಗೆ ಸತ್ಯ ಹೋಗಿ ಅವನು ದೈಹಿಕವಾಗಿ ತತ್ವವಿಲ್ಲ. ಅದರ ಕರ್ತನೆ ಆತ್ಮಿಕ ಜೀವಿತದಲ್ಲಿ ನಿಮ್ಮಿಂದ ಅಗಲಿ ಹೋಗುವಂತಹ ಮರಣ, ನಿಮ್ಮ ಅರಿವೇನಾಗಿ ಬೆಳೆದಂತಹ ಆ ಒಂದು ಜೀವಿತ, ಅದು ಪಾಪ ಕೊಡುವ ಮರಣದ ಸ್ಥಿತಿ ಆಯ್ಕೆ ಮೇಲ್ಕೊಡುತ್ತಾರೆ. ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದಲೇ ಹೋಗಿದ್ದಾರೆ. ಅವರು ಸ್ವಾಮಿ, ನಾನು ಮತ್ತು ನಾವು ಆಗ ಅವರ ಮಕ್ಕಳಾಗಿ ಗುರುತಿಸರಾಗಿ ಕರ್ತನೆ ಜನ್ಮತಃ ಪಾಪದಲ್ಲಿ ಹುಟ್ಟಿದವರಾಗಿ, ಕರ್ಮ ಪಾಪವನ್ನು ಮಾಡುವಂತವರಾಗಿ, ನಿಮ್ಮನ್ನು ವಹಿಸುವಂತವರಾಗಿ, ನಿಮ್ಮ ವಿರುದ್ಧವಾಗಿ ಕಾರ್ಯ ಮಾಡುವಂತವರಾಗಿ ನಾವು ಬದುಕುತ್ತಬಾಗಿ, ಸೈತಾನನ ಗುಲಾಮರಾಗಿ ನಾವು ಬದುಕುತ್ತಬಾಗಿ. ಅವರು ಕರ್ತನಿಂತಹ ಒಂದು ಭಯಂಕರ ಸ್ಥಿತಿ ನಮ್ಮದಾಗಿತ್ತು. ಈ ಭಯಂಕರ ಸ್ಥಿತಿಯಿಂದ ದೂರ ಹೊಂದುವಂತ ಯಾವ ಮಾರ್ಗವೂ ನಮಗೆ ಇರಲಿಲ್ಲ. ನಮಗೆ ಮುಖ್ಯವಾದಂತಹ ದಂಡನೆಯನ್ನು ಸಾಧಿಸುವುದರ ಮೇಲೆ ಇದನ್ನು ನೋಡಿರುವಂತಹ ಪರಮ ತಂದೆಯಾಗಿದೆ. ನನ್ನನ್ನು ನಮ್ಮನ್ನ ಈ ಪಾಪ ಅಪರಾಧದಿಂದ ತಕ್ಕ ನಮಗೆ ಈ ಜೀವನ ಕೊಟ್ಟಿದ್ದೇವೆ. ಈ ಒಂದು ಅನಾಧಿಕಾರದಲ್ಲಿ ಮಾಡಿದ ಯೋಜನೆಗೆ ಅನುಗುಣವಾಗಿ ನಿಮ್ಮ ಪ್ರಿಯ ಕುಮಾರ ನಮಗೋಸ್ಕರವಾಗಿ ಈ ಮೂಲಕ ನ್ಯಾಯ ರೂಪದಲ್ಲಿ ಕಲಿಸಿಕೊಟ್ಟಂತಹ ತಂದೆಯೇ ನಿಮಗೆ ಸ್ತೋತ್ರ 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 ಸ್ವಾಮಿ. ಆತನ ಅಮೂಲ್ಯ ಯಜ್ಞದ ಮೂಲಕವಾಗಿ, ಮರಣದ ಮೂಲಕವಾಗಿ ನಮ್ಮ ಪಾಪಗಳನ್ನು ನಮಗೆ ತೆಗೆದು ಹಾಕಿದಲ್ಲಪ್ಪ. ಇದಕ್ಕಾಗಿ ನಿಮಗೆ ಕೊಂಡಾಟ ಸಲ್ಲಿಸಬೇಕಾಗಿದೆ. ನಮ್ಮ ಅಪರಾಧಗಳಿಗೆ ನಮಗೆ ಶಿಕ್ಷೆ ಸಿಕ್ಕಬೇಕಾಗಿತ್ತು. ನಾವೆಲ್ಲ ಶಿಕ್ಷೆ ನಾವು ಹೇಳಿದ್ದೇನೆ ಸ್ವಾಮಿ. ಅದರ ಪ್ರಿಯರ ಈ ನನಗೋಸ್ಕರ ಜಾಮೀನುದಾರರಾಗಿ ಮಧ್ಯವರ್ತಿ ಬಂದಿದ್ದರಿಂದ ನಮ್ಮೆಲ್ಲಾ ಪಾಪದ ಎಲ್ಲ ಒಂದು ಹೊರೆಯಿಂದ ತಂದೆಯಾಗಿ ನಿಮ್ಮ ಮೇಲೆ ಹಾಕಿದ್ದರಿಂದ ಪಾಪಕ್ಕೆ ಬರುವ ಶಿಕ್ಷೆಯನ್ನ ನೀವು ಅನುಭವಿಸಿ ತೀರಿಸಬೇಕಾಗ್ತದೆ ಸ್ವಾಮಿ. ಅವರ ನೀವು ಪರಿಸ್ಥಿತಿಯನ್ನು ಸ್ವಾಮಿ. ಪಾಪ ಜ್ಞಾನವಿಲ್ಲದವರು, ಪಾಪ ಸ್ವಭಾವವಿರಲಿಲ್ಲ ಎಂದು ನೀವು ಪಾಪವನ್ನು ಮಾಡಿಲ್ಲ. ಪಾಪಗಳಲ್ಲಿ ಸೇರುವವರು ಹೋಗ್ತದೆ. ಯಾವ ವಂಶದ ಮಾತು ಮಾಡಿಲ್ಲ. ಯಾವುದೇ ಮೇಲೆ ಒಂದೇ ಒಂದು ತಪ್ಪನ್ನು ತೋರಿಸಿಕೊಳ್ಳಲಿಕ್ಕೆ ಸಾಧ್ಯ ಇರಲಿಲ್ಲ. ನಿಮ್ಮ ಜನನ ಪರಿಸ್ಥಿತಿ ಜನನ, ನಿಮ್ಮ ಜೀವನ ಪರಿಸ್ಥಿತಿ ಜೀವನ. ಅವರು ತಪ್ಪನೆ
ಇಂತಹ ಪರಿಸ್ಥಿತಿಗಳಾಗಿ ನಮಗಾಗಿ ಮರಣ ಹೊಂದುವಂಥದ್ದು ಅದು ತಂದೆಯ ಶಿಕ್ಷವಾಗಿತ್ತು. ಈ ಕಾರಣಕ್ಕೋಸ್ಕರವಾಗಿ ನನ್ನೆಲ್ಲಾ ಪಾಪದ ಹೊರಗಿನ ತಂದೆಯಿಂದ ಹಾಕಿದ್ದರಿಂದ ನೀವು ಪಾಪ ಸ್ವರೂಪದಲ್ಲಿ ಮಾಡಲ್ಪಟ್ಟವನಾಗಿ ಪಾಪಿಗೆ ಬರೆದ ಶಿಕ್ಷೆಯನ್ನು ನಿಮ್ಮ ಮೇಲೆ ಕಟ್ಕೊಂಡು ನನಗೆ ಬರೆದ ಶಿಕ್ಷೆಯನ್ನು ತಪ್ಪಿಸುವಂತ ಪರಮರಕ್ಷಕ ನೀತಿಯೇ ನಿಮಗೆ ಸ್ತೋತ್ರ 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 ಸ್ವಾಮಿ. ಆ ಕಾಲುವಡಿ ಗುಡ್ಡವನ್ನ ಈ ಘಟನೆ ನಮ್ಮ ಮನಸ್ಪಟದಲ್ಲಿ ನಾವು ಕಂಡುಕೊಂಡವರಾಗಿ ನಿಮಗೆ ಕೊಂಡಾಡುತ್ತೇವೆ ಸ್ವಾಮಿ. ಆ ಕರ್ತನಿಬ್ಬರು ಕಲ್ಲದ ನಡುವೆ ತೂಗಾಡುವಂತ ನನ್ನ ಸ್ವಾಮಿ ನಿಮಗೆ ಸ್ತೋತ್ರ. ನಿಮ್ಮ ಕೈ ಕಾಲುಗಳು ಮೋಡೆಯಿಂದ ಆ ಭಾಗಕ್ಕೆ ಬಂಧಿಸಲ್ಪಟ್ಟಿದ್ದು, ತಲೆಗೆ ಮುಂದಿನ ಕಿರೀಟ ಹಾಕಲ್ಪಟ್ಟಿದ್ದು, ದೇಹವೆಲ್ಲ ಚಾವು ನೀರಿನಿಂದ ಕರ್ತನೆ ರಕ್ತ ತಿರುಗಿ ಹರಿಯುತ್ತಾ ಇತ್ತು. ಈ ಭಯಂಕರವಾದಂತ ಈ ಕ್ರೂರವಾದ ಹಿಂಸೆಯ ಮರಣ ಅದು ನಾನು ಅನುಭವಿಸಬೇಕಾಗಿತ್ತು. ರಕ್ಷಕನೇ, ನನಗಾಗಿ ನೀವು ಅನುಭವಿಸಿ ತೀರ್ಚಕ್ಕಾಗಿ ನಿಮಗೆ ಕೊಂಡಾಟ ಸಾಧಿಸುತ್ತಾರೆ. ಅವರು ನನ್ನ ಪಾಪವನ್ನು ತೊಳೆಯುತ್ತಾರೆ ಹಾಗೆ ಮತ್ತು ನೀವು ಕಾಣುತ್ತೆ ರಕ್ತ ತಿಳಿಸಿ ನಮಗೆ ಬಿಡುಗಡೆ ಕಾಣಿಸುತ್ತಿಲ್ಲ. ಈ ಅದ್ಭುತವಾದ ಮಾಡಿಕೊಂಡಿದ್ದಾರೆ. ನನಗೆ ರಕ್ಷಣೆ ಸಿಕ್ಕಿರುತ್ತಾರೆ. ಸುಖಾರ್ಥವಾದ ರಕ್ಷಣೆ ಕೊಡ್ತೀರಿ, ಕೃಪೆಯಿಂದ ರಕ್ಷಣೆ ಕೊಡ್ತೀರಿ, ನಂಬಿಕೆಯ ಮೂಲಕ ಬಹಳ ಸರಳವಾದಂತ ರೀತಿಯಿಂದ ರಕ್ಷಣೆಯನ್ನು ಕೊಡ್ತಿರ್ಬೇಕಾಯಿತು. ನಮ್ಮ ಪಾಪಗಳನ್ನು ತಂದು ನಮಗ ನೀತಿಯಾಗಿ ಇರುವವರಿಗೆ ಅಪರಾಧದಿಂದ ಇಲ್ಲವೇ ಇಲ್ಲ. ಹಾಗಾಗಿ ನೀತಿಯನ್ನು ನಿರ್ಣಯವನ್ನು ಕೊಟ್ಟಿದ್ದೀರಿ ಬೇಕಾಯಿತು. ಇಷ್ಟು ಪ್ರಕಾರವಾದ ನಿಮಗೆ ನಮ್ಮ ರಾಷ್ಟ್ರದಲ್ಲಿ ಭಾವದವರಾಗಿ ಸುದ್ದಿಯಂತವನ್ನ ಇದು ಎಲೆಯ ಹೋಳಿಯ ಶ್ರೇಷ್ಠವಂತ ಇದು ವಾಡಿಯನ್ನು ನೋಡುವಂತ ನನಗೆ ಮಾನವ ಮಹಿಳೆ ಪ್ರಭಾವವಾಗುತ್ತದೆ. ಎಲ್ಲವನ್ನು ಒಂದು ಅಂದಿಯ ಕಾಲದಲ್ಲಿ ಆರಾಧಿಸುತ್ತದೆ. ಸ್ತೋತ್ರ ಸಲ್ಲಿಸೋಣ. ಸ್ತುತಿಗಳ ಮಧ್ಯದಲ್ಲಿ ಸಿಂಹಾಸನ ರೂಢನಾಗಿದ್ದುಕೊಂಡು ಸಕಲ ಜೀವಿಗಳಿಂದಲೂ ದೇವದೂತ ಗಣಗಳಿಂದಲೂ ಸದಾಕಾಲ ಸ್ತುತಿ ಸ್ತೋತ್ರ ಹೊಂದುತ್ತಿರುವ ತಂದೆಯ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೀನು ಪರಿಶುದ್ಧನು ಪರಿಶುದ್ಧನು ಪರಿಶುದ್ಧನು, ಉನ್ನತದಲ್ಲಿ ವಾಸ ಮಾಡುವಂತವನು, ರಾಜರ ರಾಜನು, ಕರ್ತರ ಕರ್ತನು, ದೇವನಾಗಿದ್ದಿ ಸ್ತೋತ್ರವಾಗಲಿ. ಮಹಿಮೆಯಲ್ಲಿ ವಾಸುವಂತ ಮಹಿಮಾ ರಾಜ ನೀನಾಗಿದ್ದೀಯಲ್ಲ ಸ್ವಾಮಿ, ಸ್ತೋತ್ರವಾಗಲಿ. ಇಂತಹ ಮಹಾ ದೇವರನ್ನ ಸ್ತುತಿಸಿ ಕೊಂಡಾಡ್ಲಿಕ್ಕಾಗುವಂತೆ ಅಲ್ಪರು ಅಯೋಗ್ಯರು ಮತ್ತು ದ್ರೋಹಿಗಳಂತ ನಮ್ಮನ್ನು ನೀನು ಆರಿಸಿಕೊಂಡಾಕ ಸ್ತೋತ್ರವಾಗಲಿ. ಕೀರ್ತನ ಹೇಳುವಂತ ಮಾತು, ದೇವರೇ ಸ್ವಾಮಿ, ನಾನು ಯಾಕೆ ನೀನ್ ಲಕ್ಷ್ಯಕ್ಕೆ ತಂದುಕೊಂಡಿದ್ದಿ? ಹೌದು ಕರ್ತನೆ, ಸತ್ತು ಹೋಗಿದ್ದಂಥವ್ರು, ಪಾಪ ನಿಮಿತ್ತವಾಗಿ ನಿತ್ಯ ನಾಶನಕ್ಕೆ ಗುರಿಯಾಗಿದ್ದಂತ ನನ್ನನ್ನ ನಮ್ಮನ್ನ ಕರ್ತನೆ ಲಕ್ಷ್ಯಕ್ಕೆ ತಂದುಕೊಂಡಾಕ ಸ್ತೋತ್ರವಾಗಲಿ. ನೀನು ಕರ್ತನೆ ಸೃಷ್ಟಿಕರ್ತನು, ಬಾಯಿ ಮಾತಿಯಿಂದ ಎಲ್ಲವನ್ನು ಉಂಟು ಮಾಡಿದಾತನು, ಬಾಯಿ ಮಾತಿ ಎಲ್ಲವನ್ನು ನೀನು ಪರಿಪಾಲಿಸುವಂತ ಪರಿಪಾಲಕನು. ಈಗ ಇದ್ರು ಕೂಡ ಕರ್ತನೆ ನೀನು ನಮ್ಮನ್ನ ಕರುಣಿಸುತ್ತಾ ಕಾಪಾಡುತ್ತಾ ದೇವರೇ ನಿನ್ನ ವಿಶೇಷವಾದ ಪ್ರೀತಿ ಹಸ್ತವನ್ನು ಚಾಚಿ ನಿತ್ಯ ನಾಶದಿಂದ ತಪ್ಪಿಸಿ ನಿತ್ಯ ಜೀವಕ್ಕೆ ಸೇರಿಸಲಿಕ್ಕಾಗಿ ನೀನು ಮಾಡಿದಂತ ಏರ್ಪಾಡಿಗಾಗಿ ಸ್ತೋತ್ರವಾಗಲಿ. ಪಾಪ ನಿಮಿತ್ತವಾಗಿ ಸತ್ತು ಹೋಗಿದ್ದಂತ ನನ್ನನ್ನ ಭರಿಸ್ಲಿಕ್ಕಾಗಿ ಕರ್ತನೆ ನೀನು ಕೊಟ್ಟಂತ ದೊಡ್ಡ ಬೆಲೆಗಾಗಿ ಸ್ತೋತ್ರವಾಗಲಿ. ಪಾಪ ನಿಮಿತ್ತವಾಗಿ ನಿತ್ಯ ನಾಶನಕ್ಕೂ ನಿರಂತರ ಆ ಮರಣಕ್ಕೂ ಶಾಪಕ್ಕೂ ಗುರಿಯಾಗಿದ್ದಂತ ನನ್ನನ್ನ ಕರ್ತನೆ ಪರಲೋಕದ ಬಾಧ್ಯಸ್ಥನಾಗಿ ಮಾಡ್ಲಿಕ್ಕಾಗಿ ದೊಡ್ಡ ಕ್ರಯವನ್ನು ಕೊಟ್ಟದಕ್ಕ ಸ್ತೋತ್ರ ಸಲ್ಲಿಸ್ತೇನೆ. ಪರಲೋಕದ ಭಂಡಾರವಾಗಿದ್ದ ನಿನ್ನ ಮಗನನ್ನೇ ಕೊಟ್ಟು ಬಿಟ್ಟಿಲ್ಲ, ಸ್ತೋತ್ರ ಸ್ವಾಮಿ. ಈ ನಿನ್ನ ಪ್ರೀತಿನ ಬದಲೇನು ಕೊಡ್ಲಿಕ್ಕೆ ಸಾಧ್ಯ ಸ್ವಾಮಿ? ನಿನ್ನಲ್ಲಿ ಎಲ್ಲ ಉಂಟು. ಆದ್ರೆ ಕರ್ತನೆ ನೀನ್ ನಮ್ಮಿಂದ ಏನು ಬೇಡ, ನಮ್ಮಿಂದ ಏನ್ ನಿರೀಕ್ಷೆ ಮಾಡುವಂತ ಕರ್ತನಲ್ಲ, ದೇವರಲ್ಲ ಸ್ವಾಮಿ. ಆದ್ರೆ ನಮ್ಮ ತುಟಿಗಳಿಂದ ಬರ್ತಕ್ಕಂಥ ಸ್ತೋತ್ರ ಕಾಣಿಕೆಯನ್ನ ನೀನು ಹೊಂದ್ಲಿಕ್ಕೆ ಇಷ್ಟಪಡುವಂತನಾಗಿದ್ದಿ ಸ್ವಾಮಿ. ಯಾರು ಸ್ತುತಿ ಯಜ್ಞವನ್ನು ಸಮರ್ಪಿಸ್ತಾರೋ ಅವರೇ ನಾನು ಗೌರವಿಸುವಂತವ್ರು. ಹೀಗಾಗಿ ಸ್ತುತಿ ಯಜ್ಞವನ್ನೇ ಸಮರ್ಪಿಸಿರಿ ಎಂಬುದಾಗಿ ಕೀರ್ತನೆಗಾರನು ತಿಳಿಸುವ ಮೇರೆ ಕರ್ತನೆ ತುಟಿಗಳಿಂದ ಬರ್ತಕ್ಕಂಥ ಸ್ತೋತ್ರ ಯಜ್ಞವನ್ನು ಸಮರ್ಪಿಸಿ ನೀನು ಆರಾಧಿಸಲಿಕ್ಕಾಗಿ ಕರ್ತನೆ ಗಳಿಗೆಲ್ಲಿ ನಾವು ನಿನ್ನ ಪಾದಗಳಿಗೆ ಬಂದಿದ್ದೇವೆ. ನೀ ಕೊಟ್ಟ ರಕ್ಷಣೆಗಾಗಿ ಸ್ತೋತ್ರ, ನೀ ಕೊಟ್ಟ ಬಿಡುಗಡೆಗಾಗಿ ಸ್ತೋತ್ರ, ನೀ ಕೊಟ್ಟಂತ ಪರಲೋಕದ ಬಾಧ್ಯತೆಗಾಗಿ ಸ್ತೋತ್ರ, ನೀ ಕೊಟ್ಟಂತ ವಿಶೇಷವಾದ ರಕ್ಷಣೆಯ ಆ ವಿಶೇಷ ಭದ್ರತೆಗಾಗಿ ಸ್ತೋತ್ರ ಸ್ವಾಮಿ. ಕರ್ತನೆ ಏನು ನಮ್ಗೆ ಇದಕ್ಕೆ ಅರ್ಹತೆ ಇರಲಿಲ್ಲ ಕರ್ತನೆ, ಅಯೋಗ್ಯರಾಗಿದ್ದ ನಮ್ಮನ್ನ ಕರ್ತನೆ ಆರಿಸಿಕೊಂಡೆಲ್ಲ ಸ್ತೋತ್ರವಾಗಲಿ. ಕರ್ತನೆ ನಿತ್ಯ ನಾಶನಕ್ಕೆ ನಮ್ಮನ್ನು ಎಂದೂ ಕೂಡ ಬಿಟ್ಟು ಬಿಡದೆ, ನಮ್ಮ ಯೋಗ್ಯತೆಯನ್ನ ನೀನು ಲೆಕ್ಕ ಹಾಕದೆ, ಪಾಪವನ್ನ ಲೆಕ್ಕ ಹಾಕದೆ, ನಮ್ಮನ್ನ ಪ್ರಶ್ನೆ ಕೇಳದೆ, ನಮ್ಮೆಲ್ಲಾ ಪಾಪಾಪರಾಧಗಳನ್ನ ನೀನು ಸಮರ್ಥನಕ್ಕೆ ಹಾಕಿ ಮರ್ತು ಬಿಟ್ಟಕ್ಕಾಗಿ ಸ್ತೋತ್ರವಾಗಲಿ. ನೀ ಕೊಟ್ಟ ಕ್ಷಮೆಗಾಗಿ ಸ್ತೋತ್ರವಾಗಲಿ. ಕೈ ಬಿಟ್ಟಂತ ನಿನ್ನ ಮಗನಿಗಾಗಿ ಸ್ತೋತ್ರ ಸಲ್ಲಿಸ್ತೇನೆ. ಪರಲೋಕದ ಭಂಡಾರವಾಗಿ ನಿನ್ನ ಮಗನನ್ನ ಕರ್ತನೆ ಕೈ ಬಿಟ್ಟು ಶಿಲುಬೆ ಯಜ್ಞಕ್ಕೆ ಆತನು ಒಪ್ಪಿಸಿಕೊಟ್ಟೆ. ಆತನು ಹೊಂದಿದಂತ ಶ್ರಮ, ಮರಣ, ಸಂಕಟಗಳು,
ಮತ್ತು ಕರ್ತನೆ ಆತನ ಪುನರುತ್ಥಾನಕ್ಕಾಗಿ ಸ್ತೋತ್ರ ಹೇಳಿ ಕೊಂಡಾಡ್ತೇನೆ. ನಿನ್ನ ಮಗನ ಪುನರುತ್ಥಾನ ಹರ್ಷಿಸ್ಲಿಕ್ಕಾಗಿ ಬಂದಿದ್ದೇವೆ ಸ್ವಾಮಿ. ಮಗನ ಮೂಲಕವಾಗಿ ಕರ್ತನೆ ಕೊಟ್ಟಂತ ಜೀವ ಮತ್ತು ನಿತ್ಯ ಜೀವದ ಬಾಧ್ಯತೆಗಾಗಿ ಹರ್ಷಿಸಿ ಕೊಂಡಾಡಿ ನಿನ್ನ ಆರೈಸ್ಲಿಕ್ಕಾಗಿ ಬಂದಿದ್ದೇವೆ ಸ್ವಾಮಿ. ಈಗಳಿಗೆ ಕರ್ತನೆ ನನ್ನ ಹಿಂದಿನ ಸ್ಥಿತಿಯ ನೆನಪು ಮಾಡಿಕೊಳ್ಳುವಾಗ ಪಾಪಿಯಾಗಿದ್ದೆನು, ಸತ್ತು ಹೋಗಿದ್ದೆನು, ನಿತ್ಯ ನಾಶನಕ್ಕೆ ಗುರಿಯಾಗಿದ್ದೆನು, ನಿತ್ಯ ನರಕ ನನ್ನ ಅಂತ್ಯ ಸ್ಥಿತಿ ಆಗಿತ್ತು. ಆದ್ರೆ ಪ್ರೀತಿ ಸ್ವರೂಪ ಅಂತ ನೀ ನನ್ನ ಪ್ರೀತಿ ಮಾಡಿದೆ. ನಿನ್ನ ಮಗನನ್ನ ಕೈ ಬಿಟ್ಟು ನನ್ನ ಕೈ ಹಿಡಿದುಕೊಂಡೆ. ಮಗನ ಮರಣದ ಮೂಲಕ ನನಗೆ ಕೊಟ್ಟಂತ ಈ ಒಂದು ರಕ್ಷಣೆಗೆ ಸ್ತೋತ್ರ ಹೇಳಲಿಕ್ಕಾಗಿ ನಾನು ಬಂದಿದ್ದೇನೆ. ನಿನ್ನ ಮಗನ ರಕ್ತನ ಹತ್ರ ಶುದ್ಧಿ ಮಾಡಿ ಸ್ತೋತ್ರ ಹೇಳ್ತೇನೆ. ನೀನು ನಿನ್ನ ಮಗನ ನೀಲೋಕೆ ಕಳಿಸಿ ಆ ಮೂಲಕವಾಗಿ ನಾವು ನಿನ್ನ ಬಳಿಗೆ ಬರೋವರೆಗೂ ಸಹ ಈ ಒಂದು ಸಂಸ್ಕಾರ ಪಾಲ್ ತೆಗೆದುಕೊಳ್ಳಿಕ್ಕಾಗುವಂತೆ ಜೀವಿತ ಸಂಖ್ಯೆಯಲ್ಲಿ ನನ್ನನ್ನು ನಮ್ಮೆಲ್ಲರೂ ಉಳಿಯ ಮಾಡಿ ಈ ಗಳಿಗೆ ನಿನ್ನ ಪಾದಗಳ ಬಳಿಯಲ್ಲಿ ಬಂದವರಾಗಿ ನಿನ್ನ ಪ್ರೀತಿಯನ್ನು ಧ್ಯಾನ ಮಾಡುತ್ತಾ ನಿನಗೆ ಕೃತಜ್ಞತಾ ಸ್ತೋತ್ರ ಸಲ್ಲಿಸುವಂತ ಈ ಸಮಯದಲ್ಲಿ ಕರ್ತನೆ ಘನ ಮಾನ ಕೀರ್ತಿ ಆಧಿಪತ್ಯವನ್ನ ನಮ್ಮ ಕರ್ತ ಯೇಸು ಕ್ರಿಸ್ತ ಹೆಸರು ಸಲ್ಲಿಸಿ ನಿನ್ನ ಆರಾಧಿಸುವಾಗ ಅದು ನಿನಗೆ ಘಮಘಮಿಸುವಂತ ಸುಗಂಧ ವಾಸನೆತಕ್ಕಂತ ಯಜ್ಞವಾಗಿ ಸಮರ್ಪಣೆ ಆಗಲಿ. ಆ ಮೂಲಕ ನಿನಗೆ ಸದಾಕಾಲ ಮಹಿಮೆ ಉಂಟಾಗಲಿ ಎಂಬುದಾಗಿ ಕರ್ತ ಯೇಸು ಕ್ರಿಸ್ತ ಹೆಸರಿನಲ್ಲಿ ನಿನಗೆ ಸ್ತೋತ್ರ ಸಲ್ಲಿಸ್ತೇನೆ ಸ್ವಾಮಿ. ಆಮೆನ್. ಸರ್ ಅಮಿತಾನಂದ ಬಹಳವಾಗಿ ಪ್ರೀತಿ ಮಾಡಂತ ದೇವರೇ, ನಮ್ಮ ಪರಿಶುದ್ಧವಾದ ನಾಮಕ್ಕೆ ಸ್ತುತಿ ಸ್ತೋತ್ರ ಕೊಂಡಾಟ ಸಲ್ಲಿಸ್ತೇವೆ ಸ್ವಾಮಿ. ವಾರದ ಮೊದಲಿನ ಕರ್ತನೆ ಸಭೆಯಾಗಿ ಸೇರಿ ಬರಲಾಗದಂತ ಸ್ಥಿತಿಗತಿಗಳ ನಡುವೆಯೂ ಕರ್ತನೆ ಈ ಝೂಮ್ ಆಪ್ ನ ಮುಖಾಂತರವಾಗಿ ಕುಟುಂಬಗಳಲ್ಲಿ ಕುಳಿತುಕೊಂಡವರಾಗಿ ನೀನು ಮಾಡಿದ ಉಪಕಾರಗಳನ್ನು ನೆನಪು ಮಾಡಿ ಕರ್ತನೆ ನಿನಗೆ ಸ್ತುತಿ ಸ್ತೋತ್ರ ಕಾಣಿಕೆಗಳನ್ನು ಅರ್ಪಿಸ್ಲಿಕ್ಕೆ ಆಗುವಷ್ಟು ಮಟ್ಟಿಗೆ ಕರ್ತನೆ ಈ ದಿನಗಳಲ್ಲಿ ಮಾಡಿಕೊಟ್ಟಂತ ಎಲ್ಲ ವ್ಯವಸ್ಥೆಗಳಿಗಾಗಿ ಸ್ತುತಿ ಸ್ತೋತ್ರ ಕೊಂಡಾಟ ಸಲ್ಲಿಸ್ತೇವೆ ಸ್ವಾಮಿ. ಹೌದು ಸ್ವಾಮಿ, ನಿನ್ನ ರಾಜಾದಿ ರಾಜನು ಒಡೆಯರ ಒಡೆಯನು ಕರ್ತಾದಿ ಕರ್ತನು ನೀನಾಗಿರುವುದಕ್ಕಾಗಿ ಸ್ತೋತ್ರ ಕೊಂಡಾಟ ಸಲ್ಲಿಸ್ತೇವೆ ಸ್ವಾಮಿ. ಉನ್ನತೋನ್ನತದಲ್ಲಿ ವಾಸ ಮಾಡುವಂತ ದೇವರು ನೀನಾಗಿರುವುದಕ್ಕಾಗಿ ಸ್ತೋತ್ರ ಕೊಂಡಾಟ ಸಲ್ಲಿಸ್ತೇವೆ ಸ್ವಾಮಿ. ಇಸ್ರಾಯೇಲರ ಸ್ತೋತ್ರ ಸಿಂಹಾಸನ ರೂಢನ ನೀನಾಗಿರುವುದಕ್ಕಾಗಿ ಸ್ತೋತ್ರ ಕೊಂಡಾಟ ಸಲ್ಲಿಸ್ತೇವೆ ಸ್ವಾಮಿ. ಬೆಳಕನ್ನು ಹೊಸವಂತೆ ಹೊದ್ದುಕೊಂಡ ಆತನು ನೀನಾಗಿರುವುದಕ್ಕಾಗಿ ಸ್ತೋತ್ರ ಕೊಂಡಾಟ ಸಲ್ಲಿಸ್ತೇವಪ್ಪ ಸ್ವಾಮಿ. ಹೌದು ಸ್ವಾಮಿ, ನೀನು ಸರ್ವಜ್ಞಾನಿ ಸರ್ವವ್ಯಾಪಿ ಸರ್ವಶಕ್ತನಾದ ದೇವರು ನೀನಾಗಿರುವುದಕ್ಕಾಗಿ ಸ್ತೋತ್ರ ಕೊಂಡಾಟ ಸಲ್ಲಿಸ್ತೇವೆ ಸ್ವಾಮಿ. ನಿನ್ನ ಹೊರತು ಬೇರೆ ದೇವರುಗಳು ಇಲ್ಲದಿರುವುದಕ್ಕಾಗಿ ಸ್ತೋತ್ರ, ನಿನಗೆ ಸಮನಾದ ಮತ್ತೊಬ್ಬ ದೇವರು ಇಲ್ಲದೆ ಇರುವುದಕ್ಕಾಗಿ ಸ್ತೋತ್ರ ಕೊಂಡಾಟ ಸಲ್ಲಿಸ್ತೇವೆ ಸ್ವಾಮಿ. ಅಂತಹ ಮಹಾ ಮಹಿಮನಾದ ನೀನು ಸ್ವಾಮಿ ಕೇವಲ ಪಾಪಿಗಳು ಅಯೋಗ್ಯರು ಗಣನೆಗೆ ಬಾರದು ನಮ್ಮ ಕುರಿತು ಕರ್ತನೆ ಚಿಂತನೆ ಮಾಡೋದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ. ನಮ್ಮನ್ನ ಪ್ರೀತಿ ಮಾಡೋದಕ್ಕಾಗಿ ಸ್ತೋತ್ರ ಕೊಂಡಾಟ ಸಲ್ಲಿಸ್ತೇವೆ ಸ್ವಾಮಿ. ಹೌದು ಸ್ವಾಮಿ, ನಮ್ಮ ಕುರಿತು ನೋಡಿಕೊಳ್ಳುವ ಕರ್ತನೆ ನಮ್ಮ ನಿನ್ನ ಪ್ರೀತಿಗೆ ಕರ್ತನೆ ನಮ್ಮಲ್ಲಿ ಯಾವುದೇ ಯೋಗ್ಯತೆ ಇರಲಿಲ್ಲ ಕರ್ತನೆ, ಯಾವುದೇ ಅರ್ಹತೆ ಇರಲಿಲ್ಲ ಸ್ವಾಮಿ, ಯಾವುದೇ ಒಳ್ಳೆತನಗಳು ನಮ್ಮಲ್ಲಿ ಯಾರಲ್ಲೂ ಇರಲಿಲ್ಲ ಸ್ವಾಮಿ. ಆದಾಗ್ಯೂ ಕರ್ತನೆ ನಮ್ಮ ಮೇಲೆ ಕರ್ತನೆ ನಿಮ್ಮ ಪ್ರೀತಿ ಕರುಣೆ ಕೃಪೆಗಳು ಅಪಾರವಾಗಿ ಸೂಚಿಸಕ್ಕಾಗಿ ಸ್ತೋತ್ರ ಕೊಂಡಾಟ ಸಲ್ಲಿಸ್ತೇವೆ ಸ್ವಾಮಿ. ಪಾಪಿಯಾದ ನನ್ನನ್ನ ಕರ್ತನೆ ಆ ಒಂದು ಗುಂಡಿಯಿಂದ ಕರ್ತನೆ ಪಾಪದ ಕೆಸರಿಂದ ಕರ್ತನೆ ಮೇಲೆ ಸಲುವಾಗಿ ಕರ್ತನೆ ನಿನ್ನ ಎದೆಯಲ್ಲಿದ್ದಂತ ಏಕ ಕುಮಾರನನ್ನೇ ನಿನ್ನ ನಮಗಾಗಿ ಕೊಟ್ಟು ಬಿಟ್ಟಕ್ಕಾಗಿ ಸ್ತೋತ್ರ ಕೊಂಡಾಟ ಸಲ್ಲಿಸ್ತೇವೆ ಸ್ವಾಮಿ. ಆ ಮಗನ ಕುರಿತಾಗಿ ನಾವು ನೋಡುವ ಕರ್ತನೆ ಹೌದು ಸ್ವಾಮಿ, ತಂದೆಗೆ ಸರಿ ಸಮಾನದ ಪದವಿಯನ್ನು ಬಿಡಲು ಒಲ್ಲೆನಂತ ಎಣಿಸದೆ ಕರ್ತನೆ ನನಗಾಗಿ ದಾಸನ ರೂಪ ಧರಿಸಿಕೊಂಡು ಬಂದಕ್ಕಾಗಿ ಸ್ತೋತ್ರ ಕೊಂಡಾಟ ಸಲ್ಲಿಸ್ತೇವೆ. ತನ್ನನ್ನೇ ತಾನು ಬರೆದು ಮಾಡಿಕೊಂಡಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ. ತನ್ನನ್ನು ತಗ್ಗಿಸಿಕೊಂಡಕ್ಕಾಗಿ ಸ್ತೋತ್ರ ಕೊಂಡಾಟ ಸಲ್ಲಿಸ್ತೇವಪ್ಪ. ಹೌದು ಸ್ವಾಮಿ, ಪರಲೋಕದ ಆ ಒಂದು ವೈಭವವನ್ನೇ ಆ ಭಂಡಾರವನ್ನೇ ಕರ್ತನೆ ಖಾಲಿ ಮಾಡಿಕೊಂಡವನಾಗಿ ಕರ್ತನೆ ತಾನೇ ಸೃಷ್ಟಿ ಮಾಡಿದಂತ ಈ ಲೋಕದೊಳಗೆ ಕರ್ತನೆ ನರನಾಗಿ ಕರ್ತನೆ ಜನಿಸಿಕೊಂಡಕ್ಕಾಗಿ ಸ್ತೋತ್ರ ಕೊಂಡಾಟ ಸಲ್ಲಿಸ್ತೇವೆ. ಪರಿಶುದ್ಧವಾದ ಜೀವಿತಕ್ಕಾಗಿ ಸ್ತೋತ್ರ ಕೊಂಡಾಟ ಸಲ್ಲಿಸ್ತೇವೆ ಸ್ವಾಮಿ. ಆಗಿಯೂ ಕರ್ತನೆ ತಂದೆ ಚಿತ್ತವನ್ನು ನೆರವೇರಿಸುವ ಸಲುವಾಗಿ ಕರ್ತನೆ ನ್ಯಾಯವಾಗಿ ತೀರ್ಪು ಮಾಡುವ ಆತನಿಗೆ ಕರ್ತನೆ ತನ್ನನ್ನು ತಾನು ಒಪ್ಪಿಸಿಕೊಟ್ಟಕ್ಕಾಗಿ ಸ್ತೋತ್ರ ಕೊಂಡಾಟ ಸಲ್ಲಿಸ್ತೇವೆ ಸ್ವಾಮಿ. ಪಾಪ ಮಾಡಿದವರು ನಾವು ಸ್ವಾಮಿ, ದ್ರೋಹ ಮಾಡಿದವರು ನಾವು ಸ್ವಾಮಿ, ಶಿಕ್ಷೆಗೆ ಅರ್ಹರು ನಾವು, ಶಿಕ್ಷಾ ಪಾತ್ರರು ನಾವು ಸ್ವಾಮಿ. ಆದರೆ ಕರ್ತನೆ ನಮ್ಮ ಪಾಪಗಳಿಗೆ ಸರಿಯಾಗಿ ನಮ್ಮನ್ನ ಶಿಕ್ಷಿಸಲಿಲ್ಲ, ನಮ್ಮ ಅಪರಾಧಗಳಿಗೆ ತಕ್ಕ ಹಾಗೆ ನಮ್ಮನ್ನ ದಂಡಿಸಲಿಲ್ಲ ಕರ್ತನೆ. ಅದರ ಬದಲಾಗಿ ಕರ್ತನೆ ನಮ್ಮೆಲ್ಲಾ ಪಾಪ ಭಾರವನ್ನ ಕರ್ತನೆ ನೀನು ಅದನ್ನು ಹೊತ್ತುಕೊಂಡು ತೀರ್ಸಕ್ಕಾಗಿ ಸ್ತೋತ್ರ ಕೊಂಡು ಸಲ್ಲಿಸ್ತೇವೆ ಸ್ವಾಮಿ. ಸ್ವಾಮಿ, ನೀನು ಹೊತ್ತ ಹೊರೆಯು ನಮ್ಮ ಸಂಕಟವೇ ಆಗಿತ್ತಲ್ಲ ಸ್ವಾಮಿ, ಅದಕ್ಕಾಗಿ ಸ್ತೋತ್ರ ಕೊಂಡಾಟ ಸಲ್ಲಿಸ್ತೇವೆ ಸ್ವಾಮಿ. ಆ ದಿನ ಕರ್ತನೆ ನನಗಾಗಿ ಕರ್ತನೆ ನೀನು ಆ ಒಂದು ಭಾರವಾದ ಶಿಲ್ಪೆಯನ್ನು ಹೊತ್ತು ನಡೆದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ. ನನಗಾಗಿ ಕರ್ತನೆ ಆ ಪಂಚ ಗಾಯಗಳನ್ನು ಹೊಂದಿದ್ದಕ್ಕಾಗಿ ಸ್ತೋತ್ರ. ನನಗಾಗಿ ಕರ್ತನೆ ಆ ಮುಳ್ಳಿನ ಕಿರೀಟವನ್ನು ಧರಿಸಿಕೊಂಡಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ. ನನಗಾಗಿ ಆ 39 ಚಳಿ ಏಟುಗಳನ್ನು ತಿಂದಕ್ಕಾಗಿ ಸ್ತೋತ್ರ. ಆ ಮುಖಾಂತರವಾಗಿ ಬಂದಂತ ಬಾಸುಂಡೆಗಳಿಂದ ಕರ್ತನೆ ನನಗೆ ಗುಣವಾಗಿದ್ದಕ್ಕಾಗಿ ಸ್ತೋತ್ರ ಕೊಂಡಾಟ ಸಲ್ಲಿಸ್ತೇವೆ ಸ್ವಾಮಿ. ಆ ದಿನ ಕರ್ತನೆ 10,000 ಜನರಲ್ಲಿ ಧ್ವಜ ಪ್ರಯಾಣ ನೀನು ಕರ್ತನೆ ರೂಪಿಯಾಗಿ ಮಾಡಲ್ಪಟ್ಟಕ್ಕಾಗಿ ಸ್ತೋತ್ರ ಕೊಂಡಾಟ ಸಲ್ಲಿಸ್ತೇವೆ. ನೀನು ವ್ಯಾಧಿ ಪೀಡಿತನಾದೆಯಲ್ಲ ಸ್ವಾಮಿ, ಸಂಕಷ್ಟಕ್ಕೊಳಗಾದೆಯಲ್ಲ ಸ್ವಾಮಿ. ಜನರು ಕರ್ತನೆ ಮುಖವನ್ನು ಓರೆ ಮಾಡಿಕೊಂಡು ಹೋಗುವಷ್ಟು ಧಿಕ್ಕಾರಕ್ಕೊಳಗಾಗಿದ್ದಕ್ಕಾಗಿ ಸ್ತೋತ್ರ ಕೊಂಡಾಟ ಸಲ್ಲಿಸ್ತೇವೆ. ಇಷ್ಟೊಂದು ಅಪಮಾನವನ್ನ ನಿಂದನೆಯನ್ನ ನನಗಾಗಿ ಕರ್ತನೆ ಅದನ್ನು ಸಹಿಸಿಕೊಂಡಕ್ಕಾಗಿ ಸ್ತೋತ್ರ ಕೊಂಡಾಟ ಸಲ್ಲಿಸ್ತೇವೆ ಸ್ವಾಮಿ. ಹೌದು ಸ್ವಾಮಿ, ತಂದೆ ಚಿತ್ತವನ್ನು ನೆರವೇರಿಸುವ ಸಲುವಾಗಿ ಕರ್ತನೆ ನೀನು ಕರ್ತನೆ ಆ ಕಲ್ವಾರಿ
ರೀತಿ ಪೂಜೆಯಲ್ಲಿ ಅರ್ಪಿಸಿಕೊಂಡಕ್ಕಾಗಿ ಸ್ವರ ಕೊಂಡಾಟ ಸಲ್ಲಿಸ್ತೇವೆ ಸ್ವಾಮಿ. ಹೌದು ಸ್ವಾಮಿ, ನನಗಾಗಿ ನಾನು ನಿನ್ನ ದೇಹವನ್ನು ಸಮರ್ಪಿಸುವ ಮುಖಾಂತರವಾಗಿ ಕರ್ತನೆ, ನನ್ನನ್ನ ಕರ್ತನೆ ನಿರಾಪರಾಧಿಯಾಗಿಯೂ ನಿರ್ದೋಷಿಯಾಗಿಯೂ ಪರಿಶುದ್ಧರಾಗಿ ತಂದೆ ಮುಂದೆ ನಿಲ್ಲಿಸ್ತಾ ಇರೋದಕ್ಕಾಗಿ ಸ್ವರ ಕೊಂಡಾಟ ಸಲ್ಲಿಸ್ತೇವೆ ಸ್ವಾಮಿ. ವಾಕ್ಯವನ್ನು ನೋಡುವ ಕರ್ತನೆ, ರಕ್ತಧಾರೆ ಇಲ್ಲದೆ ಪಾಪ ಪರಿಹಾರವಿಲ್ಲ ಸ್ವಾಮಿ. ಆ ಶಾಸ್ತ್ರದ ಮಾತನ್ನು ನೆರವೇರಿಸುವ ಸಲುವಾಗಿ ಕರ್ತನೆ, ನಿಮ್ಮ ದೇಹದಲ್ಲಿದ್ದ ಸಂಪೂರ್ಣವಾದ ರಕ್ತವನ್ನು ನನಗಾಗಿ ಚೆಲ್ಲಿಬಿಟ್ಟಕ್ಕಾಗಿ ಸ್ವರ ಕೊಂಡಾಟ ಸಲ್ಲಿಸ್ತೇವೆ. ಆ ರಕ್ತದ ಮುಖಾಂತರ ಕರ್ತನೆ ನಮ್ಮನ್ನ ನೀತಿವಂತರನ್ನಾಗಿ ಮಾಡೋದಕ್ಕಾಗಿ ಸ್ತೋತ್ರ, ಪರಿಶುದ್ಧರನ್ನಾಗಿ ಮಾಡೋದಕ್ಕಾಗಿ ಸ್ವರ ಸಲ್ಲಿಸ್ತೇವೆ. ಮೊದಲು ದೂರವಾಗಿದ್ದ ನಮ್ಮನ್ನ ಸಮೀಪಸ್ಥರನ್ನಾಗಿ ಮಾಡೋದಕ್ಕಾಗಿ ಸ್ವರ ಕೊಂಡಾಟ ಸಲ್ಲಿಸ್ತೇವೆ ಸ್ವಾಮಿ. ಪೂರ್ವಕ್ಕೂ ಪಶ್ಚಿಮಕ್ಕೂ ಎಷ್ಟು ದೂರವೋ ಅಷ್ಟು ದೂರ ಇನ್ನು ಇಲ್ಲದಂತಾಗ ಮಾಡೋದಕ್ಕಾಗಿ ಸ್ವರ ಕೊಂಡಾಟ ಸಲ್ಲಿಸ್ತೇವೆ ಸ್ವಾಮಿ. ಅಷ್ಟು ಮಾತ್ರ ಕರ್ತನೆ, ಮೃತದಲ್ಲಿ ಸತ್ತು ಮುತ್ತಿಗೆ ಎದ್ದು ಬಂದಂತ ದೇವರೇ ನಿನಗೆ ಸ್ವರ ಕೊಂಡಾಟ ಸಲ್ಲಿಸ್ತೇವೆ. ಮರಣವನ್ನ ಜಯಿಸಿದಾತನು ನೀನು ಕರ್ತನೆ, ಸೈತಾನನ ಮೇಲೆ ಜಯವನ್ನು ತಂದಾತನು ನೀನು ಸ್ವಾಮಿ. ಈ ದಿನವೂ ತಂದೆ ಬಲಪಾರ್ಶ್ವದಲ್ಲಿ ಇದ್ದುಕೊಂಡು ನಾಯಕರ್ತನೆ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಮಾಡ್ತಾ ಇರುವುದಕ್ಕಾಗಿ ಸ್ವರ ಕೊಂಡಾಟ ಸಲ್ಲಿಸ್ತೇವೆ. ಹೌದು ಸ್ವಾಮಿ, ನಮ್ಮನ್ನ ಯಾರೂ ಕಲಿಸಲಾರಂತ ಆ ರಾಜ್ಯಕ್ಕೆ ಸೇರಿಸ್ತಾ ಇರುವುದಕ್ಕಾಗಿ ಸ್ವರ ಕೊಂಡಾಟ ಸಲ್ಲಿಸ್ತೇವೆ. ನಮ್ಮನ್ನು ಕತ್ತಲೆಯೊಳಗಿಂದ ಕರೆದು ಬೆಳಕಿನ ರಾಜ್ಯಕ್ಕೆ ಬಾಧ್ಯಸ್ಥರನ್ನಾಗಿ ಮಾಡೋದಕ್ಕಾಗಿ ಸ್ವರ ಕೊಂಡಾಟ ಸಲ್ಲಿಸ್ತೇವೆ. ಹೌದು ಸ್ವಾಮಿ, ಇನ್ನು ನಾವು ಪರದೇಶಿಸ್ತರಲ್ಲ ಸ್ವಾಮಿ, ನಮ್ಮನ್ನ ಪರಲೋಕ ಸಂಸ್ಥಾನದವರಾಗಿ ರಾಜವಂಶಸ್ಥರಾಗಿ ನಮ್ಮನ್ನ ಆಸೆ ತೆಗೆದುಕೊಂಡಕ್ಕಾಗಿ ಸ್ವರ ಕೊಂಡಾಟ ಸಲ್ಲಿಸ್ತೇವೆ. ನಮಗಾಗಿ ಸ್ಥಳವನ್ನ ಸಿದ್ಧ ಮಾಡ್ತಾ ಇರೋದಕ್ಕಾಗಿ ಸ್ತೋತ್ರ, ಬಿಡಾರಗಳನ್ನು ಸಿದ್ಧ ಮಾಡ್ತಾ ಇರೋದಕ್ಕಾಗಿ ಸ್ವರ ಸಲ್ಲಿಸ್ತೇವೆ. ನಮಗಾಗಿ ನೀನು ಮತ್ತೊಮ್ಮೆ ಬರುವಾತ ನಮ್ಮನ್ನ ಕರೆದೊಯ್ಯುವಾತನು ನೀನಾಗಿರೋದಕ್ಕಾಗಿ ಸ್ವರ ಕೊಂಡಾಟ ಸಲ್ಲಿಸ್ತೇವೆ ಸ್ವಾಮಿ. ಇಷ್ಟೊಂದು ಉಪಕಾರ ಮಾಡಿದಂತ ದೇವರೇ, ಇದಕ್ಕೆ ಬದಲಾಗಿ ನಾವೇನು ಕೊಡುವ ಕರ್ತನೆ, ನಮ್ಮ ಹೃದಯದ ಅಂತರಾಳದಿಂದ ಬರುವಂತ ಸ್ತುತಿ ಸ್ತೋತ್ರಗಳನ್ನ ಅರ್ಪಿಸಿ ನಿಮ್ಮೊಬ್ಬರನ್ನೇ ಆರಾಧಿಸ್ತೇವೆ ಜೀವುಳ್ಳ ತಂದೆಯೇ, ಆಮೆನ್. ಬ್ರದರ್ ಡ್ಯಾನಿಯಲ್ ಪ್ರಭುರಾಜ್. ಕೃಪಾ ಸಂಪೂರ್ಣ ಆಗಿರುವ ನಮ್ಮ ಸ್ವರ್ಗೀಯ ತಂದೆಯಾದ ದೇವರೇ, ಒಡೆಯ ರಕ್ಷಕ ಮತಾವರ್ತಿ ಮುಂಜಾನೆ ವೇಳೆ ನಿನ್ನ ಮಕ್ಕಳಾದಂತ ನಾವು ಹೀಗೆ ನಿನ್ನ ಪಾದ ಸನ್ನಿಧಿಗೆ ಬಂದಂತವರಾಗಿ ನಿನ್ನೆಲ್ಲ ಉಪಕಾರಗಳಿಗೆ ಸ್ತೋತ್ರವನ್ನು ಸಲ್ಲಿಸುವಂತ ಮತ್ತೊಂದು ಅವಕಾಶವನ್ನ ನಮ್ಮ ಜೀವಿತದಲ್ಲಿ ನೀನು ಕೊಟ್ಟೆಲ್ಲಪ್ಪ, ಅದಕ್ಕಾಗಿ ಸ್ತೋತ್ರ. ಹೌದು ಕರ್ತನೇ, ನಾವು ಉಳಿದಿರುವಂತದ್ದು ನಿನ್ನ ಕೃಪೆಯೇ. ಹೌದು ಕತೆ, ನಮ್ಮನ್ನು ಕಾಯಬತ್ತ ನೀನಾಗಿದ್ದಿ, ನಮ್ಮ ಬಗ್ಗೆ ಚಿಂತೆ ಮಾಡುವಂತ ದೇವರಾಗಿದ್ದಿ ಸ್ವಾಮಿ. ಹೌದು ಕತೆ, ನಮ್ಮ ಎಲ್ಲಾ ಜೀವಿತ ನಿನ್ನಂಗಲ್ಲಿ ಸುಂದರವಾಗಿ ಚಿಸ್ಕೊಂಡು ಅವನು ಪರಾಮರ್ಶೆ ನಡೆಸೋದಕ್ಕಾಗಿ ಸ್ತೋತ್ರ. ಹೌದು ಕತೆ, ಖಂಡಿತವಾಗಿ ಈ ದಿನಗಳಲ್ಲಿ ಲೋಕದ ಜನರು ಶಾಂತಿ ಸಮಾಧಾನವಿಲ್ಲದಂತ ಸ್ಥಿತಿಯಲ್ಲಿ ತಲ್ಲಣಗೊಂಡಂತವರಾಗಿ ತತ್ತರಗೊಂಡಂತವರಾಗಿ ಸ್ವಾಮಿ ಜೀವಿಸುವಾಗ ನಮ್ಮನಾದ ನಿನ್ನ ಶಾಂತಿ ಸಮಾಧಾನ ನಡೆಸುವುದಕ್ಕಾಗಿ ಸ್ತೋತ್ರ. ಯಾಕಂದ್ರೆ ಕರ್ತನೆ, ನಾವು ನಿನ್ನನ್ನು ಆರಿಸ್ತಾ ಇದ್ಕೊಳ್ಳಿಲ್ಲ ಕರ್ತನೆ, ನೀನು ನಮ್ಮನ್ನು ಆರಿಸಿಕೊಂಡು ಸ್ವಕೀಯ ಜನ ಸ್ವಕೀಯ ಪ್ರಜೆ ರಾಜವಂಶದ ಯಾಜಕರೆಂಬ ಕರೆದಿರೋದಕ್ಕಾಗಿ ಸ್ತೋತ್ರ. ಹೌದು ಕರ್ತನೆ, ಮಹಾಮಹಿಮಾದಂತ ದೇವರು, ಅಗಮ್ಯ ಬೆಳಕಿನಲ್ಲಿ ವಾಸ ಮಾಡುವಂತ ದೇವರು, ಸರ್ವ ಸೃಷ್ಟಿಯಿಂದ ಸ್ತುತಿ ಸ್ತೋತ್ರಗಳನ್ನು ಹೊಂದತಕ್ಕಂತ ದೇವರು, ಸರ್ವ ಸೃಷ್ಟಿಯನ್ನ ನಿಯಂತ್ರಣ ಇಟ್ಕೊಂಡು ನಡೆಸುವಂತ ದೇವರು, ಪಾಪಿಯಾದಂತ ನಮ್ಮನ್ನು ನಿನ್ನ ಆರಿಸ್ಕೊಂಡೆಲ್ಲಪ್ಪ, ಅದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸ್ತೇವೆ. ಹೌದು ಕರ್ತನೆ, ನೀನು ಆರಿಸಿಕೊಳ್ಳುವ ರೀತಿಯಲ್ಲಿ ನಮ್ಮ ಸ್ಥಿತಿಗತಿಗಳಾಗಲಿ ಯಾವುದು ಇರಲಿಲ್ಲ ಕರ್ತನೆ. ಮೇಪಭೂಷಿತ ಹೇಳು ಸತ್ತನಾಗಿ ಸಮಾನರಾದಂತ ನಮ್ಮನ್ನ ನೀನು ಆರಿಸ್ಕೊಂಡೆಲ್ಲಪ್ಪ, ಅದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸ್ತೇವೆ. ಹೌದು ಕರ್ತನೆ, ನಿನ್ನ ಪುತ್ರ ವಾತ್ಸಲ್ಯವನ್ನು ನೀನು ಕೊಟ್ಟದಕ್ಕಾಗಿ ಸ್ತೋತ್ರ. ಹೌದು ಕರ್ತನೆ, ನಮ್ಮನ ಲೋಕದಿಂದ ನೀವು ಲೋಕದವರೆಲ್ಲ ಎಂಬುದಾಗಿ ನೀನು ಪ್ರತ್ಯೇಕಿಸಿ ನಮ್ಮನ್ನ ನಿನ್ನ ನೀತಿಯ ಮಾರ್ಗದಲ್ಲಿ ನಾವು ನಡೆಸಿರುವುದಕ್ಕಾಗಿ ಸ್ತೋತ್ರ. ಯಾತಕ್ಕಾಗಿ ನಮ್ಮ ಮೇಲೆ ಇಷ್ಟು ಪ್ರೀತಿಯನ್ನು ಇಟ್ಟಿದೆ, ಯಾತಕ್ಕಾಗಿ ನಮ್ಮ ಮೇಲೆ ಇಷ್ಟು ಕರುಣೆಯನ್ನು ತೋರಿಸಿದೆ ಎಂಬುದನ್ನು ನೋಡೋ ಖಂಡಿತವಾಗಿ ಸ್ವಾಮಿ, ನಿನ್ನ ಪ್ರೀತಿಯ ಆಳ ನಮ್ಗೆ ಗೊತ್ತಿಲ್ಲ ಸ್ವಾಮಿ. ನೀನು ನಮ್ಮನ್ನು ಆರಿಸ್ತಾ ಇದ್ಕೊಂಡೆ, ನಮ್ಮ ಪಾಪಗಳ ತಕ್ಕಂತೆ ನಮ್ಮನ್ನು ಶಿಕ್ಷಿಸಲಿಲ್ಲ, ನಮ್ಮ ಅಪರಾಧಗಳ ತಕ್ಕಂತೆ ನಮ್ಮನ್ನು ಶಿಕ್ಷಿಸಲಿಲ್ಲ ಸ್ವಾಮಿ. ನಮ್ಮ ಮೇಲೆ ನೀ ಎತ್ತಿದಂತ ಧ್ವಜ ಅದು ಪ್ರೀತಿಯ ಧ್ವಜವಾಗಿದ್ದಲ್ಲಪ್ಪ ಕರ್ತನೆ. ಹೌದು ಕರ್ತನೆ, ಅದಕ್ಕಾಗಿ ನಾವು ನಿನ್ನ ಸ್ತೋತ್ರವನ್ನು ಸಲ್ಲಿಸುವಂತವರಾಗಿದ್ದೇವೆ ಕರ್ತನೆ. ಹೌದು ಕರ್ತನೆ, ಎಲೆ ಕಷ್ಟಪಡೆ ಹೊರೆ ಹೊತ್ತವರೇ ನೀವೆಲ್ಲ ನನ್ನ ಬಳಿಗೆ ಬನ್ರಿ ಎಂಬುದಾಗಿ ಹೇಳಿದಂತ ದೇವರೇ, ನಮ್ಮ ಪಾಪದ ಭಾರವನ್ನು ನಿವಾರಣೆ ಮಾಡೋದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸ್ತೇವೆ. ಹೌದು ಕರ್ತನೆ, ಕ್ರಿಸ್ತ ಯೇಸುವಿನಲ್ಲಿರುವವರೆಗೆ ಇನ್ನು ಮುಂದೆ ಅಪರಾಧ ಇಲ್ಲವಿಲ್ಲ ಎಂಬುದಾಗಿ ನೀನು ನಮ್ಮ ಪಾಪ ಅಪರಾಧಗಳನ್ನ ನೀನು ನಿವಾರಣೆ ಮಾಡೋದಕ್ಕಾಗಿ ನಾವು ನೀನು ಸ್ತೋತ್ರವನ್ನು ಸಲ್ಲಿಸ್ತೇವೆ ಕರ್ತನೆ. ಹೌದು ಕರ್ತನೆ, ನೀನು ವಾಕ್ಯ ಹೇಳುವಾಗ ಶ್ವಾಸವಿರುವುದೆಲ್ಲವೂ ನನ್ನನ್ನು ಆರಾಧನೆ ಮಾಡಲಿ ಎಂಬುದಾಗಿ. ಹೌದು ಕರ್ತನೆ, ಶ್ವಾಸ ಸಹಿತರಾದಂತ ನಾವುಗಳು, ಸುಜ್ಞಾನ ಉಳ್ಳಂತವ್ರು ನಾವುಗಳು, ನಿನ್ನಿಂದ ಉಪಕಾರ ಪಡೆದಂತವ್ರು ನಾವು ಸ್ವಾಮಿ, ನಾವು ನಿನ್ನ ಆರಾಧಿಸ್ತೇವೆ, ಕೊಂಡಾಡುತ್ತೇವೆ. ಈ ಲೋಕದಲ್ಲಿ ಸ್ತುತಿ ಸ್ತೋತ್ರಗಳು ಹೊಂದಲು ಯೋಗ್ಯನೇ ಎಂಬುದಾಗಿ ನೋಡುವಾಗ ನೀನಲ್ಲದೆ ಮತ್ತೆ ಯಾರು ಕರ್ತನೆ, ಈ ದಿವ್ಯವಾದ ಪ್ರೀತಿಗೆ ಬದಲೇನು ಕೊಡೋಣ ಸ್ವಾಮಿ. ಖಂಡಿತವಾಗಿ ನನ್ನಿಂದ ನಮ್ಮಿಂದ ನೀನು ಏನು ಕೇಳುವುದಿಲ್ಲ ಸ್ವಾಮಿ, ಯಾಕಂದ್ರೆ ಲೋಕವು ಅದರ ಸಮಸ್ತ ನಿಂದೆ ಕರ್ತನೆ. ಹೌದು ಕರ್ತನೆ, ಹೋದ ಹೋರಿಗಳ ಯಜ್ಞದಲ್ಲಿ ನಿನಗೆ ಇಷ್ಟವಿಲ್ಲ ಸ್ವಾಮಿ. ನಿನ್ನ ವಾಕ್ಯ ಹೇಳುವ ಹಾಗೆ ನನಗೆ ಆ ರೀತಿಯಾಗಿ ಪ್ರಾಣಿಗಳ ರಕ್ತದಲ್ಲಿ ಆಸಕ್ತಿ ಇರುವುದಾದ್ರೆ ಲೋಕದಲ್ಲಿರುವುದೆಲ್ಲವೂ ನನ್ನದೇ ಅಲ್ಲವೋ ಎಂಬ ನಿನ್ನ ವಾಕ್ಯ ಹೇಳ್ತದಲ್ಲ ಕರ್ತನೆ. ನಿನಗೆ ಸ್ವಾಮಿ ತಗ್ಗಿದ ಹೃದಯ ನಿನಗೆ ಇಷ್ಟವಾದಂತ ಯಜ್ಞ ಸ್ವಾಮಿ. ಹೌದು ಕರ್ತನೆ, ಅದಕ್ಕಾಗಿ ನೀನು ಮಾಡುವಂತ ಕಾರ್ಯಗಳನ್ನು ನಾವು ನೆನೆಸುವಂತವರಾಗಿದ್ದೇವೆ ಸ್ವಾಮಿ. ಹೌದು ಕರ್ತನೆ, ಆದಿ ತಂದೆ ನಿಷ್ಕರ್ಷ ಮಾಡದ ಹಾಗೆ
ಹಾಗೆ ಸ್ವಾಮಿ ಈ ಲೋಕಕ್ಕೆ ನೀನು 2000 ವರ್ಷಗಳ ತಗ್ಗಿನಲ್ಲಿ ಬಂದದಕ್ಕಾಗಿ ಸ್ತೋತ್ರ. ನಿನ್ನ ಮಹಿಮಾ ಪದವಿಯನ್ನು ನೀನು ಬಿಟ್ಟದಕ್ಕಾಗಿ ಸ್ತೋತ್ರ. ಮನುಷ್ಯಾವತಾರ ತಾಳದಕ್ಕಾಗಿ ಸ್ತೋತ್ರ. ತಂದೆಯಾದಂತ ದೇವರಿಗೆ ಒಂದು ದೇಹವನ್ನು ಸಿದ್ಧಪಡಿಸಿಕೊಟ್ಟದಕ್ಕಾಗಿ ಸ್ತೋತ್ರ. ಹೌದು ಕರ್ತನೇ, ಅದು ನೀನು ಹೇಳಿದಂತ ಮಾತು, ಕೆಟ್ಟವರಿಗೆ ಹುಡುಕಿ ರಕ್ಷಿಸೋದಕ್ಕಾಗಿ ಯಾರಿಗೆ ವೈದ್ಯನ ಅವಶ್ಯಕತೆ ಇದೆಯೋ ಅವರಿಗಾಗಿ ನಾನು ಬಂದಿದ್ದೇನೆ ಎಂಬುದಾಗಿ ಆ ದಿನದಲ್ಲಿ ಸಮಾಜದಲ್ಲಿದ್ದಂತ ಸ್ವಾಮಿ, ಯಾವಾಗ ಗಣನೆಗೆ ಬಾರದಂತ ಅನೇಕರನ್ನು ಸ್ವಾಮಿ ಮೀನು ಹಿಡಿಯೋರನ್ನ, ಹೌದು ಕರ್ತನೇ, ಆ ಒಂದು ಕೀಳು ವರ್ಗದವರು ಇರತಕ್ಕಂಥವ್ರನ್ನ ಕರೆದು ಸ್ವಾಮಿ ಅವರ ಮೂಲಕ ನೀನು ಅಗಾಧವಾದಂತಹ ಸೇವೆಯನ್ನು ಮಾಡಿ ಲೋಕಕ್ಕೆಲ್ಲಾ ಲಕ್ಷಣ ವಾರ್ತೆಯನ್ನು ತಿಳಿಸ್ಕೊಟ್ಟದಕ್ಕಾಗಿ ನಾವು ನೀವು ಸ್ತೋತ್ರವನ್ನು ಸಲ್ಲಿಸ್ತೇವೆ. ಹೌದು ಕರ್ತನೇ, ನೀನು ವಾಕ್ಯ ನೋಡುವ ಹಾಗೆ ನನ್ನನ್ನು ನೆನೆಸ್ಕೊಳ್ಳೋದಕ್ಕಾಗಿ ಹೀಗೆ ಮಾಡ್ರಿ ಎಂಬುದಾಗಿ ನಾವು ನಿನ್ನ ನೆನೆಸ್ಕೊಳ್ಬೇಕು ಕರ್ತನೆ. ನಾವು ಏನನ್ನ ನೆನೆಸ್ಕೊಳ್ತೀವಿ ಎಂಬುದಾಗಿ ನೋಡುವಾಗ ಕರ್ತನೆ, ಅಂದು ಕಲ್ವಾರಿ ಕ್ರೂಜಲ್ಲಿ ನೀನು ಮಾಡದಂತಹ ಆ ಒಂದು ತ್ಯಾಗ ಬಲಿಗಳನ್ನು ನೆನೆಸ್ಕೊಂಡವರಾಗಿದ್ದೇವೆ ಕರ್ತನೆ. ನಿನ್ನ ಜೀವಿತವನ್ನು ನಾವು ನೆನೆಸ್ಕೊಳ್ತೇವೆ ಸ್ವಾಮಿ. ಹೌದು ಕರ್ತನೆ, 33.5 ವರ್ಷಗಳ ಕಾಲ ಈ ಲೋಕದಲ್ಲಿದ್ದ ಕರ್ತನೆ, ನೀನು ಯಾವ ವಿಧವಂತ ಪಾಪವನ್ನು ಮಾಡ್ಲಿಲ್ವಲ್ಲಪ್ಪ. ಪಾಪರಹಿತವಾದಂತಹ ಜೀವಿತಕ್ಕಾಗಿ ನಾವು ಸ್ತೋತ್ರವನ್ನು ಸಲ್ಲಿಸ್ತೇವೆ. ನೀನು ಹೇಳಿದಂತ ನಾನು ಲೋಕವನ್ನು ಜಯಿಸಿದ್ದೇನೆ, ಲೋಕವನ್ನು ಜಯಿಸ್ತಕ್ಕಂಥ ಶಕ್ತಿಯನ್ನು ಕೊಡ್ತೀನಿ ಹೇಳಿದಂತ ದೇವರೇ, ಈ ದಿನದಲ್ಲಿ ಸ್ವಾಮಿ ನಿನ್ನ ಶಕ್ತಿ ನಮಗೆ ಬಲವಾದಕ್ಕಾಗಿ ಸ್ತೋತ್ರ. ನಿನ್ನ ಆತ್ಮ ಮೂಲಕ ನಮ್ಮನ್ನು ನಡೆಸ್ತಿರೋದಕ್ಕಾಗಿ ಸ್ತೋತ್ರ. ಹೌದು ಕರ್ತನೆ, ಕ್ರೂಜಿಯ ದೃಶ್ಯವನ್ನು ನೋಡುವಾಗ ಹೌದು ಕರ್ತನೆ, ಅದನ್ನು ಎಲ್ಲವನ್ನು ಮೌನವಾಗಿ ತಡ್ಕೊಂಡ ಕರ್ತನೆ, ಅಂದೆ ತಂದೆಯಾದಂತ ದೇವರನ್ನು ಹೇಳಿದಂತ ನನ್ನ ದೇವರು ಯಾಕೆ ನನ್ನನ್ನು ಕೈ ಬಿಟ್ಟಿದೆ ಎಂಬುದಾಗಿ ಕೇಳುವ ಕರ್ತನೆ, ತಂದೆಯಾದಂತ ದೇವರು ನಿನ್ನ ಕೈಯನ್ನು ಬಲಪಡಿಸಲಿಲ್ಲ ಸ್ವಾಮಿ. ಹೌದು ಕರ್ತನೆ, ಆತ ನಮ್ಮ ಕೈಗಳನ್ನ ಬಲಪಡಿಸುವುದಕ್ಕಾಗಿ ಹೌದು ಕರ್ತನೆ ನಮಗಾಗಿ ನೀನು ಆ ಕಾರ್ಯವನ್ನು ಮಾಡಬೇಕು ತಂದೆಯ ದೇವರನ್ನು ಮೌನವಾಗಿದ್ದೇನೆ ಕರ್ತನೆ. ಹಾಗೆ ನೀನು ಮೌನವಾಗಿ ಎಲ್ಲವನ್ನು ಸಹಿಸಿಕೊಂಡೆ ಸ್ವಾಮಿ. ಹೌದು ಕರ್ತನೆ, ನಮ್ಮ ಮತ್ತು ತಂದೆ ನಡುವಿದ್ದಂತಹ ಪಾಪ ಅಂತಕ್ಕಂಥ ಪರದೆಯನ್ನು ಸ್ವಾಮಿ ಹೌದು ಕರ್ತನೆ ನೀನು ಅದು ಈ ಭಾಗವಾಗಿ ಮಾಡೋದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸ್ತೇವೆ. ಆ ಮೂಲಕ ಸ್ವಾಮಿ ನಿನ್ನ ಸಂಸರ್ಗಕ್ಕೆಂಬುದು ಅಪಾತಂದೆ ಹೋಗೋ ಬಾಧ್ಯ ಕೊಟ್ಟದಕ್ಕಾಗಿ ನಾವು ನಿನ್ನ ಸ್ತೋತ್ರವನ್ನು ಸಲ್ಲಿಸುವಂತವರಾಗಿದ್ದೇವೆ ಕರ್ತನೆ. ನೀನು 3ನೇ ದಿನದಲ್ಲಿ ಮೃತ್ಯುಂಜಯನ ಗೆದ್ದದಕ್ಕಾಗಿ ಸ್ತೋತ್ರ. ಹೌದು ಕರ್ತನೆ, ತಂದೆ ಬಲಪಾಸಿಯಿಂದ ಕುಳಿತುಕೊಂಡು ನಮಗಾಗಿ ನೀನು ಭಿನ್ನಯಿಸುವುದಕ್ಕಾಗಿ ನಾವು ನಿನ್ನ ಸ್ತೋತ್ರವನ್ನು ಸಲ್ಲಿಸುವಂತವರಾಗಿದ್ದೇವೆ ಕರ್ತನೆ. ಹಾಗೆ ನಾವು ಸಲ್ಲಿಸ್ತಕ್ಕಂತಹ ಆ ಸ್ತೋತ್ರ ಬಲಿಗಳನ್ನು ಸ್ವಾಮಿ ತಂದೆಗೆ ಅರ್ಪಿಸದಕ್ಕಾಗಿ ನಾವು ಸ್ತೋತ್ರವನ್ನು ಸಲ್ಲಿಸುವಂತವರಾಗಿದ್ದೇವೆ ಕರ್ತನೆ. ಹೌದು ಕರ್ತನೆ, ನೀನು ಆದಷ್ಟು ಬೇಗನೆ ಬರುವಂತ ದೇವರಾಗಿದೆ ಕರ್ತನೆ. ಹೌದು ಕರ್ತನೆ, ನೀನು ಬೇಗ ಬರುವುದಾದ ಖಂಡಿತವಾಗಿ ವಿಶ್ವಾಸಿಗಳಲ್ಲಿ ಎಷ್ಟೋ ಸಂತೋಷ ಸ್ವಾಮಿ. ಯಾಕಂದ್ರೆ ಈ ಲೋಕದ ಜಂಜಾಟ ಎಲ್ಲವೂ ಲಯವಾಗಿ ನಿನ್ನೊಟ್ಟಿಗೆ ಹೌದು ಕರ್ತನೆ ನಿನ್ನ ಒಂದು ಸಂಸರ್ಗದಲ್ಲಿ ಶಾಂತಿ ಸಮಾಧಾನದಿಂದ ನಾವು ಜೀವಿಸುವಂತವರಾಗಿರ್ತೇವಲ್ಲಪ್ಪ. ಅದಕ್ಕಾಗಿ ನಾವು ಸ್ತೋತ್ರವನ್ನು ಸಾಧಿಸ್ತೇವೆ ಕರ್ತನೆ. ಹೌದು ಕರ್ತನೆ, ನೀನು ಮಾಡದಂತೆಲ್ಲ ಪುನಃ ಸ್ಮರಿಸ್ತಾ ನಮ್ಮ ಹೃದಯಾಂತರ ಸಿದ್ಧಪಡಿಸಿ ಸ್ತೋತ್ರ ಬಲಿಗಳನ್ನ ನಮ್ಮ ಕಾರ್ಯಕರ್ತನ ಮೋಚ ಕ್ರಿಸ್ತ ಯೇಸು ಮೂಲಕ ತಂದೆ ಆದ ಅರ್ಪಿಸಿ ನಿನ್ನೊಬ್ಬನೇ ಆರಾಧಿಸ್ತೇವೆ ಜೀವಳ ನಮ್ಮ ತಂದೆ. ಸ್ತೋತ್ರಗೋಣ. ಮಹಾಪರಿಶುದ್ಧನಾಗಿರೋ ಹೆಸರಿಗೆ ತಂದೆ ಆದ ದೇವರೇ, ನಿಮ್ಮ ನಾಮಕ್ಕೆ ಪ್ರಥಮತಃ ಸ್ತೋತ್ರ ಕೊಂಡಾಟಗಳನ್ನು ಸಲ್ಲಿಸ್ತೇನಪ್ಪ. ಇನ್ನೊಂದು ವಾರದ ಮೊದಲನೇ ದಿವಸ ಕರ್ತನೆ, ನೀವು ಮೃತ್ಯುಂಜಯನಾಗಿ ಎದ್ದು ಬಂದ ದಿವಸ ನಾವು ಹೀಗೆ ಕರ್ತನೆ ಸಭೆಯಾಗಿ ಕರ್ತನೆ ಕೂಡಿಕೊಂಡವರಾಗಿ ನಿಮ್ಮನ್ನು ನೆನೆಸಿಕೊಳ್ಳುವ ಹಾಗೆ, ನಿಮ್ಮನ್ನು ಸ್ಮರಿಸುವ ಹಾಗೆ, ನಿಮ್ಮ ಪ್ರೀತಿಯನ್ನು ಕರ್ತನೆ ಕೊಂಡಾಡುವ ಹಾಗೆ ಇನ್ನೊಂದು ಅವಕಾಶ ನಮ್ಗೆ ಕೊಟ್ಟದಕ್ಕಾಗಿ ಸ್ತೋತ್ರ ಕೊಂಡಾಟಗಳನ್ನು ಸಲ್ಲಿಸ್ತೇನಪ್ಪ. ಹೌದು ಕರ್ತನೆ, ನೀವು ಮಾಡಿದ ಉಪಕಾರಗಳು ಕರ್ತನೆ ಅಗಮ್ಯ. ಹೌದಪ್ಪ, ನೀವು ನಮ್ಮನ್ನು ಪ್ರೀತಿಸಿದ ಶಾಶ್ವತ ಪ್ರೇಮದಿಂದಲೇ, ಅದಕ್ಕಾಗಿ ಸ್ತೋತ್ರ ಕೊಂಡಾಟಗಳನ್ನು ಸಲ್ಲಿಸ್ತೇನಪ್ಪ. ಪಾಪಿಗಳು, ಸತ್ತವರಾಗಿದ್ದವರು ಕರ್ತನೆ, ಹೌದು ಕುಷ್ಠರೋಗಿಗಳು, ಯಾವುದ ಗಣಗೆ ಬಾರದವರು ಕರ್ತನೆ, ನಿಮ್ಮಿಂದ ದೂರ ಹೊರಟು ಹೋದವರು, ಸೈತಾನನ ಕಾರ್ಯಗಳಲ್ಲಿ ಕರ್ತನೆ ಆನಂದಿಸಿದ್ದವರಾದ ನಮ್ಮನ್ನು ಕರ್ತನೆ ನೀವು ಪ್ರೀತಿಸಿದಕ್ಕಾಗಿ ಸ್ತೋತ್ರ ಕೊಂಡಾಟಗಳನ್ನು ಸಲ್ಲಿಸ್ತೇನೆ ಕರ್ತನೆ. ಹೌದು ಕರ್ತನೆ, ನೀವು ಮೊದಲು ನಮ್ಮನ್ನು ಪ್ರೀತಿಸ್ತೀರಾ, ಅದಕ್ಕಾಗಿ ಸ್ತೋತ್ರ ಕೊಂಡಾಟಗಳನ್ನು ಸಲ್ಲಿಸ್ತೇನೆ ಕರ್ತನೆ. ಹೌದು ಕರ್ತನೆ, ನೀವು ಅದು ಬರೀ ಬಾಯಿ ಮಾತಿನ ಪ್ರೀತಿ ಆಗಿರ್ಲಿಲ್ಲ, ಅದಕ್ಕಾಗಿ ನಿಮ್ಮ ನಾಮಕ್ಕೆ ಸ್ತೋತ್ರ ಕೊಂಡಾಟಗಳನ್ನು ಸಲ್ಲಿಸ್ತೇನೆ ಕರ್ತನೆ. ಹೌದು ಕರ್ತನೆ, ನಿಮ್ಮ ಸ್ವಂತ ಮಗನನ್ನು ಕರ್ತನೆ ಒಂದು ದೇಹವನ್ನು ಸಿದ್ಧಪಡಿಸಿ ಈ ಲೋಕಕ್ಕೆ ಆತನನ್ನು ಕಲಿಸಿದಕ್ಕಾಗಿ ಸ್ತೋತ್ರ ಕೊಂಡಾಟಗಳನ್ನು ಸಲ್ಲಿಸ್ತೇನೆ ಕರ್ತನೆ. ಆತನನ್ನು ಯಜ್ಞವಾಗಿ ಅರ್ಪಿಸಿದಕ್ಕಾಗಿ ಸ್ತೋತ್ರ ಕೊಂಡಾಟಗಳನ್ನು ಸಲ್ಲಿಸ್ತೇನೆ ಕರ್ತನೆ. ಹೌದು ಕರ್ತನೆ, ಆತನು ಪಾಪವಿಲ್ಲದವನು ಕರ್ತನೆ, ಪರಿಶುದ್ಧನು, ಆದರೂ ಕರ್ತನೆ ಪಾಪಿಯಾಗಿ ಮಾಡಲ್ಪಟ್ಟನು, ಅದಕ್ಕಾಗಿ ಸ್ತೋತ್ರ ಕೊಂಡಾಟಗಳನ್ನು ಸಲ್ಲಿಸ್ತೇನೆ ಕರ್ತನೆ. ಹೌದು ಕರ್ತನೆ, ಆತನು ಕರ್ತನೆ ಈ ಲೋಕದಲ್ಲಿ ಇದ್ದ ಕರ್ತನೆ ಅನೇಕ ಕಾರ್ಯಗಳನ್ನು ಮಾಡಿದನು ಕರ್ತನೆ, ಅದಕ್ಕಾಗಿ ಸ್ತೋತ್ರ ಕೊಂಡಾಟಗಳನ್ನು ಸಲ್ಲಿಸ್ತೇನಪ್ಪ. ಆ ಒಂದು ಮಹಾ ಕಾರ್ಯ ಕರ್ತನೆ, ಹೌದು ಆ ಕಲ್ವಾರಿ ಕ್ರೂಜಿಯ ಮರಣ, ಹೌದು ಕರ್ತನೆ, ಅದಕ್ಕಾಗಿ ನಿಮ್ಮ ನಾಮಕ್ಕೆ ಸ್ತೋತ್ರ ಕೊಂಡಾಟಗಳನ್ನು ಸಲ್ಲಿಸ್ತೇನಪ್ಪ. ಹೌದು ಕರ್ತನೆ, ಯಜ್ಞದ ಕುರಿಯಾಗಿ ಕರ್ತನೆ ಆತನು ಮಾರ್ಪಟ್ಟನು, ಅದಕ್ಕಾಗಿ ಸ್ತೋತ್ರ ಕೊಂಡಾಟಗಳನ್ನು ಸಲ್ಲಿಸ್ತೇನೆ ಕರ್ತನೆ. ಆ ಒಂದು ಕಲ್ವಾರಿ ಕ್ರೂಜಿಯ ಮರಣವಷ್ಟು ಹೊಂದುವಷ್ಟು ಕರ್ತನೆ, ಹೌದು ಆತನು ತನ್ನನ್ನು ತಗ್ಗಿಸಿಕೊಂಡು ಅದಕ್ಕಾಗಿ ಸ್ತೋತ್ರ ಕೊಂಡಾಟಗಳನ್ನು ಸಲ್ಲಿಸ್ತೇನೆ ಕರ್ತನೆ. ಹೌದು ಕರ್ತನೆ, ಎಂತ ಉಪಕಾರಗಳನ್ನು ನಮಗೋಸ್ಕರ ಮಾಡೋದಕ್ಕಾಗಿ ನಿಮ್ಮ ನಾಮಕ್ಕೆ ಕೊಂಡಾಟಗಳನ್ನು ಸಲ್ಲಿಸ್ತೇನೆ ಕರ್ತನೆ. ಹೌದು ಕರ್ತನೆ, ಇದಕ್ಕೆ ಬದಲಾಗಿ ನಾವು ಏನು ಕೊಡೋಣ ಕರ್ತನೆ, ನಾವು ಏನು ಕೊಡಲು ಶಕ್ತರಲ್ಲಪ್ಪ. ಯಾಕಂದ್ರೆ ಸರ್ವವನ್ನು ಸೃಷ್ಟಿಸೋನು ನೀನೇ ಕರ್ತನೆ, ಸರ್ವವನ್ನು ಉಂಟು ಮಾಡಿದವನು, ಸರ್ವಕ್ಕೂ ಒಡೆಯನು ನೀವೇ ಆಗಿದ್ದೀರಲ್ಲಪ್ಪ. ಹೌದು ಕರ್ತನೆ, ನಾವು ಈ ಸಮಯದಲ್ಲಿ ಕರ್ತನೆ ಹೀಗೆ ಸಭೆಯಾಗಿ ವೈಯಕ್ತಿಕವಾಗಿ ಕರ್ತನೆ ನಿಮಗೋಸ್ಕರ ಕರ್ತನೆ ನಿಮ್ಮ
ಆ ಪ್ರೀತಿಗೋಸ್ಕರ ಕರ್ತನೆ, ನಿಮ್ಮ ಮಗನು ಮಾಡಿದ ಆ ಕಾರ್ಯಕ್ಕೋಸ್ಕರ ಕರ್ತನೆ, ಹೌದು ಸ್ತೋತ್ರದ ಕೊಂಡಾಟಗಳನ್ನು ಈ ತೊದಲು ತುಟಿಗಳಿಂದ ನಿಮ್ಗೆ ಸಲ್ಲಿಸ್ತೇನೆ ಕರ್ತನೆ. ಹೌದು ಕರ್ತನೆ, ಯಾಕಂದ್ರೆ ನೀವು ಅದನ್ನೇ ಕರ್ತನೆ ಅಪೇಕ್ಷಿಸುವವರಾಗಿದ್ದೀರಲ್ಲಪ್ಪ. ಹೌದು ಕರ್ತನೆ, ಈ ಶಿಲುಬೆಯ ಚಿತ್ರಣವನ್ನು ನೆನಪು ಮಾಡ್ತೇನೆ ಕರ್ತನೆ. ಹೌದಪ್ಪ, ನಿಮ್ಮ ದೇಹದಿಂದ ಸುರಿದ ರಕ್ತ, ಹೌದು ಕರ್ತನೆ, ಜಜ್ಜಲ್ಪಟ್ಟ ಆ ದೇಹ, ಅದನ್ನೆಲ್ಲ ನೆನಪು ಮಾಡುವ ಕರ್ತನೆ, ಆ ತಂದೆಯಾದ ದೇವರು ನಮ್ಮ ಮೇಲೆ ಇಟ್ಟ ಪ್ರೀತಿ, ಹೌದು ಕರ್ತನೆ, ಆತನ ಒಂದು ಮುದ್ದು ಮಗನ ಮುಖಾಂತರ ಕರ್ತನೆ ನಮ್ಮ ಮೇಲೆ ಅದು ಸುರಿಸಿದಕ್ಕಾಗಿ ಸ್ತೋತ್ರ ಕೊಂಡಾಟಗಳನ್ನು ಸಲ್ಲಿಸ್ತೇನೆ ಕರ್ತನೆ. ಹೌದು ಕರ್ತನೆ, ಆ ಸಮಯದಲ್ಲಿ ಆ ಮಗನು ಕರ್ತನೆ ಕೂಗುತ್ತಾ ಬಂದನಪ್ಪ, ನನ್ನ ದೇವರೇ ಯಾಕೆ ನನ್ನ ಕೈ ಬಿಟ್ಟಿದ್ದೀರಾ? ಹೌದಪ್ಪ ತಂದೆಯಾದ ದೇವರಾದ ನೀವು ಕರ್ತನೆ ಆ ಕೈಯನ್ನು, ನಮ್ಮ ಕೈಯನ್ನು ಹಿಡಿದಕ್ಕಾಗಿ ನಿಮ್ಮ ನಾಮಕ್ಕೆ ಸ್ತೋತ್ರ ಕೊಂಡಾಟಗಳನ್ನು ಸಲ್ಲಿಸ್ತೇನೆ ಕರ್ತನೆ. ಹೌದು ಕರ್ತನೆ, ಆ ಒಂದು ಶಿಲುಬೆಯ ಚಿತ್ರಣ, ಹೌದಪ್ಪ, ಎಷ್ಟು ಬಹು ಘೋರವಾದ ಚಿತ್ರಣ ಅಪ್ಪ, ಅದಕ್ಕಾಗಿ ಸ್ತೋತ್ರ ಕೊಂಡಾಟಗಳನ್ನು ಸಲ್ಲಿಸ್ತೇನಪ್ಪ. ಆದ್ರೆ ಈ ಸಮಯದಲ್ಲಾದರೂ ಆತನ ಸತ್ತು ಸಮಾಧಿಯಲ್ಲಿ ಬಿಡಲ್ಪಡ್ಲಿಲ್ಲ ಕರ್ತನೆ, ಆತನ ಸತ್ತು ಸಮಾಧಿಯಲ್ಲಿ ಹಾಗೆ ಕೊಳೆತು ಹೋಗ್ಲಿಲ್ಲಪ್ಪ. ಮೃತ್ಯುಂಜಯನಾಗಿ ಎದ್ದು ಬಂದು ಕರ್ತನೆ, ಅದು ಉನ್ನತ ಸ್ಥಾನಕ್ಕೆ ಏರಿಸಲ್ಪಟ್ಟು ತಂದೆಯ ಬಲಪಾರ್ಶ್ವದಲ್ಲಿ ಕುಳಿತುಕೊಂಡವನಾಗಿ ಕರ್ತನೆ ನಮಗೋಸ್ಕರ ಪ್ರಾರ್ಥನೆ ವಿಜ್ಞಾಪನೆ ಮಾಡುತ್ತಾ ಇರುವಾಗ ಕರ್ತನೆ ನಿಮ್ಮ ನಾಮಕ್ಕೆ ಕೊಂಡಾಟಗಳನ್ನು ಸಲ್ಲಿಸ್ತೇನಪ್ಪ. ಹೌದು, ಮರಣವೇ ನಿನ್ನ ವಿಷದ ಕೊಂಡಿ ಎಲ್ಲಿ? ಹೌದು ಕರ್ತನೆ, ಮರಣವು ಇಲ್ಲವಾಗಿ ಹೋಯ್ತು, ಅದಕ್ಕಾಗಿ ಸ್ತೋತ್ರ ಕೊಂಡಾಟಗಳನ್ನು ಸಲ್ಲಿಸ್ತೇನಪ್ಪ. ನಾವು ನಿತ್ಯ ಜೀವಕ್ಕೆ ಕರ್ತನೆ ಮತ್ತೊಮ್ಮೆ ಆ ಒಂದು ಏದೆನ್ ತೋಟಕ್ಕೆ ಬಾಧ್ಯತೆಯನ್ನು ಹೊಂದಿದ್ದೇವೆ, ಅದಕ್ಕಾಗಿ ಸ್ತೋತ್ರ ಕೊಂಡಾಟಗಳನ್ನು ಸಲ್ಲಿಸ್ತೇನಪ್ಪ. ಹಾಗೆ ಇಸ್ರಾಯೇಲರ ಆ ಒಂದು ಬಾಧ್ಯತೆಗಳು ಕರ್ತನೆ ನಮಗೆ ಕೊಡಲ್ಪಟ್ಟವು, ಅದಕ್ಕಾಗಿ ಸ್ತೋತ್ರ ಕೊಂಡಾಟಗಳನ್ನು ಸಲ್ಲಿಸ್ತೇನಪ್ಪ. ಇನ್ನು ಮುಂದೆ ನಾವು ಈ ಲೋಕದವರಲ್ಲಪ್ಪ, ಅದಕ್ಕಾಗಿ ನಿಮ್ಮ ನಾಮಕ್ಕೆ ಸ್ತೋತ್ರ ಕೊಂಡಾಟಗಳನ್ನು ಸಲ್ಲಿಸ್ತೇವಪ್ಪ. ನಾವು ಯಾಜಕರು, ನಾವು ರಾಜವಂಶಸ್ಥರು, ನಿಮ್ಮ ಮಕ್ಕಳು, ನಿಮ್ಮ ಸೇವಕರು, ನಿಮ್ಮ ಮೊದಲಗಿತ್ಯ ಆಗಿದ್ದೀರಪ್ಪ, ಅದಕ್ಕಾಗಿ ಸ್ತೋತ್ರ ಕೊಂಡಾಟಗಳನ್ನು ಸಲ್ಲಿಸ್ತೇನಪ್ಪ. ಈ ಕಾರ್ಯಗಳನ್ನು ಕರ್ತನೆ, ಆ ಶಿಲುಬೆಯ ಮರಣದ ಮುಖಾಂತರ ಕರ್ತನೆ, ನಿಮ್ಮ ಪ್ರೀತಿಯ ಮುಖಾಂತರ ಕಾರ್ಯ ಮಾಡಿದಕ್ಕಾಗಿ ನಿಮ್ಮ ನಾಮ ಕೊಂಡಾಟಗಳನ್ನು ಸಲ್ಲಿಸ್ತೇನೆ ಕರ್ತನೆ. ಈ ಸಮಯದಲ್ಲಿ ನಿಮ್ಮ ರಕ್ತದಿಂದ ತೊಳೆಯಲ್ಪಟ್ಟ ನಾವು ಕರ್ತನೆ ಸಭೆಯಾಗಿ ನಮ್ಮ ಮನೆಗಳಲ್ಲೇ ಕುಳಿತುಕೊಂಡು ಹೀಗೆ ನಿಮ್ಮನ್ನು ಆರಾಧಿಸಿ ಕೊಂಡಾಡಿರುವ ಕರ್ತನೆ, ನಮ್ಮ ಎಲ್ಲಾ ಸ್ತೋತ್ರಗಳನ್ನು ಕರ್ತನೆ ತಂದೆಯಾದ ದೇವರಿಗೆ ಮಗನಾದ ನಿಮ್ಮ ಮುಖಾಂತರ ಸಲ್ಲಿಸಿ ಆತನೊಬ್ಬನೇ ಆರಾಧಿಸಿ ಕೊಂಡಾಡುತ್ತೇನಪ್ಪ. ನಿಶಿತಾನಂದ. ನನ್ನ ಮನವೇ ಯೆಹೋವನನ್ನ ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸ್ರಿ. ನನ್ನ ಮನವೇ ಯೆಹೋವನನ್ನ ಕೊಂಡಾಡು, ಆತನ ಮಾಡಿದ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ಹೌದನು ಭಕ್ತನು ಬರೆಯುವಾಗ ಹೇಳುತ್ತಾನಲ್ಲ ಸ್ವಾಮಿ, ಅಷ್ಟೊಂದು ಉಪಕಾರವನ್ನ ಮಾಡಿ ಕರ್ತನೆ, ಆತನು ಹೇಳುವ ಮಾತು ಆತನನ್ನು ಕೊಂಡಾಡು, ಆತನ ಸ್ತುತಿಸುವುದು. ಯಾಕೆಂದ್ರೆ ಸ್ವಾಮಿ ನಮ್ಮನ್ನ ಮರಣಕಾಲ ವ್ಯಾಧಿಯಿಂದಲೂ ಸ್ವಾಮಿ, ಹೌದು ಕರ್ತನೆ, ಆ ಘೋರವಾದಂತಹ ವ್ಯಾಧಿ ನಮ್ಮನ್ನು ಬಿಡಿಸಿದ ಆತನೊಬ್ಬನೇ ಆದ ಕಾರಣ ಸ್ತೋತ್ರನ ಸಲ್ಲಿಸ್ತೇವೆ ಸ್ವಾಮಿ. ಹೇಗೂ ಈ ಮುಂಜಾನೆಯಲ್ಲಿ ಸ್ವಾಮಿ ಎಲ್ಲರೂ ಏಕ ಮನಸ್ಸಿಂದ ಸ್ವಾಮಿ ಇರುವ ಸ್ಥಳಗಳಲ್ಲಿ ಕರ್ತನೆ ತುಂಬಿದ ಹೃದಯಾಗಿ ಸ್ವಾಮಿ ನೀನು ಮಾಡಿದ ಉಪಕಾರ ಸ್ಮರಿಸುವಂತೆ ನಿನ್ನ ದಿನವನ್ನ ಕೊಟ್ಟದ ಕಾರಣ ನಿಮಗೆ ಸ್ತೋತ್ರನ ಸಲ್ಲಿಸ್ತೇವೆ ಸ್ವಾಮಿ. ಮಾತು ಕರ್ತನೆ ಆ ದಿನದಲ್ಲಿ ಸ್ವಾಮಿ, ಹೌದು ನಿನ್ನ ವಾಕ್ಯದ ಮೇರೆಗೆ ಕರ್ತನೆ, ನಿನ್ನ ವಾಕ್ಯದಲ್ಲಿ ನೋಡುತ್ತಾ ಸ್ವಾಮಿ, ಹೌದು ಕರ್ತನೆ ಶುದ್ಧನು ಸ್ವಾಮಿ, ಪರಿಶುದ್ಧನಾದ ದೇವನು ಸ್ವಾಮಿ, ಉನ್ನತೋನ್ನತಲ್ಲಿರುವ ಆತನು ನಿನ್ನನ್ನು ಕೊಂಡಾಡುವಂತೆ ಸ್ವಾಮಿ ನಮ್ಮನ್ನು ನೀವು ಲೋಕದಲ್ಲಿ ಆರಿಸಿಕೊಂಡದ ಕಾರಣ ನಿಮಗೆ ಸ್ತೋತ್ರನ ಸಲ್ಲಿಸ್ತೇವೆ ಸ್ವಾಮಿ. ಆದರೆ ವಾಕ್ಯದಲ್ಲಿ ನೋಡುವಾಗ ನಿಜವಾಗ ನಾವು ಏನಾಗಿದ್ದೇವೆ ಎಂದು ನೋಡುವಾಗ ಸ್ವಾಮಿ, ನಿಜವಾಗಲೂ ಕರ್ತನೆ ನಿಮ್ಮಿಂದ ದೂರ ಹೋದವು ನಾವಾಗಿದ್ದೆವು ಸ್ವಾಮಿ. ಪೂರ್ವಕ್ಕೂ ಪಶ್ಚಿಮಕ್ಕೆ ಎಷ್ಟು ದೂರವಿದೆಯೋ ಅಷ್ಟು ದೂರವು ನಮ್ಮದಾಗಿತ್ತು ಸ್ವಾಮಿ. ನಮ್ಮ ಸ್ಥಿತಿಯನ್ನು ನೋಡುವಾಗ, ನಮ್ಮ ಸ್ಥಾನವನ್ನು ನೋಡುವಾಗ ಸ್ವಾಮ, ಊರವರೆಗೆ ಕರ್ತನೆ ತ್ಯಾಜ್ಯ ವಸ್ತುಗಳು ಬೀಳುವ ಸ್ಥಳದಲ್ಲಿ ಸ್ವಾಮಿ, ನಮ್ಮ ಬಾಯಲ್ಲಿ ಬರುವಂತ ಮಾತುಗಳು ನೋಡುವಾಗ ನಾವು ಅಶುದ್ಧರು ಎಂದು ಹೇಳಿಕೊಳ್ಳುವಂತ ಸ್ಥಿತಿಯಲ್ಲಿ ಬಿದ್ದವರು ನಾವು ಆಗಿದ್ದೆವು ಸ್ವಾಮಿ. ನಮ್ಮ ದೇಹವನ್ನು ನೋಡುವಾಗ ಕುಷ್ಠರೋಗಕ್ಕೆ ಕರ್ತನೆ ಅಂತ ಸ್ಥಿತಿಯಲ್ಲಿ ಇದ್ದವರು ನಾವು ಆಗಿದ್ದೆವು ಸ್ವಾಮಿ. ನಮ್ಮ ಬಳಿ ಯಾರು ಬರದೆ ಸ್ವಾಮಿ, ನಾವು ಊರು ಹೊರಗಿರುವಂತ ಸ್ಥಿತಿಯಲ್ಲಿ ಕರ್ತನೆ ಇದ್ದವರಂತ ನಮಗೆ ಸ್ವಾಮಿ, ನೀವು ಅಂತ ಸ್ಥಿತಿಯಲ್ಲಿ ಬಿದ್ದಂತ ನಮ್ಮನ್ನ ನೆನಪು ಮಾಡಿಕೊಂಡದಕ್ಕಾಗಿ ಸ್ತೋತ್ರ ಸ್ವಾಮಿ. ನಿತ್ಯತ್ವದ ದಾರಿಯಲ್ಲಿ ಬಿದ್ದಂತ ನಮ್ಮನ್ನು ನೆನಪು ಮಾಡಿಕೊಂಡದಕ್ಕಾಗಿ ಸ್ತೋತ್ರ ಸ್ವಾಮಿ. ನರಕದ ಬಾಗಿಲಲ್ಲಿ ಸ್ವಾಮಿ, ಹೌದು ಏನು ಇಲ್ಲದಂತಹ ಜೀವಿತದಲ್ಲಿ ಬಿದ್ದು ಸ್ವಾಮಿ, ನಾಶವಾದ ಸ್ಥಿತಿಯಲ್ಲಿ ಇದ್ದಂತ ನಮ್ಮನ್ನ ನೀವು ಕರ್ತನೆ ನೆನಪು ಮಾಡಿಕೊಂಡದಕ್ಕಾಗಿ ಸ್ತೋತ್ರ ಸ್ವಾಮಿ. ಅದಕ್ಕಾಗಿ ಸ್ವಾಮಿ ನೀನು ನಿಮ್ಮ ಮಗನನ್ನೇ ಲೋಕಕ್ಕೆ ಗಡಬೇಕಾಗಿತ್ತಲ್ಲ ಸ್ವಾಮಿ, ಪರಲೋಕವನ್ನೇ ನೀವು ಬರಿದು ಮಾಡಿಕೊಳ್ಳಬೇಕಾಗಿತ್ತು ಸ್ವಾಮಿ. ಆತನಾದರೂ ಆ ಸ್ಥಾನವನ್ನು ಬಿಡಲು ಅನಿಸಿದೆ ಸ್ವಾಮಿ. ನಮಗಾಗಿ ಆತನು ಬಂದನು ಸ್ವಾಮಿ, ನಮಗಾಗಿ ಲೋಕದಲ್ಲಿ ಆತನು ಜೀವಿಸಿದನು ಸ್ವಾಮಿ. ಕೊನೆಯ 3 ವರ್ಷಗಳ ಕಾಲ ಸ್ವಾಮಿ ನಮಗಾಗಿ ಲೋಕದಲ್ಲಿ ಕರ್ತನೆ ಇದ್ದುಕೊಂಡವನಾಗಿ ಸ್ವಾಮಿ, ಶಿಲುಬೆ ಮೇಲೆ ನಮಗಾಗಿ ಆತನು ತೂಗಾಡಿದನಲ್ಲ ಸ್ವಾಮಿ. ಯಾಕೆಂದ್ರೆ ಸ್ವಾಮಿ ವಧಿಸ್ತಾನ ಕೊಯ್ಯಲ್ಪಟ್ಟ ಕುರಿಯ ಹಾಗೆ ಸ್ವಾಮಿ ಒಂದು ಕುರಿ ಕೊಯ್ಯಲ್ಪಡಬೇಕಾಗಿತ್ತು ಕರ್ತನೆ. ಆ ಕುರಿ ನೋಡುವಾಗ ಸ್ವಾಮಿ ಅದು ನಿಷ್ಕಳಂಕವಾದಂತಹ ಕುರಿಯಾಗಿರಬೇಕು ಸ್ವಾಮಿ. ಆ ನಿಷ್ಕಳಂಕವಾದ ಕುರಿಯಾಗಿ ಆತನು ಅಲ್ಲಿ ನಿಂತುಕೊಂಡನು ಸ್ವಾಮಿ, ನನಗಾಗಿ ನಮಗಾಗಿ ಸ್ವಾಮಿ ನಿಂತುಕೊಳ್ಳುವುದು ಮಾತ್ರವಲ್ಲ ಸ್ವಾಮಿ, ಆ ವೇದನೆಯನ್ನ ಸಹಿಸಿಕೊಂಡನು ಸ್ವಾಮಿ. ಕೀರ್ತನಗಾರನು ಬರೆಯುವಾಗ ಹೇಳ್ತಾನಲ್ಲ ಸ್ವಾಮಿ, ಭಾಷವನ್ನು ಹೋರಿಗಳು ನಿಮ್ಮನ್ನು ಮುತ್ತಿಕೊಂಡಿತ್ತು ಸ್ವಾಮಿ. ಆ ನಿಮ್ಮ ದೇಹವನ್ನು ನೋಡುವಾಗ ಸ್ವಾಮಿ ಮೇಣದ ಬತ್ತಿ ಹಾಗೆ ಕರೆದು ಹೋಗಿತ್ತು ಸ್ವಾಮಿ. ಎಲುಬುಗಳೆಲ್ಲ ಸ್ವಾಮಿ ಅದು
ಎಣಿಸುವಷ್ಟು ಕರ್ತನೆ ನಿಮ್ಮ ದೇಹವು ಕರ್ತನಂದು ಆಯಿತು ಸ್ವಾಮಿ. ಯಾತಕ್ಕಾಗಿ ನೋಡುವಾಗ ನನಗಾಗಿ ನಮಗಾಗಿ ಸ್ವಾಮಿ, ನಮ್ಮ ಪಾಪದ ಭಾರವನ್ನು ಹೊತ್ತು ನಡೆಯುವಾಗ ಸ್ವಾಮಿ ಅಷ್ಟೊಂದು ನಿಮ್ಮ ದೇಹ ಸ್ವಾಮಿ ಅಷ್ಟೇನವಾಯ್ತಲ್ಲ, ಅದಕ್ಕಾಗಿ ನಿಮ್ಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ ಸ್ವಾಮಿ. ತೊಟ್ಟಾದ ರಕ್ತ ಸ್ವಾಮಿ, ಸಕಲ ರಕ್ತವನ್ನ ಸ್ವಾಮಿ ನೀವು ನಮ್ಮ ಮೇಲೆ ಸುರಿಸಿದಕ್ಕಾಗಿ ಸ್ತೋತ್ರ. ಒಂದು ತೊಟ್ಟು ರಕ್ತವನ್ನು ಇಟ್ಟುಕೊಳ್ಳದೆ ಸ್ವಾಮಿ ಎಲ್ಲಾ ರಕ್ತವನ್ನು ಕರ್ತನ ಸುರಿಸಿ ಸ್ವಾಮಿ ನಮ್ಮ ಪಾಪಗಳನ್ನ ಕರ್ತನೆ, ಕಡು ಕೆಂಪಾದ ನಮ್ಮ ಪಾಪಗಳನ್ನ ಸ್ವಾಮಿ ಹಿಮದ ಹಾಗೆ ನೀವು ಬಿಳುಪು ಮಾಡಿದಕ್ಕಾಗಿ ಸ್ತೋತ್ರ. ನಿಮ್ಮ ದೇಹ ನಿಮ್ಮ ರಕ್ತಕ್ಕಾಗಿ ಮುಂಜಾನೆ ನೆನಪು ಮಾಡಿಕೊಂಡವರಾಗಿ ನಿಮ್ಮನ್ನು ಸ್ತುತಿಸ್ತೇವೆ, ನಿಮ್ಮನ್ನು ಕೊಂಡಾಡ್ತೇವೆ ಸ್ವಾಮಿ. ಯಾಕೆ ನಮಗೆ ಬಿಡುಗಡೆ ಆಗದದ್ದು ಬೆಳ್ಳಿ ಬಂಗಾರ ನಶಿಸಿ ಹೋಗುವಂತ ಯಾವ ವಸ್ತುವಿನದಲ್ಲ ಸ್ವಾಮಿ. ನಿಮ್ಮ ನಿಷ್ಕಳಂಕವಾದ ನಿಮ್ಮ ದೇಹ ನಿಮ್ಮ ರಕ್ತದಿಂದ ಸ್ವಾಮಿ, ನಿಮ್ಮ ಕರುಣೆಯಿಂದ ಸ್ವಾಮಿ ನಮ್ಮೆಲ್ಲ ಕರ್ತ ಸ್ಥಿತಿಯಿಂದ ಎತ್ತಿ ಸ್ವಾಮಿ ನೀತಿಯ ಬಂಡೆ ಮೇಲೆ ನಮ್ಮ ನಿಲ್ಲಿಸೋದಕ್ಕಾಗಿ ಸ್ತೋತ್ರ. ನಿಮ್ಮ ವಸ್ತ್ರವನ್ನು ನಮಗೆ ಕೊಟ್ಟದಕ್ಕಾಗಿ ಸ್ತೋತ್ರ. ಹೌದು ಸ್ವಾಮಿ, ನಮ್ಮನ್ನ ನೀತಿವಂತರಾಗಿ ಮಾಡೋದಕ್ಕಾಗಿ ಸ್ತೋತ್ರ. ನಮ್ಮನ್ನು ಮೀಸಲ ಜನಾಂಗವಾಗಿ ಮಾಡೋದಕ್ಕಾಗಿ ಸ್ತೋತ್ರ. ಮುಖ್ಯವಾಗಿ ನಮ್ಮನ್ನ ಮಕ್ಕಳೇ ಎಂದು ಕರೆದಕ್ಕಾಗಿ ನಿಮಗೆ ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ. ನಿಮ್ಮ ಪ್ರೀತಿ ಅಲ್ಲಿಗೆ ಮುಕ್ತಾಯವಾಗಲಿಲ್ಲ ಸ್ವಾಮಿ. ಮರಣವನ್ನು ಜಯಿಸಿದಕ್ಕಾಗಿ ಸ್ತೋತ್ರ. ಪುನರುತ್ಥಾನ ಹೊಂದಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ನಮ್ಮೆಲ್ಲರ ಜೀವಬಾಧ ಪಟ್ಟಿಯನ್ನು ಬರೆದಿರುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ಮತ್ತೊಮ್ಮೆ ಬರುವಾತನಾಗಿರೋದಕ್ಕಾಗಿ ಸ್ತೋತ್ರ. ನಮಗಾಗಿ ಸ್ಥಳವನ್ನು ಸಿದ್ಧ ಮಾಡ್ತಾ ಇರೋದಕ್ಕಾಗಿ ನಿಮಗೆ ಸ್ತೋತ್ರ ಸ್ವಾಮಿ. ತಂದೆ ಬಹಳ ಬಿಡಾರಗಳಿದೆ ಎಂದು ಹೇಳಿದ ತಂದೆ, ಅದನ್ನು ನೀವು ಸಿದ್ಧ ಮಾಡಿಸ್ತಾ ಇರೋದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ. ಮತ್ತೊಮ್ಮೆ ಬರುತ್ತೀರಾ ಸ್ವಾಮಿ, ನಮ್ಮನ್ನು ಕರೆದುಕೊಂಡು ಹೋಗುತ್ತೀರಾ. ನಿರೀಕ್ಷೆ ನಂಬಿಕೆಯನ್ನು ಹುಟ್ಟಿಸಿರೋದಕ್ಕಾಗಿ ಸ್ತೋತ್ರ. ಹೊಸ ಹೆಸರನ್ನು ಕೊಡ್ತೀನಿ ಅನ್ನೋದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ. ನಿಮ್ಮ ಮುಂಜಾನೆಯಲ್ಲಿ ಕರ್ತನೆ ಇಷ್ಟು ಉಪಕಾರ ಮಾಡಿದ ನಮ್ಮ ದೇವಾದಿ ದೇವನಿಗೆ, ನಮ್ಮ ರಾಜಾದಿರಾಜನಿಗೆ ಕೊಡಲು ಸಾಧ್ಯ ಸ್ವಾಮಿ. ಆದ್ರೆ ನಿಮ್ಮ ಮಗನ ಮುಖಾಂತರವಾಗಿ ಸ್ವಾಮಿ ನಿಮ್ಮನ್ನು ಸ್ತುತಿಸ್ತೇವೆ, ನಿಮ್ಮನ್ನೇ ಕೊಂಡಾಡ್ತೇವೆ ಜೀವ ನಮ್ಮ ತಂದೆಯೇ. ಆಮೇಲೆ ಆಮೆನ್. ದೇವಜನರು ಸಲ್ಲಿಸಿದಂತ ಸ್ತೋತ್ರದ ಬಲಿಗಳನ್ನ ಕರ್ತನು ತಾನು ಅಂಗೀಕರಿಸಿದ್ದಾನೆ. ಆತನ ನಾಮಕ್ಕೆ ಸ್ತೋತ್ರವಾಗಲಿ, ಆತನಿಗೆ ಮಹಿಮೆ ಆಗಲಿ. ಈಗ ನಾವು ಕೀರ್ತನೆಗಳಲ್ಲಿ 564ನೇ ಕೀರ್ತನೆ ಹಾಡಿಕೊಳ್ಳೋಣ. 564ನೇ ಕೀರ್ತನೆ. ರುಚಿ ನೋಡಿ ತಿಳುಕೊಂಡೆ ಯೆಹೋವ ಉತ್ತಮನೆಂದು, ರಕ್ಷಕನಾಶ್ರಯಿಸಿ ನಾ ಧನ್ಯನಾದೆನು. 564ನೇ ಕೀರ್ತನೆಯನ್ನು ಹಾಡಿಕೊಳ್ಳೋಣ.
ವಾಕ್ಯವನ್ನ ಕೇಳುವಂತ ಸಮಯ. ನಮ್ಮ ಮುಂದಿನ ದಿನಗಳ ಜೀವಿತ ಯಶಸ್ವಿಯಾದ ಜೀವಿತವಾಗಿಯೂ ಕ್ರಿಸ್ತನಾಗೆ ತಕ್ಕ ಹಾಗೆ ನಡ್ಕೊಳ್ಳುವಂತ ಜೀವಿತ ಆಗ್ಲಿಕ್ಕಾಗುವಂತೆಯೂ ದೇವರ ವಾಕ್ಯ ನಮ್ಮನ್ನ ಬಲಪಡಿಸಬೇಕಾಗಿದೆ. ದೇವರ ವಾಕ್ಯದ ಬೆಳಕು ನಮಗೆ ಬೇಕಾಗಿದೆ. ಈ ದಿಶೆಯಲ್ಲಿ ವಾಕ್ಯವನ್ನು ಕೇಳುವಂತ ಸಮಯ. ಸಭಾ ಹಿರಿಯರು ಮತ್ತು ದೇವರ ಸೇವಕನ ಎಸ್ ಆಲ್ಬರ್ಟ್ ಅವರು ವಾಕ್ಯ ಸಂದೇಶ ನೀಡಲಿಕ್ಕಿದ್ದಾರೆ. ಎಸ್ ಆಲ್ಬರ್ಟ್. ಹೇಗೋ ಪ್ರಿಯ ದೇವಜನರೇ, ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಹೇಗೋ ಕರ್ತನು ತನ್ನ ಮಹಾಕೃಪೆಯಿಂದ ಇನ್ನೊಂದು ಆವರ್ತಿ ಆತನನ್ನು ಸ್ಮರಿಸಿ ಆತನ ಮೇಲು ಉಪಕಾರಗಳನ್ನು ನೆನಪು ಮಾಡಿಕೊಂಡವರಾಗಿ ಆತನ ಸನ್ನಿಧಿಯಲ್ಲಿ, ಆತನ ಪ್ರಸನ್ನತೆಯಲ್ಲಿ, ಆತನ ನಮ್ಮ ಕೃತಜ್ಞತಾ ಸ್ತುತಿ ಬಲಿಗಳನ್ನು ಸಮರ್ಪಿಸಿ ಆತನನ್ನು ಗೌರವಿಸುವ ಹಾಗೆ ಸ್ವಲ್ಪ ಸಮಯ ನಮ್ಮೊಟ್ಟಿಗೆದ್ದು ನಡೆಸಿಕೊಟ್ಟಂತವರಾಗಿದ್ದಾರೆ. ಆತನ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಹೇಗೂ ನಂತರ ನಮ್ಮ ಕಾರ್ಯಕಲಾಪಗಳಿಗೆ ನಮ್ಮನ್ನು ತೊಡಗಿಸಿಕೊಳ್ಳಿಕ್ಕಾಗಿ ನಾವು ಚದರಿ ಹೋಗುವುದಕ್ಕಿಂತ ಮುಂಚಿತವಾಗಿ ದೇವರ ವಾಕ್ಯದಿಂದ ಒಂದು ಸಂತೋಷ ಅಥವಾ ಒಂದು ಬೋಧನೆ ವಿಷಯವಾಗಿ ನಾವು ಆಲೋಚನೆ ಮಾಡ್ತಾ ಬರೋಣ. ಅದಕ್ಕೆ ಆರಿಸಿಕೊಂಡಿರ್ತಕ್ಕಂಥ ಭಾಗ ಯೋಹಾನನ ಸುವಾರ್ತೆ 5ನೇ ಅಧ್ಯಾಯ ಮೊದಲ 8 ವಚನಗಳು. 8 ವಚನಗಳನ್ನು ಸಹ ನಾನು ಓದಲಿಕ್ಕೆ ಹೋಗುವುದಿಲ್ಲ, ಯಾಕಂದ್ರೆ ಸಮಯ ಕೊಂಚ ಇದೆ. ಯಾಕಂದ್ರೆ ಅನೇಕರು ಭಾವಿಸ್ತಾರೆ ಒಂದೊಳ್ಳೆ ಸಂದೇಶಗಳು ಉದ್ದ ಆಗಬಾರದು ಎಂಬುದಾಗಿ. ನನಗೆ ಆಶ್ಚರ್ಯ ಆಗ್ತದೆ. ಒಂದೊಳ್ಳೆ ಈ ದಿನಗಳಲ್ಲಿ ಸಭೆಯ ಸ್ಥಳಕ್ಕೆ ಬರಲಿಕ್ಕೆ ಇದ್ದಂತ ಸಮಯ, ಸಭೆಯ ಕೂಟಗಳನ್ನ ಮುಗಿಸಿ ಹೋಗ್ಲಿಕ್ಕೆ ಮತ್ತೆ ನಾವು ಹೋಗ್ಲಿಕ್ಕೆ ತಗೊಳ್ಳುವಂತ ಸಮಯ ಇಲ್ಲದೆ, ನಾವುಗಳು ಇರುವಂತ ಸ್ಥಳಗಳಲ್ಲಿ ಆತನ ವಾಕ್ಯ ಕೇಳಲಿಕ್ಕೆ ಇರುವಂತ ಸಂದರ್ಭದಲ್ಲಿ ಯಾಕೆ ಬೇಗ ಸಮಯ ಸಂಕ್ಷೇಪ ಸುದ್ದಿಗಳು, ಸಂಕ್ಷೇಪ ಸಂದೇಶಗಳು ಎಂಬುದಾಗಿ ಕೇಳ್ತಾರೆ ಎಂಬಂಥದ್ದು ನನಗೆ ಅರ್ಥವಾಗ್ತಾ ಇಲ್ಲ. ಹೇಗೂ ನಾವು ಕರ್ತನ ವಾಕ್ಯವನ್ನು ನೋಡಿಕೊಳ್ಳೋಣ. ನಾವು ಈ ಸ್ಥಳದಲ್ಲಿ ವಿಶೇಷವಾಗಿ ಬಂದಿರತಕ್ಕಂಥ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ, ಯಾಕಂದ್ರೆ ನಾವು ಈ ಕಳೆದ 9 ತಿಂಗಳಲ್ಲಿ ಈ ಕೊರೋನಾದಿಂದಾಗಿ ಅನುಭವಿಸಿರ್ತಕ್ಕಂಥ ಒಂದು ಬಂಧನ, ಒಂದು ಕಟ್ಟಲ್ಪಟ್ಟಂತ ಸ್ಥಿತಿ, ಸ್ವಾತಂತ್ರ್ಯ ಇಲ್ಲ, ಎಲ್ಲಿಗೆ ಹೋಗ್ಲಿಕ್ಕೂ ಸಹ ಒಂದು ಸ್ವಾತಂತ್ರ್ಯ ಇಲ್ಲ. ಅದು ಏನ್ ಬೇಕಾದ್ರೂ ನಾವು ತಗೊಳ್ಲಿಕ್ಕೆ ಹೋಗ್ಲಿಕ್ಕೆ ಅನುಕೂಲತೆಗಳು ಇಲ್ಲ. ಈ ನಿಟ್ಟಿನಲ್ಲಿ ಒಂದು ದೃಢವಾದಂತಹ ಒಂದು ಬಂಧಿತವಾದಂತಹ ಒಂದು ಸ್ಥಿತಿ ಈ ಲೋಕದಲ್ಲಿ ಪ್ರತಿಯೊಬ್ಬ ಮನುಷ್ಯನಲ್ಲಿ ನಡೀತಾ ಇದೆ. ಆದರೂ ಆ ಕಟ್ಟಿನಿಂದ ನಮ್ಮನ್ನ ಬಿಡಿಸಿ ಕರ್ತನು ನಡೆಸುವಂತವನಾಗಿದ್ದಾನೆ. ಆ ನಿಟ್ಟಿನಲ್ಲಿ ಈ ವಾಕ್ಯವನ್ನು ನಾವು ನೆನಪು ಮಾಡ್ತಾ ಬರೋಣ. ಇದರಲ್ಲಿ ನಮ್ಗೆ ಬಹಳ ಚೆನ್ನಾಗಿ ಗೊತ್ತಂತ ಒಂದು ವಿಷಯ ಅನೇಕ ಸಾರಿ ಕೇಳಿದ್ದೇವೆ. ಈ ಬೆಥೆಸ್ಡಾ ಎಂಬ ಈ ಕೊಳದಲ್ಲಿ ಇದ್ದಂತ ಒಬ್ಬ ಮೈ ಬತ್ತಿ ಹೋದಂಥವನು, ಇಂಗ್ಲಿಷ್ ನಲ್ಲಿ ಹೇಳ್ತಾರೆ ಇನ್ವ್ಯಾಲಿಡ್ ಪರ್ಸನ್ ಎಂಬುದಾಗಿ. ಇನ್ವ್ಯಾಲಿಡ್, ಅವನ ಶರೀರದಲ್ಲಿ ಏನು ಕೂಡ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಕಣ್ಣು ಕಾಣ್ತದೆ, ಕಿವಿ ಕೇಳ್ತದೆ, ಮಾತನಾಡ್ತಾನೆ, ಬಾಯಿದೆ, ಊಟ ಮಾಡ್ತಾನೆ, ಆದ್ರೆ ಅವನ ಶರೀರದಲ್ಲಿ ನರ ನಾಡಿಗಳು ಯಾವ ಕಾರ್ಯವನ್ನು ಮಾಡ್ಲಿಕ್ಕೆ ಆಗದೆ ಅದನ್ನು ಒಂದು ಇನ್ವ್ಯಾಲಿಡ್ ಎಂಬುದಾಗಿ, ಅವನು ನಿಷ್ಪ್ರಯೋಜಕ, ಅವನಿಗೆ ಯಾವ ಬೆಲೆ ಇಲ್ಲ ಅನ್ನೋ ರೀತಿಯಲ್ಲಿ ಇರುವಂತಹ ಮನುಷ್ಯನಾಗಿದ್ದಾನೆ. ನಾವು ನೋಡ್ತೇವೆ 5ನೇ ಅಧ್ಯಾಯದ 5ನೇ ವಚನ, ಯೋಹಾನನ ಸುವಾರ್ತೆ 5ನೇ ಅಧ್ಯಾಯ 5ನೇ ವಚನ. ಅಲ್ಲಿ 38 ವರ್ಷದಿಂದ ರೋಗಿಯಾಗಿದ್ದ ಒಬ್ಬ ಮನುಷ್ಯನಿದ್ದನು. 38 ವರ್ಷದಿಂದ ರೋಗಿಯಾಗಿದ್ದವನು ಇದ್ದನು ಎಂಬುದಾಗಿ ನಾವು ನೋಡ್ತೇವೆ. ಅದರಲ್ಲಿ ಹೇಳುವಾಗ ಆ ಬೆಥೆಸ್ಡಾ ಎಂಬ ಆ ಕೊಳದ ಬಳಿಯಲ್ಲಿ ಅನೇಕ ರೋಗಿಗಳಿದ್ರು ಎಂಬುದಾಗಿ 5 ಮಂಟಪಗಳಿದ್ದವು. ಅವುಗಳಲ್ಲಿ ಬಹುಮಂದಿ ರೋಗಿಗಳು, ಕುರುಡರು, ಕುಂಟರು, ಮೈ ಹೊಣಗಿ ಹೋಗಿದ್ದವರು ಬಿದ್ದುಕೊಂಡಿದ್ದರು ಎಂಬುದಾಗಿ ಹೇಳ್ತವೆ. ಅಲ್ಲಿ ನೋಡ್ ಸಂದರ್ಭದಲ್ಲಿ ಇಂಗ್ಲಿಷ್ ಬೈಬಲ್ ನ ವಿಷಯವಾಗಿ ಹೇಳುವಂತ ಇನ್ವ್ಯಾಲಿಡ್ ಪರ್ಸನ್, ಆತನು ಒಬ್ಬ ಮೈ ಬತ್ತಿ ಹೋದಂತವನಾಗಿದ್ದಾನೆ. ತಾನಾಗಿ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಏನ್ ಮಾಡಬೇಕಾದ್ರೂ ಒಬ್ಬರ ಸಹಾಯ ಬರಬೇಕು ಎಂಬುದಾಗಿ. ಅದನ್ನ ನಾವು ಆಲೋಚನೆ ಮಾಡೋಣ. ಈ ಮೈ ಬತ್ತಿ ಹೋದಂತ ಸ್ಥಿತಿ ಬರ್ಬೇಕಾದ್ರೆ ಕಾರಣ ಏನು? ಯಾರು?
ಎಂಬುದಾಗಿ ಹೇಳುವಾಗ ಸೈತಾನನ ಕಾರ್ಯ. ಒಂದು ವೇಳೆ ತಂದೆ ತಾಯಿಗಳ ದೇವರ ವಾಕ್ಯದಲ್ಲಿ ಹಳೆಯ ಒಡಂಬಡಿಕೆಯನ್ನು ನೋಡುವಂತ ಸಂದರ್ಭದಲ್ಲಿ ತಂದೆ ತಾಯಿಗಳ ದೋಷ ಫಲವನ್ನ ಮಕ್ಕಳ ಮೊಮ್ಮಕ್ಕಳ 3ನೇ 4ನೇ ತಲೆಮಾರಿನವರೆಗೂ ನಾನು ಬರ್ಮಾಡ್ತೇನೆ ಎಂಬುದಾಗಿ ದೇವರು ಹೇಳಿದಾಗೆ ಅದನ್ನ ಬರ್ಮಾಡಿರ್ಬೋದು ಎಂಬುದಾಗಿ ಅನೇಕರು ಭಾವಿಸ್ತಾರೆ. ಆದ್ರೆ ಸ್ವಾಮಿ ಪಾಪಿಗಳನ್ನ ಪ್ರೀತಿಸಿದನ್ನು ಹೊರತು ಪಾಪಿಗಳನ್ನ ಶಿಕ್ಷಿಸಲಾಗಿ ಆತನು ಬರಲಿಲ್ಲ. ನಾವು 5ನೇ ವರ್ಷ 1ನೇ ವರ್ಷದಲ್ಲಿ ನೋಡುವಂತ ಸಂದರ್ಭದಲ್ಲಿ ಆ ಯೆರೂಸಲೇಮಿನಲ್ಲಿ ಒಂದು ಜಾತ್ರೆ ನಡೆಯುತ್ತಾ ಇದ್ದದ್ರಿಂದ ಆ ಯೇಸು ಸ್ವಾಮಿ ಆ ಯೆರೂಸಲೇಮಿಗೆ ಬಂದರು ಎಂಬುದಾಗಿ, ಯೆರೂಸಲೇಮ್ ಎಂಬುದಾಗಿ ಹೇಳುವಂತ ಸಂದರ್ಭದಲ್ಲಿ ಅಲ್ಲಿ ಒಂದು ವಿಶೇಷವಾದಂತ ದೇವಾಲಯ, ದೇವರನ್ನು ಆರಾಧಿಸುವಂತಹ ದೇವಾಲಯ ಇತ್ತು, ಪ್ರಸಿದ್ಧಿಯಾದಂತ ದೇವಾಲಯ ಇತ್ತು. ಆ ದೇವಾಲಯಕ್ಕೆ ಬಂದರು ಎಂಬುದಾಗಿ ನಾನು ನೆನೆಸಲಿಲ್ಲ. ಯಾಕಂದ್ರೆ ನಾನು ನೋಡುವಂತ ಸಂದರ್ಭದಲ್ಲಿ ಆತನು ಆ ಊರಿಗೆ ಬಂದು ಆ ಬೆಥೆಸ್ದಾ ಸ್ಥಳಕ್ಕೆ ಬಂದನೆ ಹೊರತು ಆ ದೇವಾಲಯಕ್ಕೆ ಹೋಗ್ಲಿಲ್ಲ, ಆ ಜಾತ್ರೆ ನಡೆಯುವಂತ ಸ್ಥಳಕ್ಕೆ ಹೋಗ್ಲಿಲ್ಲ. ಆ ಜಾತ್ರೆ ನಡೆಯುವಂತ ಜನರೊಟ್ಟಿಗೆ ಸಂತೋಷ ಪಡ್ಲಿಕ್ಕೆ ಸ್ವಾಮಿ ಹೋಗ್ಲಿಲ್ಲ. ದೇವರ ವಾಕ್ಯದಲ್ಲಿ ನಾವು ನೋಡೋ ಮನುಷ್ಯ ಕುಮಾರನು ಕೆಟ್ಟು ಹೋಗಿರುವಂತವುಗಳನ್ನ ಹುಡುಕಿ ರಕ್ಷಿಸಲಿಕ್ಕೋಸ್ಕರವಾಗಿ ಬಂದನು ಎಂಬುದಾಗಿ ಯೇಸು ಸ್ವಾಮಿಗೆ ಚೆನ್ನಾಗಿ ಗೊತ್ತು. ಈ ಮೈ ಬತ್ತಿ ಹೋದಂಥವನು, ತನ್ನ ಶರೀರದಲ್ಲಿ ಏನು ತಾನು ಮಾಡಿಕೊಳ್ಳಲಿಕ್ಕೆ ಆಗದೆ ಇರ್ತಕ್ಕಂಥವನು, ಅವನಿಗೆ ಯಾರು ಸಹಾಯಕರಿಲ್ಲದೆ ಒಂದು ನಿಸ್ಸಹಾಯಕವಾದಂತ ಸ್ಥಿತಿಯಲ್ಲಿ ಅವನು ಬಿದ್ದಿದ್ದಾನೆ ಎಂಬುದಾಗಿ ಆಲೋಚನೆ ಮಾಡಿ ಯೇಸು ಸ್ವಾಮಿ ತಾನೇ ಆ ಒಂದು ಬೆಥೆಸ್ದಾ ಎಂಬಂತ ಆ ಕೊಳಕ್ಕೆ ಬಂದದ್ದಾಗಿ ನಾವು ನೋಡ್ತೇವೆ. ಬೆಥೆಸ್ದಾ ಎಂಬ ಆ ಕೊಳದ ಹೆಸರಿನ ಅರ್ಥ ಎ ಮರ್ಸಿ ಪೂಲ್ ಎಂಬುದಾಗಿ, ಒಂದು ಕರುಣೆಯ ಕೊಳ ಎಂಬುದಾಗಿ. ಯಾಕಂದ್ರೆ ನಾವು ನೋಡ್ತೇವೆ ಆ ನೀರನ್ನ ಅಲ್ಲಾಡಿಸಿದಂತ ಸಂದರ್ಭದಲ್ಲಿ ದೇವದೂತನು ಅಲ್ಲಿ ಯಾರು ಮೊದಲು ಪ್ರವೇಶಿಸ್ತಾರೋ ಅವ್ರಿಗಿರುವಂತ ಯಾವುದೇ ರೋಗ ಆಗಿದ್ರು ಗುಣ ಆಗ್ತದೆ. ಕುಂಟರು ನಡೆಯುವಂತವರಾಗಿದ್ದಾರೆ, ಕುರುಡರು ಕಣ್ಣು ಕಾಣುವಂತವರಾಗಿದ್ದಾರೆ, ಕುಷ್ಠ ರೋಗಿಗಳು ಗುಣ ಹೊಂದಿದವರಾಗಿದ್ದಾರೆ, ಮೈ ಬತ್ತಿ ಹೋದಂಥವ್ರು ಅಲ್ಲಿ ಹೋಗುವಾಗ ಗುಣ ಹೊಂದಿರ್ಲಿಕ್ಕೆ ಸಾಧ್ಯ. ಆದ್ರೆ ಈ ಮನುಷ್ಯನ ನೋಡುವಂತ ಸಂದರ್ಭದಲ್ಲಿ ಇವನು ಬಹಳ ಇನ್ವ್ಯಾಲಿಡ್, ಏನು ಸ್ವತಃ ಏನು ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಅನೇಕ ಸಾರಿ ಈ ಲೋಕದಲ್ಲಿ ನಾವು ನೋಡ್ತೇವೆ, ಕೆಲವು ಪಾರ್ಶ್ವವಾಯು ರೋಗಿಗಳು ಮಲಗಿದ್ದಲ್ಲೇ ಮಲಗಿ ಜೀವನ ಪರ್ಯಂತರ ಸಾಯುವ ದಿನದವರೆಗೂ ಮಲಗೆ ಇದ್ದು ತೀರು ಹೋಗೋರ ನಾವು ನೋಡ್ತೇವೆ. ಆತನ ಇಲ್ಲಿ ಆ ಕೊಳದ ಬಳಿಯಲ್ಲಿ 38 ವರ್ಷದಿಂದ ಅವನು ಕಾಯ್ತಾ ಇದ್ದಾನೆ ಎಂಬುದಾಗಿ. ಆ ಸ್ಥಳಕ್ಕೆ ಎಷ್ಟನೇ ವರ್ಷದಲ್ಲಿ ಬಂದನೋ ಯಾರಿಗೂ ಗೊತ್ತಿಲ್ಲ. ಆದ್ರೆ ಆ ಸ್ಥಳಕ್ಕೆ ತಾನು ಯೇಸು ಸ್ವಾಮಿಯ ವಿಷಯದಲ್ಲಿ ಕೇಳಿದಿರ್ಬಹುದು. ಆದ್ರೆ ಈ ಕೊಳದ ಬಳಿಯಲ್ಲಿ ಕನಿಕರ ಎಂಬಂತ ಹೆಸರುಳ್ಳಂತ ಈ ಕೊಳ, ಎ ಪೂಲ್ ವಿಚ್ ಹ್ಯಾಸ್ ಮರ್ಸಿ, ಆ ಒಂದು ಕೊಳದಲ್ಲಿ ಕರುಣೆ ದೊರಕ್ತಾ ಇತ್ತು. ಯಾವಾಗ ಆ ದೇವದೂತನು ಆ ನೀರನ್ನ ಅಲ್ಲಾಡಿಸಿಟ್ಟು ಬರ್ತಾನೋ ಮೊದಲು ಹೋಗುವಂತವ್ರು ಗುಣ ಹೊಂದುತ್ತಾರೆ. ಅದರಿಂದ ಆ ಕೊಳದ ಹೆಸರು ಒಂದು ಕರುಣೆಯ, ಆ ಕರುಣೆ ನಮ್ಮ ಸ್ವಾಮಿ ಕರುಣೆ ತೋರಿಸಿ ಅಲ್ಲಿ ಬಂದಂಥವನಾಗಿದ್ದಾನೆ. ಅಲ್ಲಿ ಅನೇಕರು ಬಿದ್ದಿದ್ದರು ಎಂಬುದಾಗಿ ನೋಡ್ತೇವೆ. ಅನೇಕರಿಗಾಗಿ ಆತನು ಯೇಸು ಸ್ವಾಮಿ ಬರಲಿಲ್ಲ. ಆತನ ಮನಸ್ಸಿನಲ್ಲಿ ಇದ್ದದ್ದು ಈ ಮೈ ಬತ್ತಿ ಹೋದದ್ದು. 38 ವರ್ಷಗಳ ಕಾಲದಿಂದ ಅವನಲ್ಲಿದ್ದಾನೆ, ಅವನಿಗೆ ಯಾರು ಸಹಾಯಕಲಿಲ್ಲ, ಅವನು ಹಾಗೇ ಇರಬಾರ್ದು, ಅವನನ್ನು ನಾನು ಗುಣಪಡಿಸಬೇಕು ಎಂಬುದಾಗಿ ಆತನು ಆ ಕೊಳಕ್ಕೆ ತಾನೇ ಯೇಸು ಸ್ವಾಮಿ ಬಂದಂಥವನಾಗಿದ್ದಾನೆ. ಯಾಕಂದ್ರೆ ಆ ನಿಸ್ಸಹಾಯಕ, ಯಾರು ಪರಿಗಣಿಸಿದಂಥ ವ್ಯಕ್ತಿ, ಒಂದು ಧಿಕ್ಕರಿಸಲ್ಪಟ್ಟಂತ ವ್ಯಕ್ತಿ ಅಲ್ಲಿ ಅಸಹಾಯಕನಾಗಿ ಬಿದ್ದಿದ್ದಾನೆ. ಅವನನ್ನ ನಾನು ಗುಣಪಡಿಸಿ ಅವನನ್ನ ಕ್ಷೇಮ ಕೊಡ್ಬೇಕು ಎಂಬುದಾಗಿ ಯೇಸು ಸ್ವಾಮಿಯಲ್ಲೇ ಬಂದಂತಲ್ಲ. ಯಾಕಂದ್ರೆ ಈ 38 ವರ್ಷ ಎಂಬ ಮಾತಿಗೆ ಒಂದು ಹಿನ್ನೆಲೆ ಸಹ ಉಂಟು. ನಾವು ಧರ್ಮೋಪದೇಶ ಕಾಂಡ 2ನೇ ಅಧ್ಯಾಯ 13-14ನೇ ವಚನ ನೋಡುವಂತ ಸಂದರ್ಭದಲ್ಲಿ ಇಸ್ರಾಯೇಲರಿಗೆ ಆ ವಾಗ್ದಾನ ಮಾಡಿದಂತ ಆ ಐಗುಪ್ತ ದೇಶದಿಂದ ಕಾನಾನ್ ದೇಶಕ್ಕೆ ಹೋಗ್ಲಿಕ್ಕೆ 40 ದಿನದ ಪ್ರಯಾಣವನ್ನ 40 ವರ್ಷ ಮಾಡ್ಬೇಕಾಯ್ತು ಎಂಬುದಾಗಿ ನಾವು ನೋಡ್ತೇವೆ. ಆದ್ರೆ ಇಸ್ರಾಯೇಲರು ಅಲ್ಲಿಗೆ ಹೋಗ್ಲಿಕ್ಕೆ ಆಗ್ಲಿಲ್ಲ. 38 ವರ್ಷದಲ್ಲಿ ಅವ್ರೆಲ್ಲರೂ ಸತ್ತು ಹೋದ್ರು ಎಂಬುದಾಗಿ ನಾವು ನೋಡ್ತೇವೆ. ಅದರಿಂದಲೇ ಆ 38 ವರ್ಷ ಎಂಬಂತ ಆ ಒಂದು ಆ ಪದ ಇಲ್ಲಿ ಹೊಸ ಒಡಂಬಡಿಕೆಯಲ್ಲಿ ಈ ಕುಷ್ಠರೋಗಿ 38 ವರ್ಷದಿಂದ ಅಲ್ಲಿದ್ದನು ಎಂಬುದಾಗಿ ಹೇಳ್ತಾನೆ. ಈ ಇಸ್ರಾಯೇಲ್ಯರು ಆ 38 ವರ್ಷ ಪೂರ್ತಿ ಆ ಅರಣ್ಯದಲ್ಲಿ ಪ್ರಯಾಣ ಮಾಡುವಾಗ ಅವ್ರಿಗೆ ಎಷ್ಟೇ ಅವಕಾಶ, ದೇವರು ಎಷ್ಟೇ ಉಪಕಾರ ಮಾಡಿದ್ರು ಸಹ ಅದನ್ನ ಸ್ಮರಿಸಲಿಲ್ಲ.
ಅನೇಕ ಸಾರಿ ಆತನ ವಿರೋಧವಾಗಿ ಪಾಪ ಮಾಡ್ತಾ ಇದ್ರು. ಮತ್ತೆ ಅನೇಕ ಸಾರಿ ಅವನನ್ನ ಮರೆತು ಆ ಜೀವ ಸ್ವರೂಪನಾದಂತ ದೇವರನ್ನ ಬಿಟ್ಟು ಅನ್ಯ ದೇವರುಗಳನ್ನ ಬೊಂಬೆ ಪೂಜೆ ಮಾಡುವಂತ ವಿಗ್ರಹಾರಾಧನೆಗೆ ಅವರು ಪ್ರಾರಂಭಿಸಿದ್ರು. ಅದರಿಂದ ಅವರು ಆ 38 ವರ್ಷದಲ್ಲಿ ಅವರು ಕೊನೆಯ ಹಂತದಲ್ಲಿ ಅವರು ಸಾಯ್ಬೇಕಾಯ್ತು. ಅದು ನಾವು ನೋಡ್ತೇವೆ. ಅದು ಧರ್ಮೋಪದೇಶ ಕಾಂಡ 2ನೇ ಅಧ್ಯಾಯ 13ನೇ 14ನೇ ವಚನ ನಾವು ಓದಿಕೊಳ್ಳೋಣ. ಆಗ ನಾವು ಚೆರೆತ್ ಹಳ್ಳವನ್ನು ದಾಟಿದೆವು. ನಾವು ಕಾದೇಶ್ ಬರ್ನಿಯಾದಿಂದ ಹೊರಟು ಚೆರೆತ್ ಹಳ್ಳವನ್ನು ದಾಟುವವರೆಗೆ 38 ವರ್ಷ ಕಾಲ ಇಸ್ರಾಯೇಲರ ಐಗುಪ್ತ ದೇಶದಿಂದ ಈ ಅಂತ್ಯ ಪ್ರದೇಶಕ್ಕೆ ಬರೋ 38 ವರ್ಷಗಳ ಕಾಲ ಬಂದು ಇನ್ನು 2 ವರ್ಷ ಮಾತ್ರ ಆ ವಾಗ್ದಾನ ಮಾಡಿದಂತ ದೇಶ ಬಹಳ ಸಮೀಪದಲ್ಲಿದೆ. ಇನ್ನು 2 ವರ್ಷಗಳ ಪ್ರಯಾಣ ಮುಗಿಸಿದ್ರೆ ಅವರು ಸೇರ್ತಾ ಇದ್ರು. ಆ ಯೋರ್ದನ್ ನದಿ ತೀರಕ್ಕೆ ಬಂದಿದ್ದಾರೆ. ಅಂತ ಸಂದರ್ಭದಲ್ಲಿ ಸಹ ನಾವು ನೋಡ್ತೇವೆ, ದೇವರು ಆ ಅಡ್ಡಿಯಾಗಿದ್ದಂತ ಯೋರ್ದನ್ ನದಿಯನ್ನ ಹೊಳೆಯನ್ನ ವಿಭಾಗ ಮಾಡಿ ಅಲ್ಲಿ 12 ಕುಲಗಳಿಗೆ ಬೇಕಾದಂತ ಕುಲಗಳವರು ಸಹ ಒಂದೊಂದು ಕಲ್ಲನ್ನ ತೆಗೆದು ದೇವರು ಈ 38 ವರ್ಷಗಳ ಕಾಲ ಮಾಡಿದಂತ ಉಪಕಾರಗಳನ್ನ ಸ್ಮರಿಸಿ ಅದನ್ನು ಆರಾಧಿಸ್ಲಿಕ್ಕಾಗಿ ಆ ಯೋರ್ದನ್ ನದಿಯ ಆಚೆ ಅದನ್ನು ದಾಟಿದ ನಂತರ ಅಲ್ಲಿ ಇಟ್ಟು ಅವನನ್ನು ಆರಾಧಿಸರು ಎಂಬುದಾಗಿ ನಾವು ಅದೇ ರೀತಿಯಲ್ಲಿ ಈ 38 ವರ್ಷಗಳ ಕಾಲ ಇಸ್ರಾಯೇಲ್ಯರಲ್ಲಿ ಇದ್ರು. ಮತ್ತೆ ನಾವು ಮುಂದೆ ನೋಡುವಂತ ಸಂದರ್ಭದಲ್ಲಿ ಯೆಹೋವನು ಪ್ರಮಾಣ ಪೂರ್ವಕವಾಗಿ ಹೇಳಿದಂತೆ ಅಷ್ಟರಲ್ಲಿ ಆ ತಲೆಯ ಸೈನಿಕರೆಲ್ಲರೂ ಸತ್ತು ಹೋಗಿದ್ದರು. ಯೆಹೋವನ ಹಸ್ತವು ಅವರಿಗೆ ವಿರೋಧವಾಗಿದ್ದರಿಂದ ಪಾಳೆಯದಲ್ಲಿ ಒಬ್ಬನೂ ಉಳಿಯದಂತೆ ನಾಶವಾದರು. ಆ 38 ವರ್ಷಗಳ ಕಾಲ ಬಂದು 38 ವರ್ಷದ ಅಂತ್ಯದಲ್ಲಿ ಅಲ್ಲಿದ್ದಂತೆ ಎಲ್ಲಾ ಇಸ್ರಾಯೇಲ್ಯರು ಅವರು ನಾಶವಾದರು ಎಂಬುದಾಗಿ, ದೇವರ ಕೋಪ ಆತರ ಮೇಲೆ ಇತ್ತು ಎಂಬುದಾಗಿ ನೋಡಿ. ಯೆಹೋವನ ಹಸ್ತವು ಅವರಿಗೆ ವಿರೋಧವಾಗಿತ್ತು. ಯಾವಾಗಲೂ ಅವರು ದೇವರನ್ನ ತಿರಸ್ಕರಿಸಿ ಜೀವಿಸುತ್ತಾ ಬಂದದ್ರಿಂದ ಅವರನ್ನ ದೇವರ ಕೈ ಅವರನ್ನ ನಾಶ ಮಾಡಬೇಕಾದಂತಹ ಆ 38 ವರ್ಷಗಳ ಕಾಲ. ಅದೇ ರೀತಿಯಲ್ಲಿ ಇಲ್ಲಿ 38 ವರ್ಷಗಳಿಂದ ಇಲ್ಲಿ ಅನಾರೋಗ್ಯದಲ್ಲಿರುವಂತ ಆ ಮೈ ಬತ್ತಿ ಹೋದಂಥವನು ಯಾವ ಕಾರ್ಯ ಮಾಡಲಿಕ್ಕೆ ಇಲ್ಲ. ಆದ್ರೆ ಅದರಲ್ಲಿ ಒಂದು ನಿರೀಕ್ಷೆ ಇತ್ತು ಎಂಬುದಾಗಿ ನಾನು ನೆನೆಸ್ತೇನೆ. ಆ ಕೊಳದಲ್ಲಿ ನೀರು ಅಲಗಾಡುವಂತ ಸಂದರ್ಭದಲ್ಲಿ ಪ್ರಥಮವಾಗಿ ಓದೋರೆಲ್ಲ ಗುಣ ಆಗ್ತಾರೆ ಎಂಬುದಾಗಿ. ಒಂದ್ ವೇಳೆ ಗುಣ ಆದವರು ಅಲ್ಲಿ ಇರ್ಲಿಕ್ಕಿಲ್ಲ. ಗುಣ ಆದ ನಂತರ ಆ ಸ್ಥಳವನ್ನು ಬಿಟ್ಟು ಆ ಕೊಳವನ್ನ ಬಿಟ್ಟು ಹೊರಟು ಹೋಗ್ತಾರೆ. ಆದ್ರೆ ಇವನು 38 ವರ್ಷದಿಂದ ಕಾಯ್ಬೇಕಾದಂತ ಒಂದು ಕಾರಣ, ಅವನಲ್ಲಿ ಒಂದು ನಂಬಿಕೆ. ಒಂದ್ ವೇಳೆ ಗುಣವಾದವರು ಎಲ್ಲರೂ ಆ ಒಬ್ಬೊಬ್ಬರಾಗಿ ಆ ಸ್ಥಳವನ್ನ ಬಿಟ್ಟು ಹೋದ್ರೆ ಒಂದ್ ವೇಳೆ ನನಗೊಂದು ಸ್ಥಳ ಸಿಕ್ಬೋದು, ಅಷ್ಟು ರಶ್ ಇಲ್ಲದೆ ನಾನು ಸುಗಮವಾಗಿ ನಾನು ಅಲ್ಲಿಗೆ ಹೋಗ್ಬೋದು ಎಂಬುದಾಗಿ ಆಲೋಚನೆ ಮಾಡಿ ಅವನು ಕಾದಿದ್ದ ಎಂಬುದಾಗಿ ನಾನು ನೆನೆಸ್ತೇನೆ. ಆದ್ರೆ ಅವನ ಕಾದಿರುವಿಕೆಯನ್ನ, ಆತನಿಗೊಂದು ನಂಬಿಕೆ, ಇವತ್ತೆಲ್ಲ ನಾಳೆ ನಾನು ಅದರಲ್ಲಿ ಹೋಗ್ಲಿಕ್ಕೆ ಸಾಧ್ಯ, ಯಾರಾದ್ರೂ ಸಹಾಯ ಮಾಡ್ತಾರೆ, ನನಗೆ ಗುಣವಾಗ್ತದೆ ಎಂಬ ನಂಬಿಕೆಯಿಂದ ಅವನು 38 ವರ್ಷ ಇನ್ನೂ ಅವನು ಕಾದಿದ್ದ. ಆದ್ರೆ ಯೇಸು ಸ್ವಾಮಿ ಆತನ ಮೇಲೆ ಕನಿಕರು ನಾವು ನೋಡ್ತೇವೆ. ಜೀಸಸ್ ಇಸ್ ಮರ್ಸಿಫುಲ್ ಎಂಬುದಾಗಿ. ನಮ್ಮ ಸ್ವಾಮಿ ಆತನು ಕರುಣೆಯುಳ್ಳ ದೇವರು, ಕೃಪಾ ಸಂಪೂರ್ಣನು ಎಂಬುದಾಗಿ ನೋಡಿ. ಆದ್ರಿಂದ ಆತನು ಕರುಣೆಯಿಂದ ಮೈ ಮರುಗಿ ಈತನನ್ನ ಗುಣಪಡಿಸ್ಲಿಕ್ಕಾಗಿ ತಾನೇ ಆ ಬೆತ್ಸದ ಎಂಬ ಕೊಳದ ಬಳಿಗೆ ಬಂದಂತವನಾಗಿದೆ. ಆ ಸೈತಾನನ ಕಾರ್ಯ ಎಲ್ಲ ಅಲ್ಲಿ ನಾಶವಾಗ್ಲಿಕ್ಕಾಗಿ ಅಲ್ಲಿ ಯೇಸು ಸ್ವಾಮಿ ಬಂದಂತವನಾಗಿದ್ದಾನೆ. ಈ ಸೈತಾನನ ಒಂದು ಶಾಪ, ಪಾಪ, ಅವ್ರ ತಂದೆ ತಾಯಿಗಳು ಮಾಡಿದಂತ ಪಾಪ, ಅಥವಾ ಅವನು ಏನು ಪಾಪ ಮಾಡಿರ್ಲಿಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ ಮೈ ಬತ್ತಿ ಹೋದವನು ಅವನು ಏನ್ ಮಾಡ್ಲಿಕ್ಕೆ ಸಾಧ್ಯ ಉಂಟು. ಆದ್ರೂ ದೇವರ ಮಹಿಮೆ ತೋರಿ ಬರುವ ಹಾಗೆ ಆ ಕಾರ್ಯ ಅವನು ಮೈ ಬತ್ತಿ ಹೋದ ರೀತಿಯಲ್ಲಿ ಇರಬೇಕಾದಂತಹ ಕಾಯಿಲೆ ದೇವರ ಮಹಿಮೆಗಾಗಿ ಬಂತು ಎಂಬುದಾಗಿ ನಾವು ನೆನೆಸಿಕೊಳ್ಳೋಣ. ಆತನು ಅಲ್ಲಿ ಇರುವಂತಹ ಸಂದರ್ಭದಲ್ಲಿ ವಿಶೇಷವಾಗಿ ದೇವರು ತಾನೇ, ಯೇಸು ಸ್ವಾಮಿ ತಾನೇ ಅಲ್ಲಿ ಬಂದಂತವನ, ಆತನನ್ನ ಗುಣಪಡಿಸ್ಲಿಕ್ಕಾಗಿ ಬಂದಂತವನ. ಈ ಸೈತಾನ ಈ ನಿಟ್ಟಿನಲ್ಲಿ ಇದನ್ನು ನಮಗೆ ಹೋಲಿಸಿಕೊಳ್ಳುವಂತ ಸಂದರ್ಭದಲ್ಲಿ ಈ ವರ್ಷ 2020ನೇ ವರ್ಷವನ್ನ ನಾವು ಪ್ರಾರ್ಥನಾ ಪೂರ್ವಕವಾಗಿ ಪ್ರವೇಶಿಸಿ, ಸ್ವಾಮಿ ಈ ವರ್ಷವೆಲ್ಲ ನಮಗೆ ನೀನು ಸುಭಿಕ್ಷವನ್ನು ಕೊಡು, ದಾವೀದನಿಗೆ ಹೇಳಿದ ಹಾಗೆ ನಿಮ್ಮ ಸಂವತ್ಸರಕ್ಕೆ ಶುಭದ ಕಿರೀಟವನ್ನು ಕೊಡ್ತೀನಿ ಎಂಬುದಾಗಿ, ಈ ವರ್ಷ ನಮ್ಗೆ ಶುಭದಾಯಕವಾಗಿರ್ಲಿ, ನಮ್ಗೆ ಆಶಾದಾಯಕವಾಗಿರ್ಲಿ ಎಂಬುದಾಗಿ ಪ್ರಾರ್ಥನಾ ಪೂರ್ವಕವಾಗಿ ನೀವು ವರ್ಷವನ್ನ ಪ್ರಾರಂಭ ಮಾಡಿ. ಆದ್ರೆ ಪ್ರಾರಂಭದಿಂದಲೂ ಇಡೀ ಲೋಕದಲ್ಲಿ ಮನುಷ್ಯರಿಗೆ ತೊಂದರೆ, ಕಷ್ಟ, ನಷ್ಟ,
ಅನಾರೋಗ್ಯ ಇಲ್ಲ ಸಲ್ಲದ ರೋಗಗಳು ಉತ್ಪತ್ತಿಯಾಗುವಂತ ಸ್ಥಿತಿ. ಕೊನೆಯದಾಗಿ ಇಡೀ ಲೋಕವನ್ನೇ ಕಣ್ಣೀರಿನಲ್ಲಿ, ಮರಣದ ಕಣ್ಣೀರಿನಲ್ಲಿ ಕೈ ತೊಳೆಯುವಂತ ರೀತಿಯಲ್ಲಿ ಈ ಕೊರೋನಾ ಎಂಬ ರೋಗ ಬಂದು ಅಂಟಿಕೊಂಡದ್ದಾಗಿದೆ. ಈ ಕಳೆದ 9 ತಿಂಗಳಿಂದ ಇಡೀ ಪ್ರಪಂಚದಲ್ಲಿ ಯಾವ ದೇಶ, ಯಾವ ದ್ವೀಪ ಬಿಟ್ಟಿಲ್ಲ, ಈ ಕೊರೋನಾ ಬಿಟ್ಟಿಲ್ಲ. ಆದ್ರೆ ನಮ್ಮೆಲ್ಲರಿಗೆ ಒಂದು ನಂಬಿಕೆ, ನಿರೀಕ್ಷೆ ಉಂಟು. ನಮ್ಮ ಕರ್ತನಿಗೆ ಎಲ್ಲವೂ ಸಾಧ್ಯ. ಈ ಈ ಮೈ ಬತ್ತಿ ಹೋದವನು ಅವನು ನಂಬಿಕೆಯಿಂದ, ಒಂದ್ ವೇಳೆ ಆ ಕೊಳದಲ್ಲಿ ನನಗೆ ಸ್ಥಳ ಸಿಗ್ತದೆ, ಇದನ್ನ ನಾನು ಬಿಟ್ಟು ಹೋಗಬಾರದು ಎಂಬ ನಿರೀಕ್ಷೆಯಿಂದ ಅಲ್ಲಿ ಕಾದ ರೀತಿಯಲ್ಲಿ ನಾವುಗಳು ಇನ್ನೂ ಸಹ ಈ ಕೊರೋನಾದ ಮಧ್ಯದಲ್ಲಿ ಆತನನ್ನು ಆರಾಧಿಸುತ್ತಾ ಬಂದಿದ್ದೇವೆ. ಆತನ ನಾಮಕ್ಕೆ ಸ್ತೋತ್ರ ಉಂಟಾಗಿದೆ. ಅನೇಕರು ನಾವು ದೇವಾಲಯದಲ್ಲಿ ಕೂಡಿಕೊಂಡು ದೇವರನ್ನ ಆರಾಧಿಸ್ಲಿಕ್ಕೆ ಆಗ್ತಾ ಇಲ್ಲ ಎಂಬ ಒಂದು ಬೇಸರ ಇದರಿಂದಾಗಿ ಸಭೆಗಳನ್ನು ಬಿಟ್ಟು ಹೋಗುವಂತ ಸನ್ನಿವೇಶ ಬಂದ್ಬಿಟ್ಟಿದೆ. ಇದು ಸೈತಾನನ ಕಾರ್ಯ. ಬೇರೆ ಬೇರೆ ತಾನು ಹುಟ್ಟಿದ ಸಭೆ, ತನ್ನ ಸ್ಥಳವನ್ನು ಮರೆತು ಬೇರೆ ಸ್ಥಳಕ್ಕಾಗಿ ಹೋಗುವಂತ ಮನಸ್ಸು ಮಾಡುವಂತವ್ರು ಇರ್ತಾರೆ. ಅದು ಸೈತಾನನ ಕಾರ್ಯ. ಆದ್ರಿಂದ ನಾವು ಆಲೋಚನೆ ಮಾಡೋಣ, ಆ ಸೈತಾನನ ಕಾರ್ಯವನ್ನ ಲಯ ಮಾಡ್ಲಿಕ್ಕಾಗಿ, ಆ ಸೈತಾನನ ಆ ಪಾಪದ ಫಲವಾದಂತ ಆ ಮೈಬತ್ತಿ ಹೋದಂಥವನು 38 ವರ್ಷಗಳ ಕಾಲ ಅಲ್ಲಿ ಇದ್ರೂ ಸಹ ದೇವರ ಕನಿಕರ ಅವನಿಗಿತ್ತು. ಯೇಸು ಸ್ವಾಮಿ ಕರುಣೆ ತೋರಿಸ್ಲಿಕ್ಕಾಗಿ ಹೇಳಿದ. ಮಾತ್ರವಲ್ಲದೆ ನಾವು ಇನ್ನು ಅಲ್ಲಿ ಅವನಿಗೆ ಒಂದು ಪ್ರಶ್ನೆ ಆಗ್ತಾರೆ. ನಾವು ನೋಡುವಂತ 6ನೇ ವರ್ಷದಲ್ಲಿ, ನಿನಗೆ ಸ್ವಸ್ಥವಾಗಲಿಕ್ಕೆ ಮನಸ್ಸುಂಟೋ? ಸ್ವಾಮಿ ಬಂದು ಅಲ್ಲಿ ಅವನಿಗೆ ನಿನ್ಗೆ ಏನಪ್ಪ ಏನ್ ಕಷ್ಟ ಎಂಬುದಾಗಿ ಕೇಳಲಿಲ್ಲ, ನಿನಗೆ ಸ್ವಸ್ಥವಾಗ್ಲಿಕ್ಕೆ ಮನಸ್ಸುಂಟೋ ಎಂಬುದಾಗಿ ದೇವರು ಆತನು ಇಂಗ್ಲಿಷ್ ಬೈಬಲ್ನಲ್ಲಿ ಡು ಯು ವಾಂಟ್ ಟು ಬಿ ಹೀಲ್ಡ್ ಎಂಬುದಾಗಿ, ನೀನು ಗುಣವಾಗಬೇಕೋ ಎಂಬಂತ ಒಂದು ಪ್ರಶ್ನೆ ಆತ. ಆದ್ರೆ ಸ್ಪಷ್ಟವಾಗಿ ಹಳೆ ಇಂಗ್ಲಿಷ್ ಬೈಬಲ್ನಲ್ಲಿ ಹೇಳು, ವಿಲ್ ದೌ ಬಿ ಮೇಡ್ ಹೋಲ್, ವಿಲ್ಡ್ ಎಂಬುದಾಗಿ ಹೇಳುವಂತ ಸಂದರ್ಭದಲ್ಲಿ ಚಿತ್ತ, ಮನಸ್ಸು, ನಿನಗೆ ಮನಸ್ಸುಂಟ, ನೀನು ಹೋಲ್, ನೀನು ಗುಣವಾಗ್ಲಿಕ್ಕೆ ನಿನಗೆ ಮನಸ್ಸುಂಟ ಎಂಬುದು ಬಹಳ ಅರ್ಥಪೂರ್ವಂತದ್ದು. ಗುಣವಾಗಬೇಕು ಎಂಬ ಮನುಷ್ಯ ಆಸೆ ಅವನಿಗೆ ಇರಬೇಕು. ಆ ರೀತಿಯಲ್ಲಿ ಆತನನ್ನ ಪ್ರಶ್ನೆ ಮಾಡ. ಅದೇ ರೀತಿಯಲ್ಲಿ ಯೇಸು ಸ್ವಾಮಿ ಹೇಳಿದ ಇನ್ನೊಂದು ಪ್ರಶ್ನೆ ನಾವು ನೋಡ್ತೇವೆ. ಅದು ಮತ್ತಾಯನ ಸುವಾರ್ತೆ 22ನೇ ಅಧ್ಯಾಯ 20ನೇ ಅಧ್ಯಾಯ 29ನೇ ವಚನದಿಂದ ನಾವು ನೋಡುವಂತ ಸಂದರ್ಭದಲ್ಲಿ, ಮತ್ತಾಯನ ಸುವಾರ್ತೆ 29ರಿಂದ 33 ನೋಡುವಂತ ಸಂದರ್ಭದಲ್ಲಿ, ಯೇಸು ಸ್ವಾಮಿ ಯೆರೂಸಲೇಮಿನಿಂದ ಹೊರಟು ಹೋಗುವಂತ ಸಂದರ್ಭದಲ್ಲಿ ಒಂದು ಜನರ ಗುಂಪು ಅವನನ್ನ ಹಿಂಬಾಲಿಸಿತು ಎಂಬುದಾಗಿ ನಾವು ನೋಡ್ತೇವೆ. ಆ ಜನರ ಗುಂಪು ಶಬ್ದ ಗದ್ದಲವನ್ನ ಕೇಳಿಸಿಕೊಂಡು ರಸ್ತೆಯ ಮಧ್ಯದಲ್ಲಿ ಕೂತಿದ್ದಂತ 2 ಕುರುಡರು ಅಲ್ಲಿ ಭಿಕ್ಷೆಗಾಗಿ ಕೂತಂತವರಾಗಿದ್ದಾರೆ. ಜನಸಂದಣಿಯಲ್ಲಿ ಅವರನ್ನ ಬೇಡಿ ಅವರಿಂದ ಕಾಸು ಅಥವಾ ಏನಾದರೂ ಸ್ವೀಕಾರ ಮಾಡಿ ಅವರ ಜೀವನೋಪಾಯಕ್ಕಾಗಿ ಭಿಕ್ಷೆಗಾಗಿ ಆತರು ಅಲ್ಲಿ ಕೂತಂತವರಾಗಿದ್ದಾರೆ. ಆದ್ರೆ ಆ ಗುಂಪು ಬರುವಂತಹ ಸಂದರ್ಭದಲ್ಲಿ ಗದ್ದಲವನ್ನ ಕೇಳಿ ಈ ಕುರುಡರು ಏನ್ ಮಾಡ್ತಾರೆ, ಯಾರು ಏನು ಎಂಬುದಾಗಿ ಆಶಿಸುವಂತ ಸಂದರ್ಭದಲ್ಲಿ ಆತನು ಕೂಗ್ತಾನೆ, ಯೇಸು ಸ್ವಾಮಿ ಬರ್ತಾ ಇದ್ದಾರೆ ಎಂಬುದಾಗಿ ಗೊತ್ತಾದಾಗ ಆತನು, ಸ್ವಾಮಿ ದಾವೀದನ ಕುಮಾರನೇ ನಮ್ಮನ್ನು ಕರುಣಿಸು ಎಂದು ಕೂಗಿದನು ಎಂಬುದಾಗಿ. ದಾವೀದನ ಕುಮಾರನು ಯೇಸು ಸ್ವಾಮಿ ಅನೇಕರನ್ನ ಸ್ವಸ್ಥ ಮಾಡಿದ್ದಾನೆ, ಸತ್ತವರನ್ನ ಬದುಕಿಸಿದ್ದಾನೆ. ನಾವು ಆತನನ್ನ ಕೇಳಿ ನಾವು ನಮ್ಮ ದೃಷ್ಟಿ ಪಡ್ಕೊಳ್ಳೋಣ ಎಂಬುದಾಗಿ ನೆನಪು ಮಾಡಿ, ನನ್ನ ಮೇಲೆ ಕರುಣೆ ತೋರಿಸು ಎಂಬುದಾಗಿ ಆ ದೇವರನ್ನ ಅವರು ನಮ್ಮನ್ನು ಕರುಣಿಸು ಎಂದು ಕೂಗಿಕೊಂಡರು ಎಂಬುದಾಗಿ ನಾವು ನೋಡ್ತೇವೆ. ಆ ಕರುಣಿಸು ಎಂಬುದಾಗಿ ಆತರು ಆಲೋಚನೆ ಮಾಡುತ್ತಾ ಕೇಳುವಂತ ಸಂದರ್ಭದಲ್ಲಿ ಅವರ ಪ್ರಾರ್ಥನೆ, ಸ್ವಾಮಿ ನಮ್ಮನ್ನ ಕನಿಕರಿಸು, ನಮ್ಮ ಮೇಲೆ ಕರುಣೆ ಇಡು ಎಂಬುದಾಗಿ ಬೇಡುವಾಗ ಯೇಸು ಸ್ವಾಮಿ ಕೇಳಿಸ್ಕೊಳ್ತಾರೆ. ಆದ್ರೆ ಆ ಜನರು ಅವನಿಗೆ ತೊಂದರೆ ಮಾಡ್ತಾರೆ, ನೀನು ಕೂಗ್ಬೇಡ, ಗಲಾಟೆ ಮಾಡ್ಬೇಡ, ಸ್ವಾಮಿ ಹೋಗ್ತಾ ಇದ್ದಾರೆ ಎಂಬುದಾಗಿ. ಆದ್ರೆ ನಾವು ನೋಡ್ತೇವೆ ಆ ಕುರುಡರು ಇನ್ನು ಹೆಚ್ಚಾಗಿ ಕೂಗಿಕೊಂಡ್ರು ಎಂಬುದಾಗ ಅದು ದಾವೀದನ ಕುಮಾರನೇ ನಮ್ಮನ್ನ ಕರುಣಿಸು ಎಂಬುದಾಗಿ ಹೇಳುವಾಗ ಅದೊಂದು ಪ್ರಾರ್ಥನೆ. ಆ ಪ್ರಾರ್ಥನೆಯನ್ನ ಅವರು ಅಡ್ಡಿ ಮಾಡಿದ್ರು. ಆದ್ರೆ ದೇವರು ಅವರ ಪ್ರಾರ್ಥನೆಯನ್ನು ಕೇಳಿಸಿಕೊಂಡವನಾಗಿ ಅವರ ಪ್ರಾರ್ಥನೆ, ಆ ಬೇಡಿಕೆ ಯೇಸು ಸ್ವಾಮಿ ಮುಂದೆ ಹೋಗುವುದನ್ನ ನಿಲ್ಲಿಸಿ ಅವರು ನಿಂತುಕೊಂಡ್ರು ಎಂಬುದಾಗಿ ನಾವು ನೋಡ್ತೇವೆ. ನಮ್ಮ ಜೀವಿತದಲ್ಲಿ ಸಹ ನಮ್ಮ ಪ್ರಾರ್ಥನೆ ಯೇಸು ಸ್ವಾಮಿಯನ್ನ, ಮನಸ್ಸನ್ನ, ಆತನ ನೆನಪನ್ನ ನಮ್ಮ ಕಡೆ ತಿರುಗಿಸುವಂತ ಒಂದು ಸಾಧನ, ಅದು ಪ್ರಾರ್ಥನೆ ಆಗಿದೆ. ನಮ್ಮ ಜೀವಿತದಲ್ಲಿ ಸಹ
ಮುಂದಿನ ದಿನಗಳಲ್ಲಿ ವಿಶೇಷವಾಗಿ ಈ ಕೊರೋನಾ ಸೋಂಕು ಹೋಗ್ಲಿಕ್ಕಾಗಿ ಅನೇಕ ದೇಶದಲ್ಲಿ ಅನೇಕ ಜ್ಞಾನಿಗಳು, ಮಹಾ ಪ್ರವೀಣರಾದಂಥ ವೈದ್ಯರು ಅದಕ್ಕೆ ತಕ್ಕ ಚುಚ್ಚುಮದ್ದು, ಅದಕ್ಕೆ ಒಂದು ವ್ಯಾಕ್ಸಿನ್ ಅದನ್ನ ಸಿದ್ಧಪಡಿಸ್ಲಿಕ್ಕಾಗಿ ಪ್ರಯತ್ನ ಮಾಡ್ತಾರೆ. ಸ್ವಪ್ರಯತ್ನ, ಅದು ಮನುಷ್ಯರ ಪ್ರಯತ್ನ. ಆದ್ರೆ ದೇವರಲ್ಲಿ ಮೊರೆ ಹೋದವರು ಯಾವ ವಿಜ್ಞಾನಿಯೂ ಇಲ್ಲ, ಯಾವ ರಾಜಕಾರಣಿಯವರು ಇಲ್ಲ. ಆದ್ರೆ ದೇವರ ಮಕ್ಕಳು ಈ ದಿನಗಳಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಅನೇಕ ಭಕ್ತರು, ಅನೇಕ ವಿಶ್ವಾಸಿಗಳು ಸ್ವಾಮಿಯಲ್ಲಿ, ಸ್ವಾಮಿ ಈ ಒಂದು ರೋಗ ತಗ್ಗಿಸಲ್ಪಡುವ ಹಾಗೆ ಕರುಣೆ ತೋರಿಸು, ನಿನ್ನನ್ನು ನಿನ್ನ ಆಲಯದಲ್ಲಿ ನಾವು ಆರಾಧಿಸಬೇಕು, ನೀನು ನನಗಾಗಿ ನಮಗಾಗಿ ನಿನ್ನ ದೇಹದಿಂದ ನಿನ್ನ ರಕ್ತದಿಂದ ನೀನು ಸ್ಥಾಪಿಸಿದಂತ ಆ ರಾಜ ಭೋಜನ, ಆ ರೊಟ್ಟಿ ಮುರಿಯುವಂತ ಸಂಸ್ಕಾರ, ಅದರಲ್ಲಿ ನಾವು ವಂಚಿತರಾಗಿರುವಾಗ ಅದು ನಾವು ಮತ್ತೆ ಪಡ್ಲಿಕ್ಕಾಗಿ ಇದನ್ನ ತಗ್ಗಿಸಿ ನಮ್ಗೆ ಕರುಣೆ ತೋರಿಸಿ ಎಂಬುದಾಗಿ ಪ್ರತಿಯೊಬ್ಬ ವಿಶ್ವಾಸಿ ಸಹ ಪ್ರಾರ್ಥನೆಯ ಆಶಯದಾಗಿ. ಯಾರೋ ಹೀಗೆ ಹೋಗೋಣ ಮುಂದೆ ಎಂಬುದಾಗಿ ಆಲೋಚನೆ ಮಾಡಿದ್ರು. ಪ್ರತಿಯೊಬ್ಬರಿಗೂ ಆಶೆ ಉಂಟು. ದೇವಾಲಯಗಳು ತೆರೆಯಲ್ಪಡಬೇಕು. ಅನೇಕರು ದೇವಾಲಯಗಳು ತೆರೆದು ಅದರಲ್ಲಿ ಆರಾಧಿಸಿ ಸಂತರಿಸುವ, ಆತನನ್ನ ಸನ್ಮಾನಿಸುವಂತ ಸಂದರ್ಭದಲ್ಲಿ ನಾವು ಇನ್ನೂ ಅದಕ್ಕೆ ಹೆದರಿಕೊಂಡಿದ್ದೇವೆ. ಅನೇಕರಿಗೆ ಭಯ, ಎಲ್ಲಿ ಹೊರಗಡೆ ಹೋದ್ರೆ ಆ ಸೋಂಕು ಬರ್ತದೋ ಎಂಬುದಾಗಿ ಒಬ್ಬರನ್ನ ಎದುರು ನಿಂತು ಮಾತನಾಡಿಸ್ಲಿಕ್ಕೆ ಭಯ ಪಡ್ತಾರೆ ಅನೇಕರು. ಆದ್ರೆ ಇಲ್ಲಿ ನೋಡುವಂತ ಸಂದರ್ಭದಲ್ಲಿ ಯೇಸು ಸ್ವಾಮಿ ಕನಿಕರ ಉಳ್ಳದಿರುವೆ. ಆ ಆತನು ಮುಂದೆ ಹೋಗುವುದನ್ನು ನಿಲ್ಲಿಸಿದ್ರು ಯೇಸು ಸ್ವಾಮಿ. ಕಾರಣ ಆ ಇಬ್ಬರು ಕುರುಡರ ಪ್ರಾರ್ಥನೆ. ಮತ್ತೆ ಅವರ ಬಳಿಯಲ್ಲಿ ಬಂದು ಸ್ವಾಮಿ ಅವ್ರಿಗೆ ಒಂದು ಪ್ರಶ್ನೆ ಕೇಳ್ತಾರೆ. ಈ ಮೈಬತ್ತಿ ಹೋದವನನ್ನ ಕೇಳಿದ ಹಾಗೆ ಕೇಳಲಿಲ್ಲ. ನಾವು ನೋಡ್ತೇವೆ ಆ ಸ್ವಾಮಿ ಕೇಳಿದ ಪ್ರಶ್ನೆ, ಆಗ ಯೇಸು ನಿಂತು ಅವರನ್ನು ಕರೆದು, ನಾನು ನಿಮಗೆ ಏನು ಮಾಡಬೇಕೆಂದು ಕೋರುತ್ತೀರಿ ಎಂಬುದು ಹೇಳಿದರು ಎಂಬುದಾಗಿ. ವಿಶೇಷವಾದ ರೀತಿಯಲ್ಲಿ ಅದರಲ್ಲಿ ವಾಟ್ ಡು ಯು ವಾಂಟ್ ಮೀ ಟು ಡೂ ಫಾರ್ ಯು, ನಿಮಗೆ ನಾನು ಏನು ಮಾಡಬೇಕು ಎಂಬುದಾಗಿ ಎಂಬುದಾಗಿ ಯೇಸು ಸ್ವಾಮಿ ಎಂದು ಕೇಳ್ತಾರೆ. ಈ ಕುರುಡರಿಗೆ ಬೇಕಾದದ್ದೇನು? ಕಣ್ಣು. ಬೇರೆ ಏನು ಕೇಳ. ಬೇರೆಯವರಾಗಿದ್ರೆ ಐಶ್ವರ್ಯ ಕೊಡುವ ಇದು ಕೇಳ್ತಾ ಇದ್ದಾರೆ. ನಾವು ನೋಡ್ತೇವೆ ಅಲ್ಲಿ ಅವರು ನಮ್ಮ ಕಣ್ಣುಗಳು ತೆರೆಯಲ್ಪಡಬೇಕು ಸ್ವಾಮಿ ಎಂದರು. ಅವರಿಗೆ ಬಹಳ ಅವಶ್ಯವಾಗಿರೋದು ಅದೇ. ಆ ಲೋಕದಲ್ಲಿ ಎಲ್ಲ ಇದ್ರೂ ಸಹ ಕಣ್ಣಿಲ್ಲದೆ ಆತನ ಸೃಷ್ಟಿಯನ್ನ ನೋಡ್ಲಿಕ್ಕೆ, ಸಂತೋಷ ಪಡ್ಲಿಕ್ಕೆ ಅವ್ರಿಗೆ ಆಗ್ತಾ ಇಲ್ಲ. ಆ ಎದ್ದು ಬಂದ ಸೃಷ್ಟಿಗೆ ಮೂಲನಾದಂತ ಯೇಸು ಸ್ವಾಮಿಯ ಆ ಕಡೆ ಬರುವಂತ ಸಂದರ್ಭದಲ್ಲಿ ಯೇಸು ಸ್ವಾಮಿಯನ್ನ ನೋಡ್ಲಿಕ್ಕೆ ಆಗುದಿಲ್ಲ. ಆದ್ರಿಂದ ಅವ್ರು ಕೇಳ್ತಾರೆ, ಸ್ವಾಮಿ ನಮಗೆ ಕಣ್ಣು ಬರಬೇಕು. ಆ ಬಹಳ ಅವಶ್ಯವಾದದ್ದು. ಆದ್ರಿಂದ ಇಲ್ಲಿ ನೋಡುವಂತ ಸಂದರ್ಭದಲ್ಲಿ ಈ ಮೈಬತ್ತಿ ಹೋದವನು ಸ್ವಾಮಿ ಹೇಳ್ತಾರೆ, ನಿನಗೆ ಸ್ವಸ್ಥವಾಗಲಿಕ್ಕೆ ಮನಸ್ಸುಂಟು ಹೌದು ಇಲ್ಲ ಎಂಬ ವಿಷಯ ಆತನು ಹೇಳಲಿಲ್ಲ. ತನ್ನ ಕಷ್ಟಗಳನ್ನೇ ಹೇಳ್ಕೊಳ್ತಾನೆ. ಆತನನ್ನು ಕೇಳಿದ್ದಕ್ಕೆ ಆ ರೋಗಿಯು, ಸ್ವಾಮಿ ನೀರು ಹುಕ್ಕುವಾಗ ನನ್ನನ್ನು ಕೊಳದೊಳಗೆ ಇಳಿಸುವವರು ಯಾರು ಇಲ್ಲ, ನನ್ನ ಕೈಲೂ ಆಗ್ತಾ ಇಲ್ಲ, ಯಾರು ನನ್ನನ್ನು ಇಳಿಸೋ ಇಲ್ಲ ಸ್ವಾಮಿ ಎಂಬುದಾಗಿ ಆ ಯೇಸು ಸ್ವಾಮಿಯ ಪ್ರಶ್ನೆಗೆ ಸರಿಯಾದ ಉತ್ತರ ಅದಲ್ಲ. ಹೌದು ಸ್ವಾಮಿ, ನನಗೆ ಮನಸ್ಸುಂಟು, ನೀನು ಕರುಣೆ ತೋರಿಸಿ ನನಗೆ ಸ್ವಸ್ಥ ಮಾಡಿ ಎಂಬುದಾಗಿ ಕೇಳ್ಬೋದಾಗಿತ್ತು. ಆದ್ರೆ ಸ್ವಾಮಿ ಆತನು ಕನಿಕರ ಉಳ್ಳದ. ಅವನ ಈ ನೋವಿನ ದೆಸೆಯಿಂದ, ಈ 38 ವರ್ಷದಿಂದ ಕಾದು ಬೇಯಿಸುತ್ತಿರುವುದರಿಂದ ಆತನ ನಿಜವಾದಂತ ಸ್ಥಿತಿಯನ್ನ ಸ್ವಾಮಿಗೆ ಹೇಳ್ಕೊಳ್ಳಿಕ್ಕೆ ಆತನು ಸಾಧ್ಯವಾಗಿಲ್ಲ. ಆದರೂ ಸ್ವಾಮಿ ಕನಿಕರ ಪಟ್ಟು ಹೇಳಿದ್ರು ತಕ್ಷಣ, ನಿನ್ನ ಮನಸ್ಸಿದೆಯಾ ಇಲ್ಲ ಎಂಬುದನ್ನ ನನಗೆ ಸರಿಯಾಗಿ ಉತ್ತರ ಕೊಡ್ಲಿಲ್ವಲ್ಲ ಎಂಬುದಾಗಿ ಸ್ವಾಮಿ ಕೇಳಲಿಲ್ಲ. ಆದ್ರೂ ಆತನ ಮೇಲೆ ಕನಿಕರ ಉಳ್ಳವನಾಗಿ, ನಾನು ಕನಿಕರಿಸಿ ಬಂದಂತವನಾಗಿದ್ದಾನೆ ಪಾಪಿಯನ್ನ. ನಿನ್ನ ಪಾಪದಿಂದ ನೀನು ಅನುಭವಿಸಿರ್ತಕ್ಕಂಥ ಈ ಒಂದು ಶಿಕ್ಷೆ, ಈ ಒಂದು ರೋಗವನ್ನ ಗುಣಪಡಿಸ್ಲಿಕ್ಕಾಗಿ ನಿನಗಾಗಿ ಬಂದಿದ್ದೇನೆ. ಈ ಕೊಳದ ಸುತ್ತಲೂ ಇದ್ದಂತ ಜನರಿಗಾಗಿ ಅಲ್ಲ, ನಿನ್ನನ್ನ ಹುಡಿಕೊಂಡು ಬಂದಿದ್ದೇನೆ ಎಂಬುದಾಗಿ ಹೇಳಿ ಕೂಡಲೇ ನಿನ್ನ ಹಾಸಿಗೆಯನ್ನು ಎತ್ಕೊಂಡು ನಡಿ ಎಂಬುದಾಗಿ. ಅದೇ ರೀತಿಯಲ್ಲಿ ಪ್ರಿಯರೇ, ಈ ದಿನಗಳಲ್ಲಿ ನಾವು ವಿಶೇಷವಾಗಿ ಕರ್ತನ ಸನ್ನಿಧಿಯಲ್ಲಿ ಆರಾಧಿಸ್ಲಿಕ್ಕೆ ಆಗ್ಲಿಲ್ಲ. ಆತನ ಈ ರೊಟ್ಟಿ ಮುರಿಯ ಸಂಸ್ಕಾರದಲ್ಲಿ ಭಾಗವಹಿಸುವಂತಹ ಒಂದು ಆ ಶ್ರೇಷ್ಠ ಭಾಗ್ಯ, ಅದಕ್ಕಿಂತ ಹೆಚ್ಚಿನ ಭಾಗ್ಯ ಐಶ್ವರ್ಯ ಲೋಕದಲ್ಲಿ ಯಾವ ವಿಶ್ವಾಸಿಗೂ ಸಿಕ್ಕದು. ಆ ಒಂದು ಭಾಗ್ಯವನ್ನ ನಾವು ಕಳ್ಕೊಂಡಂತವರಾಗಿದ್ದೇವೆ. ನೀನು ಕೊಡು ಸ್ವಾಮಿ ಎಂಬುದಾಗಿ ಪ್ರತಿಯೊಬ್ಬರು ಪ್ರಾರ್ಥನೆ ಮಾಡ್ತಾರೆ. ಸಭೆಯಲ್ಲಿ ಅನೌನ್ಸ್ ಮಾಡುವಾಗ ಸಹ ಸೇವಕರಾದ ಕರುಣಾಕರು ಹೇಳ್ತಾ ಇರ್ತಾರೆ, ಆದಷ್ಟು ಬೇಗನೆ ಈ ಕೊರೋನಾ ತಗ್ಗಿಸಲ್ಪಟ್ಟವರಾಗಿ ಹೋಗಿ ಅದಕ್ಕೆ ತಕ್ಕ ಔಷಧ ಅಥವಾ ಇದು ತಗ್ಗಿಸಲ್ಪಟ್ಟು ದೇವಾಲಯಗಳಲ್ಲಿ ಆತನನ್ನು ನಾವು ಆರಾಧಿಸಬೇಕು. ಆ ಸಮಯ ಒದಗಿಸಿಕೊಡುವ ಹಾಗೆ ಪ್ರತಿಯೊಬ್ಬರು ಪ್ರಾರ್ಥನೆ ಮಾಡಿ ಎಂಬುದಾಗಿ ಪ್ರಕಟಣೆ ಮಾಡ್ತಾರೆ.
ಈ ಪ್ರಾರ್ಥನೆ, ಈತನ ಪ್ರಾರ್ಥನೆಗಿಂತ ಆ 2 ಕುರುಡರ ಪ್ರಾರ್ಥನೆ ತಮ್ಗಿದ್ದಂತ ಅವಶ್ಯಕತೆ ಆವಾಗ ಇದ್ದದ್ದು ಕಣ್ಣು ಬೇಕಾಗಿದೆ. ಅದೇ ರೀತಿಯಲ್ಲಿ ನಾವು ಸಹ ಲೋಕದಲ್ಲಿ ನಾವು ಎಲ್ಲಿ ಹೋಗ್ಲಿಕ್ಕಾಗಿಲ್ಲ, ಸ್ವತಂತ್ರ ಇಲ್ಲ, ಹಾಗೆ ಮಾಡ್ಲಿಕ್ಕಾಗಿಲ್ಲ ಎಂಬುದಾಗಿ ಯೋಚನೆ ಇಲ್ಲ. ಸ್ವಾಮಿ ನಿನ್ನನ್ನ ಆರಾಧಿಸ್ಲಿಕ್ಕಾಗಿ, ನಮಗೆ ನಿನ್ನ ಆಲಯದಲ್ಲಿ ಆರಾಧಿಸ್ಲಿಕ್ಕಾಗಿ, ನಿನ್ನ ಆ ಶ್ರೇಷ್ಠ ಅಮೂಲ್ಯವಾದಂತ ನೀನೇ ನನಗಾಗಿ ನಮಗಾಗಿ ನಿನ್ನ ದೇಹದಿಂದ ಸಿದ್ಧಪಡಿಸಿದಂತ ಆ ರಾಜ ಭೋಜನ, ನಿನ್ನ ರೊಟ್ಟಿ, ನಿನ್ನ ದೇಹ ಹಾಗೂ ರಕ್ತ, ಅದರಲ್ಲಿ ನಾವು ಪಾಲು ಹೊಂದಿ ನಾವು ಕೃತಾರ್ಥರಾಗುವಾಗೆ ನಮಗೆ ಸಮಯ ಕೊಡು. ಈ ಸಂಕಷ್ಟದಿಂದ ನಮ್ಮನ್ನ ಪಾರು ಮಾಡೆಂಬುದಾಗಿ ನಾವು ಬೇಡುವಾಗ ಕರ್ತನು ಆ ಕುರುಡರನ್ನ ನಾವು ನೋಡ್ತೇವೆ. ನೀವು ಕೂಗಬೇಡಿ, ಗಲಾಟೆ ಮಾಡಬೇಡಿ, ಸ್ವಾಮಿಗೆ ಅಡ್ಡಿ ಮಾಡಬೇಡಿ ಎಂಬುದಾಗಿ ಹೇಳಿದ್ರು ಕೂಡ ಅವರು ಜೋರಾಗಿ ಕೂಗಿದರು, ಹೆಚ್ಚಾಗಿ ಕೂಗಿದರು. ಹೆಚ್ಚಾಗಿ ಮಾಡುವಂತ ನಮ್ಮ ಪ್ರಾರ್ಥನೆ ನಮಗೆ ಫಲ ಕೊಡ್ಲಿಕ್ಕೆ ಸಾಧ್ಯ. ಅದರಿಂದ ಪ್ರಾರ್ಥನೆಯನ್ನು ಬಿಡದೆ ಮಾಡೋಣ. ವಿಶೇಷವಾಗಿ ಒಂದು ವೇಳೆ ಇನ್ನು 2 ತಿಂಗಳು ಅದು ಗುಣವಾಗುತ್ತೋ ಅದಕ್ಕೆ ಔಷಧಿ ಸಿಗುತ್ತೋ ಗೊತ್ತಿಲ್ಲ. ಈ ವಿಜ್ಞಾನಿಗಳ ಆಲೋಚನೆಯ ಪ್ರಕಾರವಾಗಿ ಈ ಹೊಸ ವರ್ಷಕ್ಕೆ ನಾವು ಈ ಕೊರೋನಾದ ಒಡನೆನೇ ಮುಂದೆ ಸಾಗಬೇಕಾಗುತ್ತೆ ಎಂಬುದಾಗಿ ಹೇಗಾದರೂ ಚಿಂತೆ ಇಲ್ಲ. ಕರ್ತನು ಮನಸ್ಸು ಮಾಡಿದ್ರೆ ಆತನ ಆಲಯದಲ್ಲಿ ನಾವು ಆರಾಧಿಸ್ಲಿಕ್ಕಾಗಿ ಆತನು ಸಹಾಯ ಮಾಡುವಂತ ಈ ಕೊರೋನಾ ಯಾವುದೇ ರೀತಿಯಲ್ಲೂ ಸಹ ತನ್ನ ಮಕ್ಕಳನ್ನ ಮುಟ್ಟದ ಹಾಗೆ ಅವರಿಗೆ ಕನಿಕರ ತೋರಿಸುವ ರೀತಿಯಲ್ಲಿ ನನ್ನ ಮಕ್ಕಳು ನನ್ನನ್ನು ಆರಾಧಿಸಬೇಕು. ಇಸ್ರಾಯೇಲರನ್ನ ಬಿಡುಗಡೆ ಮಾಡುವಾಗ ಮೋಶೆಗೆ ಹೇಳಿದ್ದು ದೇವರು, ನೀನು ಫರೋಹನನ ಹತ್ರ ಹೋಗಿ ನನ್ನ ಜನರು ನನ್ನನ್ನು ಆರಾಧಿಸ್ಲಿಕ್ಕಾಗಿ ಬಿಟ್ಟು ಕೊಡು ಎಂಬುದಾಗಿ ಇಸ್ರಾಯೇಲರು ಅವರನ್ನ ಆರಾಧಿಸಬೇಕು ಎಂಬುದಾಗಿ ದೇವರು ಇಚ್ಛೆ ಪಟ್ಟು ಅವರನ್ನ ಬಿಡಿಸಿದಂಥವನಾಗಿ, ಅದೇ ರೀತಿಯಲ್ಲಿ ನಾವು ಸಹ ಮುಂದಿನ ದಿನಗಳಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆತನನ್ನು ಆರಾಧಿಸಿ ಆತನನ್ನು ಗೌರವಿಸಿ ಸನ್ಮಾನಿಸುವ ಹಾಗೆ ನಮಗೆ ಬಿಡುಗಡೆ ಬೇಕಾಗಿದೆ. ಈ ಒಂದು ಸೈತಾನನ ಈ ಬಂಧನ ನಾವು ನೋಡ್ತೇವೆ, ಒಬ್ಬರ ಹತ್ರ ಒಬ್ಬರು ದೂರ ಇರಬೇಕು ಎಂಬುದಾಗಿ. ಯೇಸು ಸ್ವಾಮಿ ದೂರ ಇದ್ರೆ ಆ ಪಾರ್ಶ್ವವಾಯು ರೋಗಿ ಗುಣ ಆಗ್ತಿರ್ಲಿಲ್ಲ, ಆ ಕುಂಟರು ಕುರುಡರು ಗುಣ ಆಗ್ತಿರ್ಲಿಲ್ಲ, ಅವರಿದ್ದ ಬಳಿಗೆ ಯೇಸು ಸ್ವಾಮಿ. ಅದೇ ರೀತಿಯಲ್ಲಿ ಆತನು ಈ ಲೋಕಕ್ಕೆ ನಮ್ಮ ಪಾಪ ನಿವಾರಣೆ ಮಾಡ್ಲಿಕ್ಕಾಗಿ ಈ ಲೋಕಕ್ಕೆ ಬಂದು ಇದನ್ನ ಗುಣಪಡಿಸಿದಂತ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ತನ್ನ ಮಕ್ಕಳು ತನ್ನನ್ನು ಆರಾಧಿಸಬೇಕು. ಇಸ್ರಾಯೇಲರನ್ನ ನಾವು ನೋಡ್ತೇವಲ್ಲ, ಅವರು ಆ ಐಗುಪ್ತ ದೇಶದಲ್ಲಿ ದೇವರನ್ನ ಆರಾಧಿಸ್ತಿರ್ಲಿಲ್ಲ. ಬಿಡುಗಡೆ ಹೊಂದಿದ ಮೇಲೆ ಆ ಒಂದು ಅರಣ್ಯದಲ್ಲಿ ಸಹ ದೇವರ ಮೇಲೆ ಗಮನ ಕೊಡ್ಲಿಲ್ಲ ಅವರು. ಆದ್ರೆ ಅದನ್ನು ಸೇರಿದ ನಂತರ, ಅವರು ಬಿಡುಗಡೆ ಮಾಡಿದ ನಂತರ ಅವರ ಮಕ್ಕಳು ಅವರೊಟ್ಟಿಗೆ ಆರಾಧನೆ ಮಾಡಬೇಕೆಂಬ ಉದ್ದೇಶದಿಂದ ಅವರನ್ನ ಅಲ್ಲಿ ಸೇರಿಸಿದಂತ. ಅದೇ ರೀತಿಯಲ್ಲಿ ಪ್ರಿಯರೇ, ಇನ್ನು ಮುಂದಿನ ದಿನಗಳಲ್ಲಿ, ಯಾಕಂದ್ರೆ ನಮ್ಮ ದೇಶದ ಒಂದು ವಿಜ್ಞಾನಿಗಳ ಮತ್ತು ನಮ್ಮ ಸರ್ಕಾರದ ಒಂದು ಕಾರ್ಯಕ್ರಮಗಳ ಪ್ರಕಾರವಾಗಿ ಒಂದು ವೇಳೆ ಈ ಡಿಸೆಂಬರ್ ಮುಗಿದ್ರೂ ಸಹ ಇದು ಕಮ್ಮಿ ಆಗ್ಲಿಕ್ಕೆ ಸಾಧ್ಯತೆ ಇಲ್ಲ. ದೇವರ ಚಿತ್ತ ಅದರೊಟ್ಟಿಗೆ ನಾವು ಮುಂದೆ ಸಾಗಿದ್ರು ಸಹ ಕರ್ತನು ನಮ್ಮನ್ನ, ಅನೇಕರು ತಮಗೆ ಸ್ವತಂತ್ರ ಇಲ್ಲದೆ ಬಂಧಿತರಾಗಿರುವಂತಹ ಸ್ಥಿತಿಗಳನ್ನ ನೋಡ್ತೇವೆ. ಧೈರ್ಯದಿಂದ ಸ್ವಾಮಿಯನ್ನು ಆರಾಧಿಸ್ಲಿಕ್ಕೆ ಮುಂದೆ ಬರ್ಲಿಕ್ಕೆ ಆಗುವಂತೆ ಕರ್ತನು ತನ್ನ ಆಲಯವನ್ನು ತೆರೆದು ಎಲ್ಲರಿಗೆ ವಿಶೇಷವಾದ ರೀತಿಯಲ್ಲಿ ದೈವ ಸನ್ನಿಧಿಯಲ್ಲಿ ದಾವೀದನು ಹೇಳ್ತಾನೆ, ಸಭೆಯ ಮಧ್ಯದಲ್ಲಿ ನಿನ್ನನ್ನು ಕೊಂಡಾಡಿ ಆರಿಸುತ್ತಾನೆ. ಯಾಕೆ? ಅಲ್ಲಿ ಒಬ್ಬ ಕುಂಟನು ರೋಗಿ ವಾಸಿಯಾದಂತ ಸಂದರ್ಭದಲ್ಲಿ ಯೇಸು ಸ್ವಾಮಿ ಹೇಳ್ತಾನೆ, ಸ್ವಾಮಿ ನಿನ್ನ ಜೊತೆ ಬರ್ತೇನೆ ಎಂಬುದಾಗಿ. ಆಗ ಸ್ವಾಮಿ ಆತನಿಗೆ ಹೇಳ್ತಾನೆ, ಬೇಡ, ನನ್ನ ಜೊತೆ ನೀನು ಬರಬೇಡ, ನೀನು ನಿನ್ನ ಮನೆಗೂ ನಿನ್ನ ಜನರ ಬಳಿಗೂ ಹೋಗಿ ನಾನು ನಿನಗೆ ಎಂತೆಂಥ ಉಪಕಾರ ಮಾಡಿದ್ದೇನೆ ಎಂಬುದನ್ನ ತಿಳಿಸು, ನೀನು ಕೃತಜ್ಞತೆ ಹೇಳು ಎಂಬಂತ ಒಂದು ಮಾತು ಹೇಳಿದ. ಅದೇ ರೀತಿಯಲ್ಲಿ ಈ ಲೋಕದಲ್ಲಿ ನಾವು ದೇವ ಆಲಯದಲ್ಲಿ ಆತನ ಬಳಿಗೆ ಕೂಡಿ ಬರುವಂತ ಸಂದರ್ಭದಲ್ಲಿ ಆತನು ನಮಗೆ ಎಂತೆಂಥ ಉಪಕಾರ ಮಾಡಿದ್ದಾನೆ. ಆ ವಿಶ್ವಾಸಿಯ ಮನೆ, ಆ ಸಭೆ, ದೇವರು ಕೂಡುವಂತ ಆ ಸಭೆ, ಆ ವಿಶ್ವಾಸಿಯ ಮನೆ, ಆ ಮನೆಯಲ್ಲಿ ಆತನು ತನ್ನ ಜನರಿಗೆ ಹೇಳ್ಕೊಳ್ಬೇಕಾದ್ರೆ ಸಭೆಯಲ್ಲಿ ಕೂತು ಒಬ್ಬ ವಿಶ್ವಾಸಿ ತನ್ನ ಕೃತಜ್ಞತೆಯನ್ನ ದೇವರು ಮಾಡಿದಂತ ಉಪಕಾರಗಳನ್ನ ನೆನೆಸಿ ಅವನು ಸ್ತೋತ್ರ ಸಲ್ಲಿಸುವಾಗ ನಿಜಕ್ಕೂ ಎಷ್ಟೋ ಅಮೂಲ್ಯವಾದಂತು ದೇವರಿಗೆ ಸಂತೋಷ. ಆ ರೀತಿ ಈ ಒಂದು ವಿಶೇಷವಾದಂತ ಒಂದು ಅವಕಾಶ, ಅದರಿಂದ ನಾವು ವಂಚಿತರಾಗಿರುವಂತ ಸಂದರ್ಭದಲ್ಲಿ ಕರ್ತನು ತಾನೇ ಕೃಪೆ ತೋರಿಸಿ ಮುಂದಿನ ದಿನಗಳಲ್ಲಿ ಹೇಗೂ ಯಾವ ದಿನವಾದರೂ ಸರಿಯಾಗಿ ಕರ್ತನು ತಾನೇ ನಮ್ಮನ್ನ ವಿಶೇಷವಾಗಿ ಅವನ ಪರಿಶುದ್ಧ ಸನ್ನಿಧಿಯಲ್ಲಿ ಆತನನ್ನು ಆರಾಧಿಸಲಿಕ್ಕಾಗಿ ಹೇಗೆ ಆ ಮೈ ಬುತ್ತಿ ಹೋದಂಥವನನ್ನ ಗುಣಪಡಿಸ್ಲಿಕ್ಕೆ ಸ್ವಾಮಿ ಬಂದರೋ, ಅದೇ ರೀತಿಯಲ್ಲಿ ತನ್ನ ಪ್ರಯಾಣವನ್ನ ನಿಲ್ಲಿಸಿ
ಆ ಕುರುಡರ ಮುಂದೆ ಯೇಸು ಸ್ವಾಮಿ ಬಂದನು. ಅದೇ ರೀತಿಯಲ್ಲಿ ನಮಗಾಗಿ ಆತನು ಬಂದಂತ ನಮ್ಮನ್ನ ಕರುಣಿಸಿ ಮುಂದಿನ ದಿನಗಳಲ್ಲಿ ಅವನ ಹಸ್ತದಲ್ಲಿ ನಡೆಸಿ ಕಾಪಾಡುವ ಹಾಗೆ ಕರ್ತನು ಈ ಸರಳ ಆಲೋಚನೆಯನ್ನ ನಮಗೆ ಆಶೀರ್ವದಿಸಲಿ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಆತನು ಕೊಟ್ಟಂತ ವಾಕ್ಯವನ್ನ ನಮ್ಮೆಲ್ಲರಿಗೆ ಆಶೀರ್ವದಿಸಲಿ. ಈಗ ಸಭಾ ಪ್ರಕಟಣೆಗಳು ಸೇವಕರಂತ ಡಬ್ಲ್ಯೂ ಕರ್ಣಕರ್ ಅವರು ತಿಳಿಸ್ಲಿಕ್ಕಿದ್ದಾರೆ. ಡಬ್ಲ್ಯೂ ಕರ್ಣಕರ್. ದೇವರ ಪರಿಶುದ್ಧವಾದ ನಾಮಕ್ಕೆ ನಾವು ಸ್ತೋತ್ರ ಸಲ್ಲಿಸ್ತಾ ಬರೋಣ. ಹೇಗೂ ದೇವರ ಮಹಾಕೃಪೆಯಿಂದ ಮತ್ತೊಂದು ಭಾನುವಾರದಲ್ಲಿ ಹೀಗೆ ಜೂಮ್ ಮೂಲಕ ನಾವು ವಾಕ್ಯವನ್ನು ಕೇಳಲಿಕ್ಕಾಗುವ ಹಾಗೆ ಆತನನ್ನ ಸ್ತುತಿಗಳನ್ನ ಸಲ್ಲಿಸ್ಲಿಕ್ಕಾಗುತ್ತೆ. ಕೊಟ್ಟಂತ ಕೃಪೆಯಲ್ಲೆಲ್ಲ ಅವಕಾಶಕ್ಕಾಗಿ ನಾನು ಪ್ರಥಮವಾಗಿ ತಂದೆಯಾದ ದೇವರಿಗೆ ಸ್ತೋತ್ರ ಸಲ್ಲಿಸ್ತೇನೆ. ಹೇಗೂ ಸಭೆಯ ದೇವಜನರು ವಿಶ್ವಾಸಿಗಳನ್ನ ಸಹ ನೆನಪು ಮಾಡಿ ನಾವು ಯಥಾರ್ಥವಾಗಿ ಪ್ರಾರ್ಥನೆ ಮಾಡ್ತಾ ಬರೋಣ. ನಾವು ನೋಡುವಾಗ ಒಂದು 45% ಅಷ್ಟು ಜನರು ಆ ಜೂಮ್ ಆ್ಯಪ್ಗೆ ಬರ್ತಾ ಇಲ್ಲ. ಅವರಿಗಾಗಿ ದಿನನಿತ್ಯ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ದೇವರು ತಾನೇ ಅವ್ರಿಗೆ ಬೇಕಾದನ್ನು ಕೊಡ್ಲಿಕ್ಕಾಗುವಂತೆ ಆ ಮನಸ್ಸು ಆಲೋಚನೆಗಳನ್ನ ಕೊಟ್ಟು ಅವರು ಈಗ ಸಭೆಯಾಗಿ ಕೂಡ್ಕೊಳ್ಳಿಕ್ಕಾಗುವಂತೆ ನಾವು ಪ್ರಾರ್ಥನೆ ಮಾಡ್ತಾ ಬರೋಣ. ಈಗಾಗಲೇ ಸೇವಕರು ಸಹ ವಾಕ್ಯ ಬಗ್ಗೆ ನೆನಪು ಮಾಡ್ತಾ ಬಂದ್ರು. ಖಂಡಿತವಾಗಿ ನಮ್ಮೆಲ್ಲರ ಆ ಪ್ರಾರ್ಥನೆ ಇಷ್ಟೇ, ಆದಷ್ಟು ಬೇಗನೆ ಸಭೆಯಾಗಿ ಕೂಡಿ ನಾವು ಆರಾಧಿಸ್ಬೇಕು. ಅದು ಕ್ರಮವಾದದ್ದು, ಅದು ಮಹಿಮೆ ಉಳ್ಳದ್ದು. ಆ ಕಾರ್ಯ ಆದಷ್ಟು ಬೇಗನೆ ಆಗ್ಲಿಕ್ಕಾಗುವಂತೆ ದೇವರು ನಮ್ಮ ಪಾಪಗಳನ್ನ ಮನ್ನಿಸಿ ಆದಷ್ಟು ಬೇಗನೆ ಲಸಿಕೆ ಮಷದ ಔಷಧಿಯನ್ನು ಕೊಡ್ಲಿಕ್ಕಾಗುವಂತೆ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಪಾಪಗಳ ಅರಿಕೆ ಮಾಡ್ತಾ ಇದ್ದೇವೆ. ಹಾಗೆ ಮುಂದುವರ್ಸ್ಕೊಂಡು ಹೋಗ್ತಾ ಬರೋಣ. ಮತ್ತು ಸಭೆಯಲ್ಲಿ ಅನಾರೋಗ್ಯ ನೆನಪು ಮಾಡ್ತಾ ಇದ್ದೇವೆ. ಪಾರ್ವತಮ್ಮ ಪ್ರಿಯ ಸಹೋದರಿಗಾಗಿಯೂ, ಜಯ ಮೋಶಿ ಅವರಿಗೆ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಆಲ್ಬರ್ಟ್ ಆನಂದ್ ರಾಜ ಅವರಿಗಾಗಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಅವರೆಲ್ಲರೂ ಗುಣ ಹೊಂದಲಿಕ್ಕೆ ಆಗುವಂತೆ ನಾವು ಯಥಾರ್ಥವಾಗಿ ಪ್ರಾರ್ಥನೆ ಮಾಡ್ತಾ ಬರೋಣ. ಮತ್ತು ಸರ್ ಸುಜಯ್ ಕುಮಾರ್ ಮತ್ತು ಅವರ ಕುಟುಂಬ ಕೋವಿಡ್ ಬಾಲ್ಯವು ಈ ದಿನಗಳೇ ದೇವರು ಮಹಾಕೃಪೆ ಎಲ್ಲರ ಪ್ರಾರ್ಥನೆ ಕೇಳುವುದರ ಮೂಲಕ ಆರೋಗ್ಯವನ್ನು ಕೊಡ್ತಾ ಬಂದಿದ್ದಾನೆ. ಅವ್ರು ಯಾವುದೇ ಜ್ವರಗಳು ಬಾಧೆಗಳು ಇಲ್ಲ. ಪರಿಪೂರ್ಣ ಆರೋಗ್ಯವನ್ನು ಕೊಡ್ಲಿಕ್ಕಾಗುವಂತೆ ಇನ್ನು 2-3 ದಿನಗಳಲ್ಲಿ ಪ್ರಿಯ ಸಹೋದರನು ಒಂದು ವೇಳೆ ಅವ್ರ ಸೇವೆಗೆ ಅಥವಾ ಶಾಲೆಗಳಿಗೆ ಹೋಗ್ಲಿಕ್ಕೆ ಉಂಟು. ಅದಕ್ಕಾಗಿ ಆ ಕುಟುಂಬವನ್ನು ಹೆಚ್ಚಾಗಿ ನಾವು ಪ್ರಾರ್ಥನೆ ಮಾಡ್ತಾ ಬರೋಣ. ಪುನರಾವರ್ತನೆ ಆಗದ ಹಾಗೆ ಆ ದೇವರು ತಾನೇ ಅವ್ರ ಇರ್ಲಿಕ್ಕೆ ಅವ್ರಿಗೆ ಪ್ರಾರ್ಥನೆ ಮಾಡ್ತಾ ಬರೋಣ. ಮತ್ತು ಸಹೋದರ ರೂಪ್ ಸಿಂಗ್ ಅನ್ಸ ನೆನಪು ಮಾಡ್ತಾ ಬರೋಣ. ಅವ್ರಿಗೆ ಫಿಸಿಯೋಥೆರಪಿ ಆಗ್ತಾ ಇದೆ, ಸ್ಪೀಚ್ ಥೆರಪಿ ಆಗ್ತಾ ಇದೆ. ಹೇಗೋ ದೇವರು ಅವರನ್ನು ಮುಟ್ಟಿ ಪರಿಪೂರ್ಣ ಆರೋಗ್ಯವನ್ನು ಕೊಡ್ಲಿಕ್ಕಾಗುವಂತೆ. ಮತ್ತು ಡೆಲ್ಸಾಕ್ ಅವರ ಮಗಳು ಸಿಲ್ವಿಗೆ ಪ್ರಾರ್ಥನೆ ಮಾಡ್ತಾ ಬಂದಿದ್ದೇವೆ. 3 ಬಾರಿ ಪಾಸಿಟಿವ್ ಬಂದು ಈಗ ನೆಗೆಟಿವ್ ಬಂದಿದೆ. ದೇವರಿಗೆ ಸ್ತೋತ್ರ. ಆ ಪ್ರಿಯ ಮಗಳು ಯವನಸ್ಥಳು ಒಬ್ಬಂಟಿಗಳಾಗಿರುವಾಗ ದೇವರ ಕೃಪೆ ಯಾಕೆನ ಆರೋಗ್ಯದಿಂದಲೂ ಬಲದಿಂದಲೂ ಅವರನ್ನು ತುಂಬಿಸ್ಲಿಕ್ಕೆ ಆಗುವಂತೆ ನಾವೆಲ್ಲರೂ ಯಥಾರ್ಥವಾಗಿ ಪ್ರಾರ್ಥನೆ ಮಾಡ್ತಾ ಬರೋಣ. ಮತ್ತು ದೇವರ ಸೇವಕರಾದ ರವಿನಂದನ್ ಅವರು ನಾಗವಳ್ಳಿ ಅವರನ್ನು ಸಹ ನೆನಪು ಮಾಡ್ತಾ ಬರೋಣ. ನೆನೆ ದಿನ ಅವರು ಮಳವಳ್ಳಿ ಇದು ಕಾಮಗಾರಿಯಲ್ಲಿ ಮದುವೆ ಮುಗಿಸಿ ಶುಕ್ರವಾರ ಹೋಗುವಾಗ ಸಂತೆ ಮರಳಿ ಹತ್ರ ಅನಿಶ್ಚಿತವಾಗಿ ಆಕ್ಸಿಡೆಂಟ್ ಆಗಿ ಕೈ ಮುರಿದೋಗಿದೆ ಮತ್ತು ಕಾಲು ಸಹ ಅವರು ಊದ್ಕೊಂಡಿದೆ. ಅವ್ರ ಮನೆಯಲ್ಲಿ 1 ತಿಂಗಳು ರೆಸ್ಟ್ ಬೇಕು ಅಂತ ಹೇಳಿದ್ದಾರೆ. ಫ್ರಾಕ್ಚರ್ ಆಗಿದೆ. ಆ ಪ್ರಿಯ ದಾಸನು ಆರೋಗ್ಯವಂತನಾಗಿರ್ಲಿಕ್ಕೆ ಆಗುವ ಹಾಗೆ ಆತನ ಕುಟುಂಬವನ್ನು ಸಹ ಸೇವೆಯನ್ನ ನೆನಪು ಮಾಡಿ ನಾವೆಲ್ಲರೂ ಪ್ರಾರ್ಥನೆ ಮಾಡ್ತಾ ಬರೋಣ. ಮತ್ತು ಸಭಾ ಆಸ್ತಿ ವಿಚಾರ ಸಹ ನೆನಪು ಮಾಡ್ತಾ ಬರೋಣ. ನೆನೆ ದಿನ ಸಹ ಆ ಸಭಾ ಕೇಸ್ ಇಟ್ಟು ನ್ಯಾಯಾಲಯದಲ್ಲಿ ಆಲ್ಬರ್ಟನ್ ಅವರು ಹೋಗಿದ್ರು. 13ನೇ ತಾರೀಕು ಅವರು ಮುಂದೂಡಲ್ಪಟ್ಟಿದೆ. ಶುಕ್ರವಾರ ನ್ಯಾಯಾಲಯ ಕೇಸ್ ಬರ್ತದೆ. ಅವ್ರು ಬರ್ಲಿಕ್ಕೆ ಆಗುವಂತೆ ಆದಷ್ಟು ಬೇಗ ಇತ್ಯರ್ಥವಾಗ್ಲಿಕ್ಕೆ ಆಗುವಂತೆ ಹೇಗೋ ಆ ಕಾರ್ಯಗಳು ಅದು ಎಲ್ಲೋ ಪರಿಪೂರ್ಣ ಆಗ್ಲಿಕ್ಕೆ ನಾವು ಹೆಚ್ಚಾಗಿ ಪ್ರಾರ್ಥನೆ ಮಾಡ್ತಾ ಬರೋಣ. ಮತ್ತು ಕರ್ತನ ಚಿತ್ತವಾದರೆ ಆ ಸಭೆಯ ಹಿರಿಯರು 6 ಜನರಿಗೆ ದೇವರ ಆರೋಗ್ಯವನ್ನ, ಬಲವನ್ನ, ಆತ್ಮಿಕ ಜ್ಞಾನವನ್ನ, ವಿವೇಕವನ್ನ ದೇವರು ಅನುಗ್ರಹ ಮಾಡಿಕೊಳ್ಳಿಕ್ಕೆ ಆಗುವಂತೆ ನಾವೆಲ್ಲರೂ ಯಥಾರ್ಥವಾಗಿ ಹೆಚ್ಚಾಗಿ ಪ್ರಾರ್ಥನೆ ನೆನಪು ಮಾಡ್ತಾ ಬರೋಣ. ಮತ್ತು ಸಭಾ ಹಿರಿಯರು ತೀರ್ಮಾನ ಮಾಡ್ತಾ ಬಂದ ಹಾಗೆ ಜಾಯ್ಜಾನ್ ಅವ್ರಿಗೆ ಏನೋ ಪ್ರಾರ್ಥನೆ ಮಾಡ್ತಾ ಬಂದ್ರು. ಅವರು ಜನವರಿವರೆಗೂ ಲಭ್ಯವಿಲ್ಲ ಎಂಬುದಾಗಿ ಹೇಳಿದ್ದಾರೆ. ಆದ್ರೆ ಖಂಡಿತ ಜನವರಿ ನಂತರ ದಿನಗಳಲ್ಲಿ ನಾನು ನಿಮಗೆ ಪ್ರಥಮ ಪ್ರಾಶಸ್ತ್ಯವನ್ನ ಕೊಡ್ತೀನಿ ಎಂಬುದಾಗಿ ಹೇಳಿದ್ದಾರೆ. ಈ ನಡುವೆ ದೇವರ ಮಹಾಕೃಪೆಯಿಂದ ಸೇವಕರು ಸತ್ಕುಮಾರ್ ಅವರು ಪ್ರಯತ್ನ ಪಡ್ತಾ ಬಂದ್ರು. ನಾವೆಲ್ಲರ ಒಪ್ಪಿಗೆ ಮೇರೆಗೆ ದೇವರ ಸೇವಕರಾದ ಸುಭಾಷ್ ತಂಗೇಚನ್ ಅವರು ನಮ್ಮ ಮಧ್ಯದಲ್ಲಿ ಇರ್ತಾರೆ. ಈ ಶುಕ್ರವಾರ 13ನೇ ತಾರೀಕು ಮತ್ತು 14ನೇ ತಾರೀಕು 6:30 ಗಂಟೆಗೆ ಜೂಮಲ್ಲಿ ಅವರು ಮಾತಾಡ್ತಾರೆ. ದಯಮಾಡಿ ನೆನಪು ಮಾಡೋಣ ಸಭಾ ವಿಶ್ವಾಸಿಗಳು. 13 ಶುಕ್ರವಾರ, 14 ಶನಿವಾರ ಜೂಮ್ ಆಪಲ್ಲಿ ಸುಭಾಷ್ ತಂಗಚನ್ ಮಾತಾಡ್ತಾರೆ. ಮತ್ತು ಮುಂದಿನ ಭಾನುವಾರ ಆರಾಧನೆ ಮತ್ತು ಬೋಧನೆ 2 ಕೂಟಗಳಲ್ಲೂ ಸುಭಾಷ್ ತಂಗಚನ್ ಮಾತಾಡ್ತಾರೆ. ಆ ದೇವರು ಅವರನ್ನು ವಿಶೇಷ ಉಪಯೋಗಿಸ್ಲಿ. ನನಗೆ, ನನ್ನ ಕುಟುಂಬಕ್ಕೆ, ನನ್ನ ಸಭೆಗೆ ಆಗ್ತಬೇಕು. ಈ ಅಂತಿಮ ಬರೋಡದ ಸಮೀಪದ ಇರುವಾಗ ದೇವರು ನಮ್ಮೊಟ್ಟಿಗೆ ಮಾತಾಡಿ ನಮ್ಮನ್ನ ಬಲಪಡಿಸಲಿ ಪ್ರಾರ್ಥನೆ ಮಾಡೋಣ. ಅದೇ ಸಂದರ್ಭದಲ್ಲಿ ಕನ್ನಡಕ್ಕೆ ಭಾಷಾಂತರ ಮಾಡುವಂತ ಸರ್ ಅಮಿತಾನಂದ್ ಮತ್ತು ಆಲ್ವಿನ್ ಪ್ರಜ್ವಲ್ ನೆನಪು ಮಾಡ್ತಾ ಬರೋಣ. ದೇವರ ಯವನಸ್ಥ ಮಕ್ಕಳಿಗೆ ಜ್ಞಾನವನ್ನ, ವಿವೇಕವನ್ನ, ಸಮೀಚಿತ ಆಲೋಚನೆ ಕೊಡ್ಲಿಕ್ಕೆ ಆಗುವ ಹಾಗೆ ನಾವೆಲ್ಲರೂ ಪ್ರಾರ್ಥನೆ ಮಾಡ್ತಾ ಬರೋಣ. ಘನತೆ ಮಹಿಮೆ ನನ್ನ ದೇವರಿಗೆ ಸಲ್ಲಲಿ. ಆಮೇಲೆ ಈಗ ಅಂತ್ಯಾಕ್ಷರದ ಪ್ರಾರ್ಥನೆಯನ್ನ ಸೇವಕರಂತ ಆಲ್ಬರ್ಟ್ ಅಂಕಲ್ ಅವರು ನೆರವೇರಿಸ್ತಾರೆ. ಅದಾದ ನಂತರ ಇದರಿಂದ ಆರಾಧ ಕೂಟ ಮುಕ್ತಾಯ ಆಗ್ತದೆ.
ಹೇಗೋ ಕರ್ತನ ಆಶೀರ್ವಾದ ಬೇಡಿಕೊಳ್ಳೋಣ. ಯೆಹೋವನು ನಿಮ್ಮನ್ನ ಆಶೀರ್ವದಿಸಿ ಕಾಪಾಡಲಿ. ಯೆಹೋವನು ತನ್ನ ಪ್ರಸನ್ನ ಮುಖದಿಂದ ನಿಮ್ಮನ್ನು ನೋಡಿ ನಿಮ್ಮ ಮೇಲೆ ದಯವಿಡಲಿ. ಯೆಹೋವನು ತನ್ನ ಕೃಪಾ ಕಟಾಕ್ಷದಿಂದ ನಿಮಗೆ ಶಾಂತಿ, ಸಮಾಧಾನ, ಆರೋಗ್ಯ ದಯಪಾಲಿಸಲಿ. ನಮ್ಮ ತಂದೆಯಾದ ದೇವರ ಪ್ರೀತಿಯು, ರಕ್ಷಕನಾದಂಥ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧ ಆತ್ಮನ ಅನ್ಯೋನ್ಯ ಸಹವಾಸ ಹಾಗೂ ಪರಲೋಕದ ಸಕಲ ಆಶೀರ್ವಾದಗಳು ಈಗಾಗಲೇ ತಮ್ಮ ಕೃತಜ್ಞತಾ ಬಲಿಗಳನ್ನು ಸಮರ್ಪಿಸಿ ನಿನ್ನನ್ನು ಆರಾಧಿಸಿ ಗೌರವಿಸಿ ಸನ್ಮಾನಿಸಿದ ಎಲ್ಲ ನಿನ್ನ ಪ್ರೀತಿಯ ಮಕ್ಕಳ ಸಂಗಡಲು ಹಾಗೂ ದೇವಜನರ ಸಂಗಡಲು ಆದಿಯಲ್ಲಿದ್ದಂತೆ ಇಂದು ಎಂದು ಸದಾ ಕಾಲ ಇರಲಿ ಸ್ವಾಮಿ. Yes, Swami.